ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಪ್ರಸಾದ ಪ್ರಮಾದ ಪರಿಹಾರ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಇದು. ಭಾರತ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಇರುವಂತಹ ಪ್ರಮುಖ ದೇವಾಲಯಗಳಲ್ಲಿ ತಿರುಪತಿ ತಿಮ್ಮಪ್ಪನ ದೇವಾಲಯವೂ ಕೂಡ ಒಂದು. ಪ್ರತಿಯೊಬ್ಬರೂ ಕೂಡ ಜೀವಮಾನದಲ್ಲಿ ಒಮ್ಮೆಯಾದರೂ ತಿರುಪತಿಗೆ ಹೋಗಬೇಕು, ತಿಮ್ಮಪ್ಪನ ದರ್ಶನ ಮಾಡಬೇಕು ಅನ್ನುವಂತಹ ಬಯಕೆಯನ್ನು ಹೊಂದಿರ್ತಾರೆ. ಆ ಸನ್ನಿಧಾನದಲ್ಲಿ ಸಿಗುವಂತಹ ಪ್ರಸಾದ ಲಡ್ಡು, ಆ ಲಡ್ಡು ಪ್ರಸಾದದಲ್ಲಿ ಬಳಸುವಂತಹ ತುಪ್ಪ, ಆ ತುಪ್ಪವಿನಲ್ಲಿ ಕೊಬ್ಬು, ಪ್ರಾಣಿಗಳ ಕೊಬ್ಬು ಜೊತೆಗೆ ಮೀನಿನ ಎಣ್ಣೆಯನ್ನು ಬೆರಕೆ ಮಾಡಲಾಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಎಲ್ಲ ಭಕ್ತರು ಕೂಡ ಆತಂಕದಲ್ಲಿದ್ದಾರೆ. ನಾವು ಲಡ್ಡು ಪ್ರಸಾದವನ್ನು ತಿಂದಿದ್ದೀವಿ, ನಮ್ಮ ಪಾಡೇನು, ನಿಜಕ್ಕೂ ದೊಡ್ಡ ಪ್ರಮಾದವೇ ಆಗಿ ಹೋಗಿದೆಯಾ, ಇದಕ್ಕೆ ಪ್ರಾಯಶ್ಚಿತ್ತತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಇದು. ಪ್ರಸಾದ ಪ್ರಮಾದ ಹಾಗೂ ಪರಿಹಾರ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೆಯೇ ಧರ್ಮದರ್ಶಿಗಳು ಆದಂತಹ ಬ್ರಹ್ಮಾಂಡ ಗುರುಜಿಯವರು. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಗುರುಜಿ, ಭಕ್ತರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಅವರ ಆತಂಕ ಜೊತೆಗೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನ ತಮ್ಮ ಹತ್ರ ನಾನು ತಿಳ್ಕೊಳ್ತಾ ಬರ್ತೀನಿ. ಈಗ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಪ್ರಾಯಶ್ಚಿತವಾಗಿ ಏನು ಮಾಡಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ, ಆ ಪ್ರಶ್ನೆಗೆ ಶುದ್ಧೀಕರಣ ಉತ್ತರ. ತಿರುಮಲ ದೇವಸ್ಥಾನದ ಶುದ್ಧೀಕರಣ ಆಗಬೇಕು ಅಂತ ಆಡಳಿತ ಮಂಡಳಿ ನಿರ್ಧಾರವನ್ನ ಮಾಡಿದೆ. ಪ್ರಾಯಶ್ಚಿತ ದೀಕ್ಷೆಯನ್ನ ಡಿಸಿಎಂ ಪವನ್ ಕಲ್ಯಾಣ್ ಅವರು ಕೈಗೊಂಡಿದ್ದಾರೆ. 11 ದಿನ ಪ್ರಾಯಶ್ಚಿತ ದೀಕ್ಷೆಯನ್ನ ಕೈಗೊಂಡಿದ್ದಾರೆ ಡಿಸಿಎಂ ಪವನ್ ಕಲ್ಯಾಣ್. ಇವತ್ತಿನಿಂದ 11 ದಿನ ಪವನ್ ಪ್ರಾಯಶ್ಚಿತ ದೀಕ್ಷೆಯನ್ನ ಕೈಗೊಂಡಿದ್ದಾರೆ. ಗುಂಟೂರಿನ ವೆಂಕಟೇಶ್ವರ ದೇಗುಲದಲ್ಲಿ ತಿರುಪತಿ ಲಡ್ಡು ಅಮೃತಕ್ಕೆ ಸಮ, ಪರಮ ಪವಿತ್ರವಾದಂತಹ ಪ್ರಸಾದ. ಈಗ ಆಗಿರುವಂತಹ ಅಪಚಾರ, ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಲಾಗಿದೆ, ಮೀನಿನ ಎಣ್ಣೆಯನ್ನ ಬಳಸಿದ್ದಾರೆ, ಅಪವಿತ್ರ ಮಾಡಿದ್ದಾರೆ. ಹಾಗಾಗಿ ಪ್ರಾಯಶ್ಚಿತ ದೀಕ್ಷೆಯನ್ನ ಕೈಗೊಂಡಿದ್ದಾರೆ ಡಿಸಿಎಂ ಪವನ್ ಕಲ್ಯಾಣ್. ಜಗನ್ ಸರ್ಕಾರದ ವಿಕೃತ ಚೇಷ್ಟೆಯಿಂದ ಲಡ್ಡು ಅಪವಿತ್ರವಾಗಿದೆ. ಮನುಷ್ಯತ್ವ ಇಲ್ಲದವರು ಮಾತ್ರ ಇಂತಹ ಕೆಲಸ ಮಾಡ್ತಾರೆ. ತಿರುಪತಿ ಪಾವಿತ್ರ್ಯತೆಯನ್ನ ಕಾಪಾಡಲು ಈಗ ಟಿಟಿಡಿ ಹರಸಾಹಸವನ್ನ ಪಡ್ತಾ ಇದೆ. ತಿರುಮಲ ತಿರುಪತಿ ದೇವಸ್ಥಾನ ಆಡಳಿತ ಮಂಡಳಿ ಪ್ರಾಯಶ್ಚಿತ ರೂಪದಲ್ಲಿ ಮಹಾಶಾಂತಿಯಾಗವನ್ನ ಮಾಡೋದಿಕ್ಕೆ ಮುಂದಾಗಿದೆ. ನಾಳೆಯಿಂದ 3 ದಿನ ಮಹಾಶಾಂತಿಯಾಗ ಇರುತ್ತೆ. ಟಿಟಿಡಿಯಿಂದ 3 ದಿನದ ಮಹಾಶಾಂತಿಯಾಗ ಹಮ್ಮಿಕೊಳ್ಳಲಾಗಿದೆ. ಪಂಡಿತರ ಸಲಹೆ ಮೇರೆಗೆ, ಅರ್ಚಕರ ಸಲಹೆ ಮೇರೆಗೆ ಹಾಗೂ ಹಿಂದೂ ಧರ್ಮದ ಭಕ್ತರ ನಂಬಿಕೆಗೆ ಈಗ ಚ್ಯುತಿ ಬಂದಿದೆ. ಪ್ರಸಾದ ಅಪವಿತ್ರವಾಗಿದೆ. ಪ್ರಾಯಶ್ಚಿತ ರೀತಿಯಲ್ಲಿ ಮಹಾಶಾಂತಿಯಾಗವನ್ನ ಮಾಡೋದಿಕ್ಕೆ ಟಿಟಿಡಿ ನಿರ್ಧರಿಸಿದೆ. ನಾಳೆಯಿಂದ 3 ದಿನ ಮಹಾಶಾಂತಿಯಾಗ ಹಮ್ಮಿಕೊಳ್ಳಲಾಗಿದೆ. ಕಲಬೆರಕೆ ಲಡ್ಡು ತಿಂದವರಿಗೆ ನಿಜಕ್ಕೂ ಈ ಶಾಂತಿಯ ಮುಖಾಂತರವಾಗಿ ಪ್ರಾಯಶ್ಚಿತ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋದಂತಹ ಭಕ್ತರು ಲಡ್ಡುವನ್ನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿದ್ದಾರೆ. ಸೊ ಅವರ ಪಾಡೇನು, ಪ್ರಾಯಶ್ಚಿತ ಹೇಗೆ ಅನ್ನುವಂತಹ ಹಲವಾರು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಣ. ಗುರುಜಿ, ಈ ವಿಷಯ ಗೊತ್ತಾದ ತಕ್ಷಣ, ಅದು ಕೂಡ ಪ್ರೂವ್ ಆಗಿದೆ, ಕೇವಲ ಆರೋಪ ಮಾತ್ರ ಅಲ್ಲ, ಈಗಾಗಲೇ ಲ್ಯಾಬ್ನಲ್ಲಿ ಪ್ರೂವ್ ಆಗಿದೆ, ಕಲಬೆರಕೆ ಆಗಿದೆ ತುಪ್ಪದಲ್ಲಿ ಅನ್ನುವಂಥದ್ದು. ಭಕ್ತರು ಆತಂಕಗೊಂಡಿದ್ದಾರೆ. ಏನು ಹೇಳ್ತೀರಿ ಈ ವಿಷಯ ತಮ್ಮ ಕಿವಿಗೆ ಬಿದ್ದ ತಕ್ಷಣ ಏನು ಅನ್ನಿಸ್ತು? ಎಲ್ಲ ದೇವಾನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಶ್ರೀಹರಿ ಶ್ರೀಕಾಂತ ಹರಿ ಶ್ರೀನಿವಾಸ ಗೃಹೇಶ್ವರಿ ಶ್ರೀ ವೆಂಕಟಾದ್ರಿ ನಿವಾಸನಿ ಪದ್ಮಾವತಿ ಸುಮಂಗಲಿ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವ ಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು. ಇವತ್ತು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ವಿಶೇಷವಾಗಿರ್ತಕ್ಕಂಥ ಈ ಸಮಾಧಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಸಂಸ್ಥೆ ಮತ್ತು ಸಮಾಧಾನ ಮಾಡ್ಕೊಳ್ಳೋಕ್ಕೆ ಅವಕಾಶಗಳನ್ನು ಮಾಡ್ಕೋಬೋದಾ ಅಂತ ಪ್ರಶ್ನೆ ಇದೆ. ಯಾವತ್ತು ಲಡ್ಡುಗೆ ಈ ಥರ ಆಗತ್ತೆ ಅಂತ ಇವರೆಲ್ಲ ಪಾಪ ನೀವೆಲ್ಲ ಈಗ ಅಂದ್ಕೊಂಡಿದ್ದೀರ. ಇದು ಜಗನ್ನು ಸರ್ಕಾರ ಇದ್ದಾಗಲೇ ನನಗೆ ಭಾಳ ಚೆನ್ನಾಗಿ ಗೊತ್ತಾಗಿತ್ತು. ಏನು ಮಾಡಿದ್ದ ಅಂದರೆ ಅವನು ಜಗನ್ನು ಈ ಕಾಲಕ್ಕೆ ಜಗನ್ಮೋಹನ್ ರೆಡ್ಡಿ ಅಂತ ಏನು ಹೆಸರಿಟ್ಕೊಂಡ್ಬಿಟ್ಟಿದ್ದಾನೆ, ರಾಜಶೇಖರ್ ರೆಡ್ಡಿ ಅವ್ರ ಮಗ, ಎಕ್ಸ್ ಚೀಫ್ ಮಿನಿಸ್ಟ್ರು ಪೆದ್ದಂಬಟ್ಟ,
ಬಹಳ ಇವ್ರಿಗೆಲ್ಲ ಏನು ಅಂದರೆ ಬೈಬಲ್ ಹಂಚ್ತಾ ಇದ್ರು. ರಾಜಶೇಖರ ರೆಡ್ಡಿ ಬೈಬಲ್ ಹಂಚ್ತಾ ಇದ್ರು ತಿರುಪತಿ ಬೆಟ್ಟದ ಮೇಲೆ. ನಾನು ಪೇಜಾವರ ಶ್ರೀಗಳು, ಬಹಳಷ್ಟು ಜನ ಸುತ್ತೂರು ಮಠದವರು, ವಿಶೇಷವಾಗಿ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳೆಲ್ಲ ಹೋರಾಟಕ್ಕೆ ಹೋಗಿದ್ವಿ. ಕ್ಯಾಕರ್ ಸೂಗುದು ಉಪ್ಪಾಕಿ ನೀವುಗಳೆಲ್ಲ ಹಿಂಗೆ ಮಾಡಿದ್ರೆ ವಿನಾಶಕಾಲ ವಿಪರೀತ ಬುದ್ಧಿ ನೋಡಿ ಅಂತ ಹೇಳಿದ್ವಿ. ಯಾವಾಗ ಬೆಟ್ಟದ ಮೇಲೆ ಬೈಬಲ್ ಹಂಚ್ತಾ ಇದ್ರು ಮೃತ್ಯು ಘೋರವಾಗಿ ಆಯಿತು. ನರಸಿಂಹ ಅವತಾರ ತೊಗೊಂಡು ಅದೇ ಶ್ರೀನಿವಾಸ ಏನು ಮಾಡ್ದ, ಅಘೋರವಾಗಿ ಅಹೋಬಿಲದ ಹತ್ರ ಇರತಕ್ಕಂಥ ಕಾಡಿನ ಮಧ್ಯದಲ್ಲಿ ಅವನ್ನ ಮೃತ್ಯುವನ್ನು ಕೊಟ್ಟೇ ಬಿಟ್ಟ ರಾಜಶೇಖರ ರೆಡ್ಡಿ. ಎಷ್ಟೇ ಒಳ್ಳೆಯವರಾಗಲಿ, ಯಾರಿಗೆ ಒಳ್ಳೇದು ಮಾಡಲಿ, ಏನೇ ಮಾಡಲಿ, ದಂಡಂ ದಶಗುಣಂ ಭವೇತ್ ಅಂತ ಭಗವಂತನೇ ಕೊಡ್ತಾನೆ. ಆ ಸಮಯಕ್ಕೆ ಏನು ಮಾಡಿದ್ರು, 3 ದಿವಸ ಹೆಣನೂ ಸಿಗಲಿಲ್ಲ. ತದನಂತರ ಕೊಳೆದು ಹೋಗಿ ತನ್ನ ಪೀಸಾಗಿ ಸಿಕ್ತು. ಅದೇ ರೀತಿ ತಾನು ಮಾಡಿದ್ದಲ್ಲದೆ ಮಕ್ಕಳು ಮಾಡಿದ್ದು ಪಾಪಕರ್ಮಗಳು, ತಂದೆ ಮಾಡಿದ್ದು ಪಾಪಕರ್ಮಗಳು ಮಕ್ಕಳು ಅನುಭವಿಸ್ತಾರೆ ಅಂತ ಇರ್ತೀವಿ. ಈಗ ಇವನಿಗೆ ದೆರೆದವನಿಗೆ ಮೊದಲಿಂದ ಏನಾಗಿದೆ, ಭಾಳ ಜನ ಇವರು ಕನ್ವರ್ಟೆಡ್ ಆಗಿ ಕ್ರಿಶ್ಚಿಯನ್ಸ್ ಆಗಿಬಿಟ್ರು. ಭಾಳ ಜನ ಏನು ಅಂದರೆ ನಿಮ್ಮಪ್ಪ ಅಮ್ಮಂದ್ರೆ ಹುಟ್ಟಿದ ಮೇಲೆ ಮುಚ್ಕೊಂಡು ನಿಮ್ಮಪ್ಪ ಅಮ್ಮಂದ್ರಿಗೆ ಹುಟ್ಟಿರ್ಬೇಕು. ಇನ್ನೊಬ್ಬರಿಗೆ ಯಾರಿಗೂ ಅಪ್ಪ ಅಮ್ಮ ಅನ್ಸ್ಕೊಳಕ್ಕೆ ಹೋಗಬಾರ್ದು. ಕನ್ವರ್ಷನ್ ಆಗೋಕ್ಕೆ ಯಾಕೆ ಬೇಕು, ದುಡ್ಡು ಕೊಡ್ತಾರೆ ಅಂತ ಹೇಳ್ತಿನ್ನೋ ಬುದ್ಧಿ ಪರಿವರ್ತನೆ. ಸೊ ಅದರಿಂದ ಏನು ಮಾಡಿದೆ, ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲರನ್ನೂ ಕನ್ವರ್ಟ್ ಮಾಡೋದು ಅಭ್ಯಾಸ ನಾನು ತೊಗೊತೀನಿ ದುಡ್ಡು ಚೆನ್ನಾಗಿ ಅಂದ್ಬಿಟ್ಟು ಇವನು ಆ ಥರ ವ್ಯವಸ್ಥೆ ಮಾಡೋಕ್ಕೆ ಹೋಗಿದೆ. ತಿರುಪತಿಯಲ್ಲಿ ಈ ರೀತಿ ಘೋರ ಅನ್ಯಾಯ ಆಗೋಕ್ಕೆ ಮೊದಲೇ ಕರೋನಾ ಟೈಮು. ಆ ರೀತಿಯಾಗಿ ನಾನಿದ್ದಾಗ ನಾವೆಲ್ಲ ತಿರುಪತಿಗೆ ಹೋಗಿದ್ವಿ. ಆ ಕರೋನಾ ಟೈಮಲ್ಲಿ ಏನು ಮಾಡಿದ್ದೇನೆ, ಯಾರು ಬೆಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ಎಲ್ಲರಿಗೂ ಭಯ, ಆತಂಕ, ತೀರ್ಥ ತೊಗೊಂಡ್ರೆ ಏನೋ ಪ್ರಸಾದ ಇರಲಿ. ನಾನು ಹೋಗೋದಲ್ಲ, ನಾನು ಹೋಗಿದ್ವಿ. ಹೋಗೋ ಸಮಯ ಕೆಲವರು ಮಾತ್ರ ಬಿಡ್ತಾ ಇದ್ರು, ಒಂದಷ್ಟು ಜನ ಹೋಗ್ತಿದ್ರು, ಎಲ್ಲ ಮಾಡ್ತಿದ್ರು. ನಾವೆಲ್ಲ ಹೋದಾಗ ಏನು ಮಾಡ್ಬಿಡ್ತಿದ್ದ, 2600 ಕಂಬಗಳನ್ನ ಮೇಲೆ ಸಾಗಿಸ್ಬಿಟ್ಟ. ಇವನೇನು ಮಾಡಬೇಕು ಅಂತಿದ್ದೆ, ಇಟಾಲಿಯಲ್ಲಿ ದೊಡ್ಡದೊಂದು ಜೀಸಸ್ ಸ್ಟ್ಯಾಚ್ಯೂ ಇದೆಯಲ್ಲ ಆ ಥರದ್ದು ತಿರುಪತಿ ಬೆಟ್ಟದ ಮೇಲೆ ಮಾಡಿಬಿಡೋಣ ಅಂತ ಹೊರಟೋಗಿದ್ದ. ತದನಂತರ ಅಲ್ಲಿರ್ತಕ್ಕಂಥ ಡಾಲರ್ ಶ್ರೀನಿವಾಸನ ಹಿಡ್ಕೊಂಡು ಒಂದಷ್ಟು ಜನ ಅವ್ನು ಸತ್ತು ಹೋದ ಅಂತ ಇಟ್ಕೊಂಡು ಡಾಲರ್ ಶ್ರೀನಿವಾಸು ಎಲ್ಲ ಒಡವೆಗಳನ್ನ ಚೇಂಜ್ ಮಾಡೋಕ್ಕೆ ಶುರು ಮಾಡ್ದೆ. ಒಂದಷ್ಟು ಜನ ಗ್ಯಾಂಬ್ಲಿಂಗ್ ಮಾಡೋಕ್ಕೆ ಪ್ರಸಾದಗಳನ್ನೆಲ್ಲ ದುಡ್ಡು ಮಾಡೋಣ, ಏನು ಮಾಡೋಣ, ನೋಟುಗಳ ಕಂತೆಗಳನ್ನು ಎಷ್ಟು ಚೇಂಜ್ ಮಾಡೋಣ ಅಂದರೆ 500 ರೂಪೀಸ್ ಹೊಟ್ಟೋಗಿತ್ತು, ಮೋದಿ ತೆಗೆದಾಕ 2000 ತೆಗೆದುಬಿಟ್ಟಿದ್ರು. ಅದೆಲ್ಲ ಏನು ಮಾಡೋದು, ಅಲ್ಲಿ ಹೋಗಿ ಟರ್ನ್ ಓವರ್ ಮಾಡ್ತಿದ್ದ ಅನ್ನೋದು ಚೆನ್ನಾಗಿ ನಮಗೆ ಗೊತ್ತಾಗ್ತಿತ್ತು. ಯಾಕಂದರೆ ಪಾಪ ಅಲ್ಲಿ ಒಂದಷ್ಟು ಜನ ಅರ್ಚಕರಿದ್ದರು. ನಾನು ಹೋದಾಗ ಏನು ಮಾಡ್ಬಿಡ್ತಿದ್ದೆ, ಕೆಲವರು ಇಲ್ಲಿ ಗೆಸ್ಟ್ ಹೌಸಲ್ಲಿ ಇಟ್ಕೊಂತಾರೆ. ನಾವು ಅರ್ಚಕರ ಮೇಲೆ ಒಂದು ಕಡೆ ಫಸ್ಟ್ ಕ್ಲಾಸ್ ಆಗಿತ್ತು, ಅಲ್ಲೇ ಹೇಳ್ಕೊಂತೀವಿ. ರಾತ್ರಿ ವಾಕಿಂಗ್ ಹೋದಾಗ ಬೆಟ್ಟದ ಮೇಲೆ ವಿಶಾಲವಾಗಿರ್ತಕ್ಕಂಥ ಸಮಯದ ನಮ್ಮನ್ನು ಯಾರು ನೋಡಲ್ಲ, ಆರಾಮಾಗಿ ನಾವು ಯಾರೋ ಅಂದ್ಕೊಂಡು ಕೂತ್ಕೊಂಡಿರ್ತಾರೆ. ಕೆಲವರು ಗೊತ್ತಾಗ್ಬಿಟ್ಟಿರುತ್ತೆ. ಅಂಥ ಸಮಯಕ್ಕೆ ಈ ದೆರ್ದವನು ಬಂಕೆ ನೋಡು, ಯಾವತ್ತು ತಿಳ್ಕೊ, ಇದು ಯಾವತ್ತು ಡೌಟ್ ಬರೋಕ್ಕೆ ಶುರು ಆಯಿತು ಅಂದರೆ, ಜ್ಞಾಪಕ ಇಟ್ಕೊಳ್ಳಿ ಎಲ್ಲರೂ, ತಿರುಪತಿ ಲಡ್ಡು ನಮ್ಮ ತಾತನ ಕಾಲದಲ್ಲಿ ಅಜ್ಜಿಂದರು ತಾತಂದ್ರೆ ಹೇಳೋರು ಏನು ಅಂದರೆ, ದೊಡ್ಡ ಲಡ್ಡು ಫಸ್ಟ್ ಕ್ಲಾಸಾಗಿ ಇಷ್ಟು ಲಡ್ಡು ಕೊಡೋರು. ಆ ಲಡ್ಡು ಕೊಟ್ಟಾಗ ನೀವು ಎತ್ಕೊಂಬಂದು 1 ತಿಂಗಳಿಡಿ ಫಸ್ಟ್ ಕ್ಲಾಸಾಗಿರೋದು, ಏನೇಳಿ 1 ತಿಂಗಳು ತಂದ ಮೇಲೂ ಇಟ್ಟರು ಇರ್ತಿತ್ತು. ಈಗ ಆಮೇಲೆ ನೋಡ್ತಾ ಬನ್ನಿ ಏನಾಯಿತು ಅಂದರೆ, ಇದಕ್ಕೆ ಸಾಕ್ಷಿ ರೂಪ ನೀವುಗಳೇ ಕಂಡುಕೊಳ್ಳಿಲ್ಲ. ಎಲ್ಲರೂ ಫುಲ್ಲು ಗೋಧಿ ಹಿಟ್ಟನ್ನ ಫಸ್ಟ್ ಕ್ಲಾಸಾಗಿ ಎತ್ತುಬಿಟ್ಟು ಸೌಟಲ್ಲಿ ಇಡ್ಲಿ ಹಾಕ್ದಂಗೆ ಹಾಕೋರು. ಫುಲ್ ಇಡ್ಲಿ ಹಾಕಿದ್ರೆ ಪರವಾಗಿಲ್ಲ, ಲಡ್ಡು ಅರ್ಧ ಇಡ್ಲಿ ಶುರು ಆಯಿತು, ಅದರಲ್ಲಿ ಬಂಕೆ ಶುರು ಆಯಿತು. ನೀವು ಅಲ್ಲಿಂದ ಒತ್ಕೊಂಬರೋ ಅಷ್ಟರಲ್ಲೇ ಬಂಕೆ ವಾಸನೆ ಶುರು ಆಗೋಗುತ್ತೆ. ಇದು ಅರ್ಥ ಆಗ್ತಿರ್ಲಿಲ್ವ ಯಾರಿಗೂ? ಇವತ್ತಿಗೂ ಕೆಲವರೆಲ್ಲ ಪಾನಿಪುರಿ ಮಸಾಲೆ ಪುರಿ ಲಕ್ಷಣ ಚೆನ್ನಾಗಿದೆ ಅಂತಿರಲ್ಲ, ಕೆಲವರೆಲ್ಲ ಪಾಪ ಬ್ರಾಹ್ಮಣರ ಕಮ್ಯುನಿಟಿನಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಶ್ರೀನಗರ, ಗಿರಿನಗರ, ಅಲ್ಲಿ ಜಯನಗರ ಈ ಕಡೆ ಎಲ್ಲ ಇದು ಕೂಡ ನಡೀತಾ ಇದೆ. ಏನು ಮಾಡ್ತಾರೆ ಅಂದರೆ, ಈ ಕಮ್ಯುನಿಟಿಗಳು ಕೆಲವರೆಲ್ಲ ವಿದೇಶದಿಂದ ಬಂದು ದೆರೆದ್ರ ಮುಂಡೆ ಮಕ್ಕಳು ಎಷ್ಟೋ ಜನ ಇವತ್ತಿನ ದಿವಸ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಜನಗಳು ನಾಶವಾಗಿ ಹೋಗಲಿ, ಅವ್ರ ಸಂಸ್ಕಾರ ಹಾಳಾಗೋಗ್ಲಿ, ತಿನ್ನೋರು ತಿಂತಾನೆ ಇದ್ದಾರೆ. ಬಹಳ ಜನ ಮಾಂಸಾಹಾರ ತಿಂತಾರೆ. ಗುರುಜಿ, ಈಗ ನೀವು ಈಗೇನು ಹೇಳಿದ್ರಿ, ಲಡ್ಡು ತಿಂದಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತಾ ಇತ್ತು ಅಲ್ಲಿ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಒಂದು. ಜೊತೆಗೆ ಅಲ್ಲಿ ಲಡ್ಡುವಿಗೆ ಬಳಸ್ತಾ ಇದ್ದಂತಹ ತುಪ್ಪದಲ್ಲಿ ಕಲಬೆರಕೆ ಆಗಿದೆ. ನಮ್ಮ KMF ನಂದಿನಿ ತುಪ್ಪವನ್ನು ಕೂಡ ಅಲ್ಲಿ ತೆಗೆದುಕೊಳ್ತಾ ಇರಲಿಲ್ಲ. 4 ವರ್ಷದಿಂದ ನಂದಿನಿ ತುಪ್ಪ ಹೋಗ್ತಾ ಇಲ್ಲ. ಜೊತೆಗೆ ದೇವಸ್ಥಾನಕ್ಕೆ ಹೋದಂಥ ಪ್ರತಿಯೊಬ್ಬರಿಗೂ ಆ ಘಮದಲ್ಲೇ ಗೊತ್ತಾಗ್ತಾ ಇತ್ತು ಇದು ಸರಿ ಇಲ್ಲ ಅನ್ನುವಂಥದ್ದು. ಆದರೂ ಆ ಸಂದರ್ಭದಲ್ಲಿಯೇ ಅದನ್ನು ವಿರೋಧ ಮಾಡ್ಬೋದಿತ್ತು. ವಿರೋಧ ಮಾಡೋಕ್ಕೆ ಏನು ಅಂದರೆ ಏನಾಗಿದೆ, ಬಹಳ ಜನ ಎಷ್ಟೋ ಜನ ಹೋಗೋರು ಆ ವಿರೋಧ ಮಾಡೋಕ್ಕೆ ಅವನಲ್ಲಿ ಯಾರನ್ನೂ ಬಿಟ್ಟೇ ಇಲ್ಲ. ಬೆಟ್ಟದ ಮೇಲೆ ಯಾರೋ ಜಗನ್ ಮೋಹನ್ ರೆಡ್ಡಿ. ಈಗ ನಾನು ಹೇಳಿದ್ನಲ್ಲ, ಈ ಪಾನಿಪುರಿ ಮಸಾಲೆ ಪುರಿ ವಿಚಾರ ಹೇಳಿದ್ನಲ್ಲ, ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದು. ಇನ್ನೂ ಸ್ವಲ್ಪ ದಿವಸ ನಿಮ್ಮ ಟಿ ವಿಲೂ ಕಾರ್ಯಕ್ರಮ ಬರುತ್ತೆ, ಲೆಕ್ಕ ಹಾಕ್ಕೊಳ್ಳಿ. ಈ ದನದ ಶೇರ್ವಾ ಅಂತ ಕೆಲವರು ಹೇಳ್ತಾರೆ. ಆ ದನದ ಮಾಂಸದ ಒಂದು ಪೂರ್ತಿಯಾಗಿರ್ತಕ್ಕಂಥ ಎಣ್ಣೆ, ಪಿಗ್ ಆಯಿಲ್ ಅಂತ. ನಾನು ಒಂದ್ಸಲಿ ಕೂರ್ಗ್ ಹೋದಾಗಲೂ ಯಾಕೆ ಇದಕ್ಕೆಲ್ಲ ವಿಚಾರ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಕೂರ್ಗೆ ಹೋದಾಗ ಮೇಲ್ಗಡೆ ಬೆಟ್ಟದ ಮೇಲೆ ಹೋದಾಗ ಅಲ್ಲಿ ಮಸಾಲೆ ದೋಸೆ ಸೂಪರ್ ಕಣೋ, ಏನು ಚೆನ್ನಾಗಿ ಮಾಡ್ತಾರೆ ರೋಸ್ಟ್ ಆಗಿ ಅಂತ ಅನ್ನೋರು. ಇವ್ರು ಯಾರೋ ನನ್ನ ಭಕ್ತರೆಲ್ಲ ಕರ್ಕೊಂಡೋಗಿ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಗುರುಗಳೇ ಅಂದರು. ಆಮೇಲೆ ಓನರೇ ಬಂದು ನಮಸ್ಕಾರ ಮಾಡಿ, ಗುರುಗಳೇ ನೀವು ಮಾತ್ರ ಬರೋದು ಬೇಡ ಅಂತ. ಯಾಕಪ್ಪ ಅಂತ, ಇಲ್ಲ ನಾವಿಲ್ಲಿ ಪಿಗ್ ಆಯಿಲ್ ಹಾಕ್ತೀವಿ ಅಂತ, ಅದಕ್ಕೆ ರೋಸ್ಟ್ ಆಗಿರುತ್ತೆ ಅಂತ. ರುಚಿ ಜಾಸ್ತಿನಕ್ಕೆ ನೋಡಿ, ಪಿಗ್ ಆಯಿಲ್ಲು, ಫಿಶ್ ಆಯಿಲ್ಲು ಎಲ್ಲ ತೊಗೊಂಡು ನಮಗೆ ಗೊತ್ತಾಗಲ್ಲ. ಕಾರ್ಡ್ ಲಿವರ್ ಆಯಿಲ್ ಏನಾಗಿದ್ರು ಹಾರ್ಟಿಗೆ ತೊಗೊಳೋರು, ಆರೋಗ್ಯ ಇಲ್ದಿದ್ದವ್ರು. ಈಗ ಏನು ಮಾಡ್ತಾನೆ ಇವನು ಜಗನ್ನು, ಸಮಥಿಂಗ್ ಕೊಡಬೇಕಾಗತ್ತೆ ನೋಡಿ. ಕರ್ನಾಟಕಕ್ಕೆ ನಂದಿನಿ ಪಕ್ಕದಲ್ಲೇ ಇತ್ತು, ಒಳ್ಳೆ ತುಪ್ಪ ಕೊಡ್ತಾ ಇದ್ದಿದ್ದು ನಂದಿನಿ ಒಂದೇ ಕರ್ನಾಟಕದಿಂದ.
ಆ ಕಾಲದಿಂದ ನಂದಿನಿ ಅಂತ ಹೆಸರು ಯಾಕೆ ಬಂತು ಅಂತ ನಿಮ್ಗೆ ಹೇಳ್ತೀನಿ, ಇದೆಲ್ಲ ಹೇಳ್ಬಿಟ್ಟು ದೊಡ್ಡ ಶಾಕ್ ಆಗ್ತೀರಾ. ಆ ವಿಚಾರಕ್ಕೆ ರಾಮಕೃಷ್ಣ ಹೆಗಡೆ ಕಾಲದಿಂದ ನಂದಿನಿ ಅಂತ ವಿಶೇಷವಾಗಿರ್ತಕ್ಕಂಥ ಈ ಹಾಲನ್ನ ಇಟ್ಟುಪತ್ತಿ ಆ ತುಪ್ಪವನ್ನು ತಿರುಪತಿಗೆ ಎನ್ ಟಿ ರಾಮರಾವ್ ಕಾಲದಿಂದ ಇದೇ ತುಪ್ಪ ಬರಲಿ ಅಂತ ಹೋಗ್ತಾ ಇದ್ದಾಗ ಏನಾಗ್ತಿತ್ತು, ಕಾಂಟ್ರಾಕ್ಟ್ಗಳು ಎಷ್ಟು ಹೆಚ್ಚು ಜಾಗ ಮಾಡಿದ್ರು, ನಾವ್ಯಾಕೆ ದುಡ್ಡು ಕೊಡಬೇಕು, ಅವ್ನಿಗೆ ಯಾರೋ ಕೊಡೋಣ ಅಂತ. ಇವನು ಕೇರಳದಿಂದ ತರ್ಸೋಕ್ಕೆ ಶುರು ಮಾಡಿದ ಜಗನ್ಮೋಹನ್ ರೆಡ್ಡಿ. ಸೊ ಅವನಿಗೇನು ಅಂದರೆ ಅವರೇ ಕಮಿಷನ್ ಕೊಟ್ಟು ನಮ್ಮದು ಸಾಗಿಸಿ. ಸೊ ಇಂಥದ್ದು ಏನಾಗಬೇಕು, ಇವನು ಗಂಟೆ ನೋಬೇಕು, ಪಿಗ್ ಆಯಿಲು, ಎಣ್ಣೆ, ಫಿಶ್ ಆಯಿಲು ಬಿಟ್ಟರೆ ಇನ್ನು ಸ್ವಲ್ಪ ಡಿಸೈಡ್ ಮಾಡ್ತೀವಿ ಗೊತ್ತಾ, ಬೆಟ್ಟದ ಮೇಲೆ ತೀರ್ಥ ಕೂಡ ಮಾರ್ತಾ ಇರಲ್ಲ. ಈ ನಡುವೆ ಎಲ್ಲರೂ ನೀವು ನೋಡಿ ಬ್ಯಾಗಲ್ಲಿ ಎತ್ಕೊಂಡ್ಬಂದ್ಬಿಟ್ರೆ ರೂಮಲ್ಲಿ ರೆಸಾರ್ಟ್ ಥರ ಹಾಕೊಂಡು ಕುಡಿತಾ ಇದ್ದಾರೆ. ದೇರ್ದ್ರ ಮುಂದೆ ಹಿಂದೆ ಲಡ್ಡುವನ್ನ ಹೇಗೆ ತಯಾರು ಮಾಡ್ತಾ ಇದ್ರು? ಲಡ್ಡು ನಮ್ಮ ತಾತನ ಕಾಲದಲ್ಲಿ ದೊಡ್ಡ ದೊಡ್ಡ ಲಡ್ಡು ತಯಾರು ಆಗ್ತಾ ಇತ್ತು. ಕಲ್ಯಾಣೋತ್ಸವದ ಲಡ್ಡು ಅಂತ ಇತ್ತು ವೀಣಾ. ಆ ಲಡ್ಡು ನೀವು ನೋಡಬೇಕಾಗಿತ್ತು. ಎಣಿಸಿದ್ರೆ ಕಲ್ಯಾಣೋತ್ಸವದ ಲಡ್ಡು ತೊಗೊಂಡ್ರೆ 25 ಎಣಸಿ ಗೋಡಂಬಿ, 25 ದ್ರಾಕ್ಷಿ, ಬಾದಾಮಿ ಕಟ್ಟಾಗಿರೋದೊಂದಷ್ಟು, ಯಾಲಕ್ಕಿ ಸಿಪ್ಪೆ ಸಮೇತ ಹಾಕ್ಬಿಟ್ಟರು ಇಷ್ಟು ದೊಡ್ಡದಾಗಿ. ಅದು ಎತ್ಕೊಂಡು ಬಂದರೆ ನೀನು ತಿಂದರೆ ಘಮ 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 ಅಂತ ಒಬ್ಬನು ಒಂದು ಫುಲ್ ಬಾರಿಸ್ತಾ ಇದ್ವಿ. ಈಗ ಆಗಲ್ಲ ನೆಟ್ಕೋ ಎಲ್ಲ ತಿನ್ನೋದು. ಆ ರೀತಿ ಆ ಕಲ್ಯಾಣೋತ್ಸವದ ಲಡ್ಡು ದೊಡ್ಡದು. ಅದಾದ ಮೇಲೆ ಏನು ಮಾಡಿದ್ರು, ಪುಟ್ ಲಡ್ಡು ಒಂದಷ್ಟು ಮಾಡಿದ್ರು. ಆಮೇಲೆ ಸೇವಾರ್ಥವಾಗಿ ಬಿಟ್ಟಿಯಾಗಿ ಎಲ್ರಿಗೂ ಕೊಡಿ ಸೇವಾರ್ಥಕ್ಕೆ ಪ್ರತಿದಿನ ಅಂತ ಕೊಡಲ್ಲ. ಅದೇನು ಮಾಡ್ತಾರೆ ಅಂದರೆ ಸಹಸ್ರ ಕಲಶಾಭಿಷೇಕ ಬುಧವಾರ ದಿವಸ ಮಾಡ್ತಾರೆ, ತಿರುಪ್ಪಾವೈ ಸೇವೆ ಅಂತ ಏನು ಗುರುವಾರ ಮಾಡ್ತಾರೆ, ಶುಕ್ರವಾರ ಅವನಿಗೆ ಸ್ನಾನ ಮಾಡಿಸ್ತಾರೆ, ಬಟ್ಟೆ ಬಿಚ್ಚಿ ಸ್ನಾನ ಮಾಡಿಸ್ತಕ್ಕಂಥದ್ದು. ಯಾರು ವೆಂಕಟರಮಣನಿಗೆ, ಅವನು ವಾರಕ್ಕೆ ಒಂದೇ ಸಲ ಸ್ನಾನ ಮಾಡೋದು. ಏನಪ್ಪ ನೀನು ವಾರಕ್ಕೆ ಒಂದ್ಸಲ ಸ್ನಾನ ಮಾಡ್ತೀಯ ಅಂತ ಎಷ್ಟೋ ಜನ ಅನ್ಕೊಂತಿದ್ರು. ಕಚ್ಚೆ ಹುಟ್ಟಿಸಿ ಸ್ನಾನ ಮಾಡ್ತಾ ಇದ್ದು ವಾರಕ್ಕೆ ಒಂದೇ ಸಲ ವೆಂಕಟರಮಣನಿಗೆ. ಆ ಸ್ನಾನ ಮಾಡುವಾಗ ಅಷ್ಟೂ ಏನು ಪರಿಮಳವಾಗಿತ್ತು ಅಂದ್ರೆ ಆ ನೀರು ಎಲ್ರಿಗೂ ಪ್ರೋಕ್ಷಣೆ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ, ಒಳಗಿನ ಪ್ರಸಾದ ಕೊಡಲ್ಲ. ಸೊ ಈ ತೀರ್ಥದ ಸಮೇತ ಆ ಪನ್ನೀರ್ ವಾಸನೆ ಎತ್ಕೊಂಡೋಗಿ ಎಲ್ಲ ಲಡ್ಡು ಮೇಲೆ ಪ್ರೋಕ್ಷಣೆ ಮಾಡೋರು. ಪ್ರೋಕ್ಷಣೆ ಮಾಡಿದ ತಕ್ಷಣ ನೀನು ಇನ್ನೊಂದು ಹೇಳ್ಕೊ, ಅದೇ ಸೇಮ್ ಐಟಮ್ ಕೊಡು ಇಲ್ಲಿರೋ ಅಡುಗೆ ಅವ್ರಿಗೆ. ಅಡಿಗೆ ಇಲ್ಲಿ ಕರ್ಕೊಂಬೇಡ, ಅಲ್ಲೇ ತಿರುಪ್ತಿ ಮೇಲೆ ಹೊರಗಡೆ ಚೌಲ್ಟ್ರಿಲ್ ಮಾಡಿಸು. ಆ ರುಚಿ ಬರಲ್ಲ, ಆ ಪರಿಮಳ ಬರಲ್ಲ. ಇದಕ್ಕಿಂತ ಜಾಸ್ತಿ ತುಪ್ಪ ಹಾಕ್ಸೋ, ಬರಲ್ಲ. ಗುರುಜಿಗ ಸಾಮಾನ್ಯವಾಗಿ ದೇವ್ರಿಗೆ ಪ್ರಸಾದ ಏನಿರ್ತಾರೆ, ದೇವ್ರಿಗೆ ಏನ್ ಇಷ್ಟ, ಆ ದೇವ್ರಿಗೆ ಏನ್ ಇಷ್ಟವೋ ಅದನ್ನೇ ಪ್ರಸಾದ ರೂಪದಲ್ಲಿ ಕೊಡುವಂಥದ್ದು. ಈಗ ಲಡ್ಡು ಶ್ರೀನಿವಾಸನಿಗೆ ಯಾಕೆ ಇಷ್ಟ ಗುರುಜಿ? ಅದರ ಇತಿಹಾಸ ಏನು, ಹಿನ್ನೆಲೆ ತಿಳಿಸ್ಕೊಡೋದಾದ್ರೆ? ಇತಿಹಾಸ ತಮಾಷೆ ಏನು ಅಂದ್ರೆ, ವೀಣಾ ಎಲ್ಲರೂ ಲಡ್ಡು 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 ಅಂತಾರೆ. ಲಡ್ಡು ಶ್ರೀನಿವಾಸನ್ಗೆಲ್ಲ ಇಷ್ಟ. ಭೂಗೋಳದಲ್ಲಿರ್ತಕ್ಕಂಥ ಅವಳು ಒಂದು ಮಾತನ್ನು ಕೇಳ್ತಾಳೆ ಭೂದೇವಿ. ಏನು ಅಂದರೆ, ವರಹಸ್ವಾಮಿ ಭೂಮಿಯನ್ನು ಹಿರಣ್ಯಾಕ್ಷನಿಂದ ಕಬಳಿಸ್ಕೊಂಬಂದ ಮೇಲೆ ಸ್ಥಿರವಾಗಿ ಭೂಮಿ ಮೇಲೆ ನೀರು ಮೇಲೆ ಮೆಟ್ಟಿಗೆ ಇಟ್ಕೊಂಡು ಇರುತ್ತಿದ್ದು ವರಹಸ್ವಾಮಿ. ಮೇಲಿಟ್ಟಾಗ ಆ ಭೂದೇವಿ ಏನು ಮಾಡ್ತಾಳೆ, ಕೆಳಗಡೆ ಇರೋರೆಲ್ಲ ಪದ್ಮಾವತಿ ಬಂದು ಮಹಾಲಕ್ಷ್ಮಿ ಅನ್ಕೊಂಡಿದ್ದಾರೆ. ಪದ್ಮಾವತಿ ಮಹಾಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿನೇ ಬೇರೆ, ಪದ್ಮಾವತಿ ಸ್ವಯಂ ಭೂದೇವಿ ಅಂತ ಕರಿತೀವಿ, ರಹಸ್ಯ ದೇವತೆ ಅದು. ಆ ಪದ್ಮಾವತಿ ಏನು ಮಾಡ್ತಾಳೆ, ಅವಳಿಗೆ ಇಷ್ಟವಾಗಿರ್ತಕ್ಕಂಥ ಭೂಗೋಳ ಗುಂಡಿಗಿರ್ತಕ್ಕಂಥದ್ದು. ಇವನು ಏಕಾದಶಿ ದಿವಸ ಏನು ವಿಶೇಷ ಅಂದರೆ, ಇವನು ಶಯನೋತ್ಸವದಲ್ಲಿ ಮಲಗಿರ್ತಾನೆ ಆನಂದವಾಗಿ. ಯಾರೋ ಸೀನಪ್ಪ. ಆ ಶ್ರೀನಿವಾಸ ಮಲಗಿರಿದಾಗ ಅವನಿಗೆ ರುಚಿಯಾಗಿ ಕೊಡ್ತಕ್ಕಂಥದ್ದು ಎಬ್ಸೋದು ಆ ಪರಿಮಳದಲ್ಲೇ ಇವಳೇ ತಯಾರು ಮಾಡ್ತಾಳೆ. ಇವಳು ಏನು ಮಾಡ್ತಾಳೆ, ಯಾವುದೇ ಮಾಡೋ ಗುಂಡಿಗೆ ಮಾಡೋದು. ಸೀತಾಮ್ನವ್ರ ಅವಕಾಶದಾಗ ಮಾಡಿದಾಗ ಗಯಾ ಶ್ರಾದ್ದ ಅಂತ ಮಾಡ್ತೀವಿ, ಪಿಂಡ ಪ್ರದಾನ ಮಾಡುವಾಗಲೂ ಗುಂಡಿಗೆ ಮಾಡ್ತಾಳೆ ಸೀತಾಮ್ನವರು. ಕೈಲುಗದಲ್ಲಿ ವಿಶೇಷವಾಗಿ ಭೂದೇವಿ ಏನು ಮಾಡ್ತಾಳೆ, ಇವನಿಗೆ ಗುಂಡವಾಗಿರ್ತಕ್ಕಂಥದ್ದು ಇಷ್ಟ ಅಂತ. ಸೊ ಆ ಶ್ರೀನಿವಾಸನಿಗೆ ಏಕಾದಶಿ ದಿವಸ ಲಡ್ಡು ಮಾಡಿ, ಏಕಾದಶಿಯನ್ನು ದ್ವಾದಶಿ ದಿವಸ ಎದ್ದೇಳಪ್ಪ ಸಾಕಾಯ್ತು ನಿನ್ಗೆ ಏಕಾದಶಿ ವ್ರತ ಮುಗೀತು ಅಂತ ಅವನಿಗೆ ತಿನ್ನಿಸ್ತಾ ಇದ್ದಿದ್ದು ಲಡ್ಡು. ಯಾವಾಗ ಅಲ್ಲಿಂದ ಪ್ರೀತಿ ಆಯಿತೋ, ಸೊ ಅವಾಗ 7 ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಮಹಾದೇವ ಸಪ್ತಮಿ ರಥಸಪ್ತಮಿ. ಆ ಸೂರ್ಯನಾರಾಯಣನು ಈ ಬೆಟ್ಟದ ಮೇಲೆ ಇರ್ತಕ್ಕಂಥ ತೇಜಸ್ಸು ಬಂದಾಗ 7 ಜನ ಬರ್ತಾರೆ. ಆ 7 ಜನ ಗಿರಿಗಳು ಏನು ಬೆಟ್ಟದ ಮೇಲೆ ಇರ್ತಕ್ಕಂಥ 7 ಜನ ಯಾರ್ಯಾರೋ, ನಾರದಾದ್ರಿ, ಶೇಷಾದ್ರಿ, ಗರುಡಾದ್ರಿ, ನೀಲಾದ್ರಿ, ಇದೇ ರೀತಿಯಾಗಿರ್ತಕ್ಕಂಥ 5 ಜನದಲ್ಲಿ 7 ಜನ ಬಂದು ಅಲ್ಲಿ ನಿಂತ್ಕೊತಾರೆ. ಅಂಜನಾದ್ರಿ ಬಂದು ಆಂಜನೇಯ ನಿಂತಾನೆ. ಕಲಿಯುಗದಲ್ಲೇ ಇವತ್ತು ಆಂಜನೇಯ ಯಾರನ್ನಾದರೂ ಸೇವೆ ಮಾಡ್ತಾ ಇದ್ದಾನೆ ಅಂದರೆ, ಇವತ್ತಿಗಾದರೂ ತಿರುಪ್ತಿ ನಂಬ್ಕೊಂತೇ ಬಿಡ್ತೀಯೋ, ಅವ್ನು ಎಷ್ಟು ಬುದ್ಧಿವಂತ ಆಗೋದು ಆಂಜನೇಯ. ನೀನು ರಾಮಾಯಣ ಮುಗ್ದೋಯ್ತು, ಯಾವಾಗ ಪೂರ್ತಿಯಾಗಿ ತ್ರೇತಾಯುಗದಲ್ಲಿ, ದ್ವಾಪರಯುಗ ಮುಗ್ದೋಯ್ತು, ಕಲಿಯುಗ ಬಂದರು ನಾನೇ ಪೂಜೆ ಮಾಡ್ಬೇಕು ನನ್ನ ಹೆಸರಲ್ಲಿ ರಾಮನ ಹೆಸರಲ್ಲಿ ವಿಷ್ಣು ಇರಬೇಕು ಅನ್ನೋದಕ್ಕೆ ಭಾಳ ವಿಶೇಷ. ಅಂದರೆ ಇವತ್ತು ಕೌಸಲ್ಯ, ಸುಪ್ರಜಾ, ರಾಮ, ಪೂರ್ವ, ಸಂಧ್ಯಾ ಪ್ರವರ್ತತೆ ಅಂತಾರೋ, ಎದ್ದೇಳು ಶ್ರೀನಿವಾಸ ಅಂತ ಹೇಳಿಲ್ವೇದ. ಸೊ ಅದರಿಂದ ಆಂಜನೇಯ ಸ್ವತಃ ಇವತ್ತಿಗೂ ಚಿರಂಜೀವಿಯಾಗಲಿ ಪೂಜೆ ಪುನಸ್ಕಾರ ಮಾಡ್ತಾನೆ. ಆಮೇಲೆ ಇನ್ನೊಂದು ಬೇಜಾರು ಮಾಡ್ಕೋಬೇಡಿ, ಯಾವ ಕಾಲಕ್ಕೂ ಇದೆಲ್ಲ ಏನು ಅಂದರೆ ಕಲಿಯುಗದ ಅಂತ್ಯ ಆಗಿರೋದ್ರಿಂದ ಇದೇ ವಿಶೇಷ, ಇದೇ ಸತ್ಯ. ಕಲಿ ಎಷ್ಟು ಘೋರ ಅಂದರೆ ಇಂಥದ್ದೆಲ್ಲ ನಡೆಸ್ತಾನೆ, ಇದು ನಡೆಯತ್ತೆ. ನಾವೇನು ಅನ್ಕೊಂತೀವಿ, ಅಯ್ಯೋ ವೆಂಕಟೇಶ್ವರ ಮೈಲಿಗೆ ಆಗೋದಾ, ಲಡ್ಡು ಮೈಲಿಗೆ ಆಗೋಯ್ತು, ನೀವು ತಿಂದ್ರಿ ಅಂತ. ನೀವೇನೊಂದು ತಮಾಷೆ ಗೊತ್ತಾ, ಎಲ್ಲರೂ ಇಲ್ಲಿ ತಿಂತಕ್ಕಂಥವ್ರು ವೆಜಿಟೇರಿಯನ್ಸಲ್ಲಿ ನಾನ್ ವೆಜಿಟೇರಿಯನ್ಸ್ ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಶ್ರಾವಣ ಮಾಸ ಆಚರಿಸ್ತಾರೆ, ಪೌರ್ಣಮಿ ಅಮಾವಾಸ್ಯೆ ತಿನ್ನಲ್ಲ, ಸೋಮವಾರ, ಗುರುವಾರ, ಮಂಗಳವಾರ, ಶನಿವಾರ ತಿನ್ನಲ್ಲ. ಆದರೆ ಎಲ್ಲ ಬ್ರಾಹ್ಮಣರು, ಲಿಂಗಾಯತರು, ಎಷ್ಟೋ ಜನ ಅವ್ರು ತಿನ್ನೋಷ್ಟು ನಾನ್ ವೆಜಿಟೇರಿಯನ್ಸ್ ಇವ್ರು ಯಾರೂ ತಿನ್ನಲ್ಲ, ಕದ್ದು ಮುಚ್ಚಿ ತಿಂತಾರೆ. ಅವ್ರು ಸ್ವಂತ ಮನೇಲಿ ಮಾಡ್ಕೋಬೋದು. ಅಂದರೆ ನೀವು ಮಾಡಿರೋ ಪಾಪಕರ್ಮಗಳನ್ನ ಯಾರ ಕಾರಕ್ಕೂ ತಪ್ಸಕ್ಕಲ್ಲ, ಸತ್ಯ ಕಠೋರವಾಗೇ ಇರುತ್ತೆ. ಸೊ ಇದನ್ನೇನು ಮಾಡ್ದ, ಕಾಲಾಯ ತಸ್ಮೇನ. ರಾಹು ನೋಡಿ ಇವಾಗ ಎಲ್ಲಿದ್ದಾನೆ ಗೊತ್ತಾ, ರಾಹು ಕ್ಲೀನಾಗಿ ವೃಷಭ ರಾಶಿಯಿಂದ ನೆಟ್ಟಿಗೆ ಬಂದು ಏನು ಮಾಡಿದ್ದಾನೆ, ತುಲಾಲ್ ತಕ್ಕಡಿಯಲ್ಲಿ ಕೂತಿದ್ದಾನೆ. ತಕ್ಕಡಿಯಲ್ಲಿ ಏನು ಶನಿ ಯಾರೋ
ಇವತ್ತು ಈ ದಿವಸ ಮಂತ್ರಿ, ಕುಜ ಯಾರೋ ಪರಿಪೂರ್ಣವಾಗಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟು, ಕುಜ ರಾಜ, ಶನಿ ಮಂತ್ರಿ ಏನು ಮಾಡ್ತಾ ಇದ್ದಾನೆ, ಇರೋಬ್ಬರನ್ನ ಹುಡ್ಕೊಂಡು ಜೈಲ್ಗೆ ಆಗ್ತಾ ಇದ್ದಾನೆ. ಹಾಗೇನೇ ಕಲಿಯುಗದ ಅಂತ್ಯಕಾಲಕ್ಕೆ ಇದೆಲ್ಲ ಸತ್ಯ ಅನ್ನೋದಕ್ಕೆ ಅಘೋರವಾಗಿರ್ತಕ್ಕಂಥ ಘೋರಗಳು ಕಣ್ಣು ಮುಂದೆ ಕಾಣೋ ಥರ ಇವತ್ತಿನ ದಿವಸ ನಾವು ಯಾವುದೋ ದಿರದವ್ರನ್ನ ಹೋಗ್ಬಿಟ್ಟು ಇವತ್ತು ಅವ್ನು ಮುಖ್ಯಮಂತ್ರಿ ಆದಾಗ ಇದೆಲ್ಲ ಮಾಡಿರ್ತಕ್ಕಂಥ ಲಡ್ಡು. ಹಾಗೆ ಕೇಳ್ದಂಗೆ ಒಂದು ಒಳ್ಳೆ ಲಡ್ಡುನ ಆ ಕಾಲದಲ್ಲಿ ತಯಾರು ಮಾಡೋಕ್ಕೆ ಮೊದಲು ಜ್ಞಾಪಕ ಇಟ್ಕೊಳ್ಳಿ. ಯಾಕೆ ಅದು ತುಂಬ ಚೆನ್ನಾಗಿತ್ತು ಅಂದರೆ, ಸೀತಮ್ಮನವರು ಹೇಗೆ ಗುಂಡಿಗೆ ಕೊಡ್ತಿದ್ಲು, ಭೂದೇವಿ ಕೊಡ್ತಾ ಇದ್ದಿದ್ದೇನು ಅಂದರೆ, ಇವತ್ತು ಜ್ಞಾಪಕ ಇಟ್ಕೊಳ್ಳಿ, ತಿರುಪತಿಲಿ ಒಂದು ರಹಸ್ಯ ನಡೀತಿತ್ತು. ನಮ್ಮ ತಾತ ಅವರೇ ಅರ್ಚಕರಾಗಿದ್ದು, ಅಂದರೆ ನಮ್ಮ ಅಜ್ಜಿಯವರ ಸೋದರಮಾವ ಅವರೇ ಪ್ರಧಾನ ಅರ್ಚಕರಾಗಿ. ಇದೆಲ್ಲ ನಾವು ಚಿಕ್ಕ ವಯಸ್ಸಿಂದ ನೋಡಿರೋದು. ಒಳಗೆ ಹೋಗ್ಬಿಟ್ಟು ಫಸ್ಟ್ ಕ್ಲಾಸಾಗಿ ನೋಡಿ, ರಾತ್ರಿ ಅವನಿಗೆ ಮಲಗಿಸಿ ನೈವೇದ್ಯ ಮಾಡಿ, ಪ್ರತಿದಿನ ವೆಂಕಟರಮಣ ಹೀಗೆ ಮಲ್ಕೊಂಡಿದ್ರೆ ರಾತ್ರಿ ಹೊತ್ತು ಅವನಿಗೆ ತಾಂಬೂಲ ಇಡೋರು. ತಾಂಬೂಲಂ ಸಮರ್ಪಣೆ, ಬೀಳದಲ್ಲೇ ಅಡಿಕೆ. ನೀವು ಬೆಳಗ್ಗೆ ನೋಡಿ ಒಂದು ಮಡಿಕೆ ಇಟ್ಬಿಟ್ರು ವೀಣಾ ಪಕ್ಕದಲ್ಲಿ, ಅವ್ನು ಉಯ್ಯಾಲೆ ಮೇಲೆ ಮಲಗಿಸ್ಬರ್ತಾರೆ ಉತ್ಸವ ಮೂರ್ತಿ. ಇವತ್ತಿಗೂ ನಡೆಯುತ್ತದು. ಇವತ್ತೇನು ಮಾಡ್ತಾ ಇರೋ ಅರ್ಚಕರು ಗೊತ್ತಿಲ್ಲ, ಪೆದ್ದಮಟ್ರು ಆ ಸಿಸ್ಟಮ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನೋಡು, ಮೊದಲು ಓಂ ನಮೋ ನಾರಾಯಣ ಆಗ್ತಿದ್ರು, ಈಗ ಓಂ ನಮೋ ವೆಂಕಟೇಶ. ಇವ್ರು ಚೇಂಜ್ ಮಾಡು ಅಂದ್ರೆ ಏನಾದ್ರು ಅಲ್ಲಿ ಏನು ಹೇಳುತ್ತೆ, ಓಂ ನಮ ಶಿವಾಯ, ಓಂ ನಮ ನಾರಾಯಣ, ಎರಡೇ ಅಷ್ಟಾಕ್ಷರಿ ಪಂಚಾಕ್ಷರಿ. ಸೊ ಅದಕ್ಕೆ ಓಂ ನಮೋ ನಾರಾಯಣ ಹಾಕಿದಾಗ ಕೆರಡೆ ಒಂದು ಮಡಿಕೆ ಇಡೋರು. ಆ ಮಡಿಕೆಯಲ್ಲಿ ಇವ್ನು ಮಲ್ಕೊಂಡಾಗ ನಿದ್ರಾವಸ್ಥೆಯಲ್ಲಿ ಪಾನ್ ಬಿಡ ಹಿಂಗೆ ಹಾಕ್ಕೊಂಡು ಅವಳು ಪದ್ಮಾವತಿ ಕೊಡ್ತಾಳಂತೆ. ಇವತ್ತಿಗೂ ಅದು ಪದ್ಧತಿ. ಹಾಕ್ಕೊಂಡಾಗ ಬೆಳಗಿನ ಜಾವ ಅವನು ರಾತ್ರಿ 2 ಗಂಟೆಗೆ ಇಬ್ಬರು ಹೆಂಡ್ತಿರ ಹತ್ರ ಹೋಗ್ತಾನೆ, ಒಂದು ಪದ್ಮಾವತಿ ಹತ್ರ, ಇನ್ನೊಂದು ಆಂಡಳ ಹತ್ರ. ಅವ್ನು ಹೋಗಿ ಬರೋದಕ್ಕೆ ಸಾಕ್ಷಿ ಇವತ್ತಿಗೂ ಪಾದಕೆ ಮೇಲೆ. ದೊಡ್ಡ ವಿಶೇಷ ಇದು. ಇದಕ್ಕೆಲ್ಲ ನಮ್ಮ ಟೈಮ್ ಎಷ್ಟು ಚೆನ್ನಾಗಿದೆ ಅಂದರೆ, ತಿರುಪತಿ ವೆಂಕಟರಮಣನ ರಹಸ್ಯ ಹೇಳ್ತಾನೆ. ಅದಕ್ಕೆ ನಾನು ತಿರುಪತಿ ರಹಸ್ಯ ಅಂತಲೇ ಮಾಡಿದ್ದೀನಿ, ಇದು ಸುವರ್ಣ ಮುಖಾಂತರ. ನೀವೆಲ್ಲ ಪೆದ್ದಂಬಿಟ್ರು ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಿರುಗಿ ಇನ್ನೊಂದಷ್ಟು ಹೇಳ್ತೀವಿ. ಆದರೆ ಅವ್ನು ಮಲ್ಕೊಂಡಾಗ ಏನು ವೀಣಾ, ಆ ವೀಳದಲ್ಲೇ ಸೋರತ್ತಂತೆ ಪ್ರತಿದಿನ. ಅವ್ನು ಸೋರ್ದಾಗ ಈ ಫುಲ್ ಮಡಿಕೆಯನ್ನು ಇಟ್ಟಿರ್ತಾರೆ, ಪಠಾರದ ಮುರಿಯುತ್ತೆ. ಇವತ್ತು ಆ ಒಡೆದ ಮಡಿಕೆಯಲ್ಲಿ ನೈವೇದ್ಯ ಮಾಡುವಾಗ ಗುಂಡು ಮಾಡಲ್ಲ ಅವ್ರು ಲಡ್ಡುನ, ಆ ಫುಲ್ ಮಾಡಿರೋ ಲಡ್ಡುನ ಬೂಂದಿ ಥರ ಇದಕ್ಕೊಳಗೆ ಹಾಕೊಂಬಂದು ಅವನು ನೈವೇದ್ಯ ಮಾಡ್ತಾನೆ. ನೈವೇದ್ಯ ಮಾಡಿದ ತಕ್ಷಣ ಆ ರುಚಿ ಪರಿಮಳ ತನಗೆ ತಾನಾಗೇ ಬರುತ್ತೆ. ಇದು ಅನುಭವ. ನೀವೆಲ್ಲ ಅನ್ಕೊಳ್ತೀರಾ ಲಡ್ಡು ಅವ್ನು ಮಾಡಿಬಿಟ್ಟ ಎಷ್ಟು ಜನ ಮುಟ್ಟಿರ್ತಾರೆ ಅಂದ್ಕೊಂಡು. ಇವಾಗೆಲ್ಲ ಮಿಷಿನ್ ಮಾಡ್ತಾ ಇದೆ. ಸೊ ಇದಕ್ಕೆಲ್ಲ ಏನು ಕಾರಣ ಅಂದರೆ, ಪ್ರತಿಯೊಬ್ಬರಿಗೂ ಒಂದು ಪ್ರಾಯಶ್ಚಿತ್ತ, ಪುಣ್ಯ ಅಂತ. ಇದಕ್ಕೆ ಒಳ್ಳೆ ಪುಣ್ಯ ಯಾರನ್ನಾದರೂ ಕೇಳಬೇಕು ಅಂದರೆ ಬ್ರಹ್ಮಾಂಡ ಗುರುಗಳಿಗೆ ಮಾತ್ರ ಸಾಕ್ಷಿ. ಯಾಕೆಂದರೆ ಒಂದು ತಮಾಷೆ ಗೊತ್ತಾ, ಇವತ್ತು ತಿರುಪತಿಲಿ 5 ವಿಶೇಷವಾದ ನದಿ ಇದೆ. ಪಾಪ ಪವನ್ ಕಲ್ಯಾಣ ತಿಳ್ಕೊಳ್ತೀನಿ ವೀಕ್ಷಕರೇ. ಈಗ ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ, ಪ್ರಸಾದದ ಲಡ್ಡುವಿನಲ್ಲಿ ಕಲಬೆರಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಪ್ರಸಾದವನ್ನು ಸ್ವೀಕರಿಸಿದಂತಹ ಭಕ್ತರ ಮನದಲ್ಲಿ ಹಲವಾರು ಪ್ರಶ್ನೆಗಳಿದೆ, ಜೊತೆಗೆ ಅನುಮಾನಗಳಿದೆ. ಆ ಅನುಮಾನಗಳಿಗೆ ಉತ್ತರವನ್ನ ಕೊಡ್ತಾರೆ ನಮ್ಮ ಬ್ರಹ್ಮಾಂಡ ಗುರುಜಿ. ತಾವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ಈಗ ಮೊದಲ ಕರೆ ಚನ್ನಪಟ್ಟಣದಿಂದ ಚಂದ್ರಶೇಖರ್ ಅವರು ಮಾಡಿದ್ದಾರೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಸರ್. ನಮಸ್ತೆ ಗುರುಜಿ. ಶುಭಮಸ್ತು, ಹೇಳಿ. ಗುರುಜಿ, ಡೈಲಿ ಏನಾಗ್ತಿದೆ ಅಂದ್ರೆ ನಾವು ದಿನ ಬೆಳಗ್ಗೆ ಎಲ್ಲ ಕಲಬೆರಕೆನೆ ಆಗ್ತಿದೆ. ಇಲ್ಲಿ ನಮ್ಮ ಫುಡ್ ಆಫೀಸರ್ ಕೂಡ ಏನ್ ಮಾಡ್ತಿರೋ ಗೊತ್ತಿಲ್ಲ. ತಿರುತಿಲ್ ಮಾತ್ರ ಶುದ್ಧವಾಗಿ ಸಿಗ್ತಿತ್ತು. ಹೋಗ್ತಿದ್ರೆ ದೇವರಿಂದ ಏನೋ ಭಕ್ತಿಯಿಂದ ತಿನ್ಕೊಂಡ್ ಬರ್ತೀವಿ ಸ್ವಲ್ಪ ಏನಾದ್ರು, ಯಾಕಂದ್ರೆ ಜಾಸ್ತಿನೇ ತರ್ತಿದ್ವಿ ಅಲ್ಲಿಂದ ಹೋಗ್ತಿದ್ರೆ. ಈಗ ಅಲ್ಲೂ ಕಲಬೆರಕೆ ಆದ್ರೆ ಮತ್ತೆ ಇನ್ನೆಲ್ಲಿ ಸಿಗುತ್ತೆ. ಅದಕ್ಕೆ ಹಿಂದೂ ಧರ್ಮದಕ್ಕೆ ಧಕ್ಕೆ ತರುವಂತ ಕೆಲಸಗಳು ನಡೀತಾ ಇದೆ. ಅಯ್ಯೋ, ಇದು ಯಾವತ್ತಿಂದ ನಡೀತಾ ಇದೆ. ವಿಶೇಷ ಏನು ಅಂದರೆ, ಈ ಚರ್ಚೆ ಕೂತ್ಕೊಂಡ್ರೆ ಭಾಳ ಹಿಂದೂ ಧರ್ಮನ ಹಾಳು ಮಾಡೋಕ್ಕೆ ದೇಶ ವಿದೇಶಗಳಿಂದ ನಮ್ಮವರೇ, ಬೇರೆಯವರಲ್ಲ. ಯಾವತ್ತು ಬ್ರಿಟಿಷರ ಜೊತೆ ಯಾವ್ದು ಎರ್ದದವ್ರು ಇದ್ರು ಅಂದರೆ ನಮ್ಮವರೇ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಪುಡಾರಿಗಳ ಥರ ಇರ್ತಿದ್ರು. ಆ ಥರ ಎಷ್ಟು ಜನ ನಮ್ಮನೇಲಿ ಕುಟುಂಬದಲ್ಲಿ ಹಾಳು ಮಾಡ್ತಾರೆ ಅಂದರೆ, ನಮ್ಮವರೇ ಹೊರಗಡೆಗೆ ಏನಾದರೂ ಹೇಳ್ಕೊಡೋದು, ನಮ್ಮವರೇ ಸಪೋರ್ಟ್ ಮಾಡೋದು. ಸೊ ನಮ್ಮಲ್ಲಿ ಏನಾಗಿದೆ, ಬೇಲಿ ಎದ್ದು ಒಲೆ ಮೆಟ್ಟಿದಾಗ ಏನೂ ಮಾಡೋಕ್ಕಾಗಲ್ಲ. ಒಂದೇನು ಅಂದರೆ, ತಿರುಪತಿ ಬೆಟ್ಟದ ಮೇಲೆ ಆಗಿರ್ತಕ್ಕಂಥ ಅನೋಗ್ರಹ ಅಂತಲ್ಲ. ಪಾಪ ನೀವು ಮೊದಲಿಂದ ತಂದುಕೊಟ್ರಿ. ಆಮೇಲೆ ಒಂದು ವಿಚಾರ ಹೇಳ್ತೀನಿ ಎಲ್ಲ ವೀಕ್ಷಕರಿಗೂ. ಪಾಪ ಏನು ಮಾತಾಡಿದ್ದು, ಯಾರ ಹೆಸರು ಅಂತ ಹೇಳಿ, ಚಂದ್ರಶೇಖರ್. ಏನು ಅಂದರೆ, ಎಲ್ಲರೂ ತಿರುಪತಿಯಿಂದ ಲಡ್ಡು ತರ್ತೀರಲ್ಲ, ದಯವಿಟ್ಟು ಹೇಳ್ತೀನಿ, ಲಡ್ಡು ಇವತ್ತಲ್ಲ ಮೊದಲಿಂದಾನು ನೀವು ಮಾಡಿದ್ದು ಎಷ್ಟೋ ಜನ ತಪ್ಪೇನು ಅಂದರೆ, ನಿಮ್ಮ ಮನೆಗೆ ಲಡ್ಡು ತಂದರೆ ನಿಮ್ಮ ಮನೆಗೆ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ಕೊಡಬೇಕೆ ಹೊರತು ನೀವೆತ್ಕೊಂಡು ಹೋಗಿ ಕೊಟ್ಟರೆ ಲಕ್ಷ್ಮಿ ನಿಮ್ಮ ಮನೆಯಿಂದ ಹೊರಟೋಗ್ತಾಳೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ತಿರುಪತಿ ನೈವೇದ್ಯ ಆಗಿರೋ ಲಡ್ಡುನ ತೊಗೊಂಬಂದು ತಿರುಗಿ ಪೂಜೆ ಮಾಡು, ಓಂ ವೆಂಕಟರಮಣ ಆಯನ ಮಹಾ ಗೋವಿಂದ ಆಯನ ಮಹ ಅಂತ ಅಲ್ಲಿಟ್ಟು ತಿರುಗಿ ಶಂಕು ಓದಿ ಕೊಡೋದು. ಈಗ ಹಾಗೆಲ್ಲ ಪದ್ಧತಿ ಏನು ಹೇಳುತ್ತೆ, ದಾಸಪ್ಪನವರು ಯಾರು ಇರ್ತಾ ಇದ್ರು ಅಂಥವ್ರ ಕುಟುಂಬಗಳು ಮಾತ್ರ ಅಲ್ಲಿ ತಂದಾಗ ಅವ್ರಿಗೆ ಪದ್ಧತಿ ಪ್ರಕಾರ ವೆಂಕಟರಮಣ ಮತ್ತೆ ವಾಪಸ್ಸು ಪುನರಾಗಮನ ಯಚ ಅಂತ ಹೇಳ್ತಾರೆ. ಅವ್ರಗಳಿಗೆ ಮಾತ್ರ ಏನು ಹೇಳೋರು, ಪೂಜೆ ಮಾಡಿ ಅದಕ್ಕೆ ದಾಸೋಹನ ಓದಿ ಶಂಕು ಜಾಗಟೆ ಎಲ್ಲ ಹೊಡೆದು ಶನಿವಾರದ ದಿವಸ ಅವನು ಪೂಜೆ ಮಾಡಿ ಎಲ್ರಿಗೂ ಹಂಚು ಅಂತ ಹೇಳ್ತಿದ್ರು ಊರಲ್ಲಿ. ಮಿಕ್ಕಿದವ್ರು ನಾವುಗಳೆಲ್ಲರೂ ತೊಗೊಂಬಂದವರು ಎತ್ಕೊಂಡು ಹೋಗಿ ಬೇರೆಯವ್ರ ಮನೆಗೆ ಕೊಡಬಾರ್ದು. ನಿಮ್ಮ ಮನೆಗೆ ಬಂದರೆ ಮಾತ್ರ ಹಂಚಬೇಕು. ಲಡ್ಡುಗಳು ಎತ್ಕೊಂಡು ನೀವು ಕೊಟ್ಟರೆ ಲಕ್ಷ್ಮಿ ನಿಮ್ಮ ಮನೆಯಿಂದ ಆಚೆ ಹೊಟ್ಟೋಗ್ತಾಳೆ. ಲಡ್ಡುಲೇ ಮಹಾಲಕ್ಷ್ಮಿ ಬರ್ತಾ ಇದ್ಲು ಪ್ರತಿಯೊಬ್ಬರ ಮನೆಗೆ ಒಂದಿತ್ತು. ಆದರೆ ಇವಾಗ ಏನು ಅನ್ಯಾಯ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಈಗ ಒಂದು ಪ್ರಾಯಶ್ಚಿತ ಪುಣ್ಯ ಅಂತ ಇರುತ್ತೆ. ಅವು ಮನುಷ್ಯ ಅಯ್ಯೋ ಗಬ್ಬಾಗಿ ಬಂದ್ಬಿಟ್ಟಿದ್ದಾನೆ, ಇನ್ನೊಬ್ಬ ನೋಡು ಯಾರ್ದೋ ಹೆಣ ನೋಡೋಕ್ಕೆ ಹೋಗಿದ್ದಾನೆ, ಇನ್ನೊಬ್ಬ ಪಾಪ ಪೂರ್ತಿಯಾಗಿ ಶೌಚಾಲಯಕ್ಕೆ ಹೋಗಿದ್ದಾನೆ, ಇನ್ನೊಬ್ಬ ಪಾಪ ಪೂರ್ತಿಯಾಗಿ ಚೌಲವನ್ನು ಮಾಡಿಸ್ಕೊಳಕ್ಕೆ ಹೋಗಿದ್ದಾನೆ, ಹೇರ್ ಕಟ್ಟಿಂಗ್ ಹೋಗಿ ಬಂದಿದ್ದಾನೆ. ಸ್ನಾನವನ್ನು ಮಾಡ್ತೀವಿ, ಪುಣ್ಯಾಹ ಅಂತ ಕರಿತೀವಿ.
ಅದಕ್ಕೆ ಅಪವಿತ್ರ ಪವಿತ್ರೋವಾ ಸರ್ವಾಂತ ಗೋಪಿಕವ ಇದು ಕೇಳಿಕೆ. ನಾವು ಅಕಸ್ಮಾತ್ ಯಾರಿಗಾದ್ರೂ ಹೋದ್ವಿ, ಏನಾದರೂ ಮುಟ್ಟಿದ್ವಿ, ನೀರು ಸಿಗಲಿಲ್ಲ, ಏನು ಮಾಡ್ತಾರೆ, ಬಲಗಿವಿನ ಮುಟ್ಕೊಳ್ಳಿ ಅಂತ ಹೇಳ್ತೀವಿ. ನಮ್ಮ ಬ್ರಾಹ್ಮಣರಲ್ಲಿ ಬಹಳಷ್ಟು ಜನ ಅಂದರೆ ಬಲಗಿವಿಲಿ ಯಾವತ್ತು ಗಂಗೆ ವಾಸವಾಗಿರ್ತಾಳೆ, ಅದಕ್ಕೆ ಅವಳನ್ನ ಜಾಹ್ನವಿ ಋಷಿ ಮಗಳು ಅಂತ ಹೇಳ್ತೀವಿ. ನೀರಲ್ಲಿದ್ದಷ್ಟು ಶುದ್ಧಿ ಇನ್ನೆಲ್ಲೂ ಇಲ್ಲ. ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಂ ದ್ವಿಭುಜಾಂ ಪದ್ಮಕುಂಭಾಢ್ಯಂ ಗಂಗಾದೇವಿ ಭಜಾಮಿ. ಅದಕ್ಕೆ ಒಂದು ನೀರು ಇಡೀ ಮನುಷ್ಯನ ಅಲ್ಲ, ಇಡೀ ಜಗತ್ತಿಗೆ ಪುಣ್ಯವನ್ನು ಮಾಡ್ತಕ್ಕಂಥ ಏಕೈಕ ಜಗನ್ಮಾತೆ, ಒಬ್ಬಳೇ ಜಗನ್ಮಾತೆ ಆದಿಶಕ್ತಿ ಗಂಗೆ. ಸೊ ಇಂಥ ಗಂಗೆಗೆ ಅದು ರಹಸ್ಯ ಕೂಡ ಪಾಪ ವೀಣಾ ಆಮೇಲೆ ಕೇಳ್ತಾಳೆ, ನಾನು ಅದು ಹೇಳ್ತೀನಿ, ಟೈಮ್ ಕೊಡಬೇಕು, ಆದರೆ ಮಧ್ಯೆ ತಲೆ ಕೆಡಿಸ್ಕೋಬಾರ್ದು ಯಾರು. ಏನು ಅಂದರೆ ನೀವುಗಳು ಈ ಥರ ಆಗಿದೆ ಅಂತ ಅನ್ಕೋಬೇಡಿ. ಆಮೇಲೆ ಹಿಂದೂಗಳಿಗೆ ಹಿಂಗಾಗಿದೆ, ಅವ್ರಿಗೆ ಹಿಂಗಾಗಿದೆ ಅಂತೆಲ್ಲ, ಇದೆಲ್ಲ ಸತ್ಯ ಇಂಪಾರ್ಟೆಂಟ್, ತಲೆ ಇಟ್ಕೊಂಬಿಡಿ. ಸತ್ಯ ಯಾವುದು ಅಂದರೆ ಕಲಿಯುಗ ಅಂತ್ಯಕಾಲಕ್ಕೆ ಎಲ್ಲರೂ ಬಂದು ನಮ್ಮನ್ನು ದಾಳಿ ಮಾಡ್ತಾರೆ. ನಮಗೆ ಪರಿವರ್ತನೆ ಆಗೋಕ್ಕೆ ಏಕೈಕ ಮಾರ್ಗ ವಿಷ್ಣು ಪ್ರಿಯಾಂ ದೇವತಃ ಸರ್ವಂ ವಿಷ್ಣು ಕಾದಾಪ್ರಿಯ. ಅಂದರೆ ಇದು ನಡೀತಾ ಇದೆ ಅನ್ನೋದಕ್ಕೆ ಸತ್ಯ. ಎಂಡಿಂಗ್ ಹಿಂಗೆಲ್ಲ ಕಠೋರ ನೋಡಿ. ಇನ್ನು ಮೇಲೆ ಏನಾಗುತ್ತೆ ಅಂದರೆ ಇನ್ನೂ ಗೋರಾಗಿ ನೋಡ್ತೀರಾ. ತಾಯಿ ಮಕ್ಕಳ ಸಂಬಂಧ ಆಗುತ್ತೆ, ಅಣ್ಣ ತಂಗಿರ ಸಂಬಂಧ ಬರುತ್ತೆ, ತಂದೆ ಹೆಣ್ಣುಮಕ್ಕಳ ಸಂಬಂಧ ಬರುತ್ತೆ. ಸೊ ಇದೆಲ್ಲ ನಾವು ಕೇಳ್ತಾ ಇದ್ವಿ. ಇನ್ನು ಮುಂದೆ ಜಾಸ್ತಿ ನೋಡುವಂಥ ಪರಿಸ್ಥಿತಿ ಶಾಪಗಳು ನಡೆಯುತ್ತೆ. ಸೊ ಇದೆಲ್ಲ ಒಂದು ಟ್ಯಾಕ್ಟಿಕ್ಸ್ ಅಂತಲ್ಲ, ಇದೆಲ್ಲ ವಿಚಾರಗಳು. ಸೊ ಒಬ್ಬರು ಮುಖಾಂತರ ಆಗೋದಕ್ಕೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಭಗವಂತ ಇದ್ದಾನೆ, ಅವ್ನು ಕಾಪಾಡ್ತಾನೆ. ಇದು ಹೀಗಿದೆ. ಸೊ ನಾವೇನ್ ಮಾಡಬೇಕು, ಅವ್ನು ಹೇಳ್ತಿಂದ ಅಂತ ನಾವು ತಿನ್ನಬಾರ್ದು. ನಾವು ಧರ್ಮ ಮಾರ್ಗದಲ್ಲಿ ವ್ಯವಸ್ಥೆ. ಗುರುಜಿ ಮತ್ತೆ ಬರ್ತೀನಿ ಗುರುಜಿ, ಲಡ್ಡುವಿನ ವಿಚಾರ ಬರ್ತೀನಿ, ಲಡ್ಡು ಇತಿಹಾಸವನ್ನ ತಿಳ್ಕೊಳ್ತೀನಿ. ಒಟ್ನಲ್ಲಿ ಈಗ ಗೋಗಳ ರಕ್ಷಣೆಗೆ ಅಂತಲೇ ಶ್ರೀನಿವಾಸ ಅವತರಿಸಿದ. ಸೊ ಅಂತಹ ಶ್ರೀನಿವಾಸನಿಗೆ ಲಡ್ಡುವಿನಲ್ಲಿ ದನದ ಕೊಬ್ಬನ್ನು ಬಳಕೆ ಮಾಡಿರೋದ್ರಿಂದ ಅಪವಿತ್ರ ಆಗಿದೆ. ಹಾಗಾಗಿ ಅದರ ಪ್ರಾಯಶ್ಚಿತ್ತದ ರೂಪದಲ್ಲಿ ಮಹಾಶಾಂತಿ ಯಾಗವನ್ನು ಮಾಡಲಾಗ್ತಾ ಇದೆ. ಹಾಗಾದರೆ ಈ ಮಹಾಶಾಂತಿ ಯಾಗದ ಹಿನ್ನೆಲೆ ಏನಾಗಿರುತ್ತೆ, ಈ ಯಾಗ ಮಾಡೋದ್ರಿಂದ ಆಗುವಂತಹ ಪ್ರಾಯಶ್ಚಿತ್ತತೆ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ. ಪ್ರಸಾದ ಪ್ರಮಾದ ಪರಿಹಾರ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡುವಿನಲ್ಲಿ ಕಲಬೆರಕೆ ಆದಂತಹ ಹಿನ್ನೆಲೆಯಲ್ಲಿ ಆ ಸನ್ನಿಧಾನದಲ್ಲಿ ಶುದ್ಧೀಕರಣ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಪ್ರಸಾದವನ್ನ ತಿಂದಂತಹ ಭಕ್ತರ ಪಾಡೇನು ಅನ್ನುವಂತಹ ಪ್ರಶ್ನೆ, ಭಕ್ತರಿಗೆ ಪ್ರಾಯಶ್ಚಿತ್ತತೆ ಏನು ಅನ್ನುವಂತಹ ಹಿನ್ನೆಲೆಯಲ್ಲಿ ಭಕ್ತರ ಅನುಮಾನಗಳಿಗೋಸ್ಕರವೇ ಈ ವಿಶೇಷವಾದಂತಹ ಕಾರ್ಯಕ್ರಮ. ಗುರುಜಿ, ತಾವು ಲಡ್ಡುವಿನ ಪ್ರಸಾದದ ಬಗ್ಗೆ ಹೇಳ್ತಾ ಇದ್ರಿ, ಅದರ ಇತಿಹಾಸವನ್ನ ತಿಳಿಸ್ಕೊಡ್ತಾ ಇದ್ರಿ. ತಿರುಪತಿ ತಿಮ್ಮಪ್ಪನ ಲಡ್ಡುವಿಗೆ 500 ವರ್ಷಗಳ ಇತಿಹಾಸ ಇದೆ. ಸೊ ತಾವು ಆಗಲೇ ಹೇಳಿದ್ರಿ, ಸೇಮ್ ಏನೆಲ್ಲ ವಸ್ತುಗಳನ್ನು ಅಲ್ಲಿ ಬಳಕೆ ಮಾಡಿ ಪ್ರಸಾದ ಮಾಡ್ತಾರೋ ಅದನ್ನೇ ನಾವು ಮಾಡಿದ್ರೆ ಅಥವಾ ಆ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗಿ ಮಾಡಿದ್ರೂ ಕೂಡ ಆ ರುಚಿ ಬರಲ್ಲ ಅಂತ. ಯಾಕೆ ಗುರುಜಿ, ಏನು ರಹಸ್ಯ ಅದು? ಏನು ಅಂದರೆ ದೇವ ಸಾನ್ನಿಧ್ಯ ಅನ್ನೋದಕ್ಕೆ ಒಂದಿರುತ್ತೆ. ನೀನು ಫಾರ್ ಎಕ್ಸಾಂಪಲ್ ಒಂದು ಚಿತ್ರಾನ್ನ ಮೊಸರನ್ನ ನಿಮ್ಮ ಮನೇಲೆ ಮಾಡು, ಅಥವಾ ದೇವಸ್ಥಾನದಲ್ಲಿ ಮಾಡು, ಅಲ್ಲಿ ಮಾಡೋ ಪಾತ್ರೆಯಲ್ಲಿ ಅಥವಾ ಅಲ್ಲಿ ಮಾಡೋ ಸಾನ್ನಿಧ್ಯದಲ್ಲಿ ಭಗವಂತ ಅನ್ನೋದಕ್ಕೆ ಸಾಕ್ಷಿ. ಅದಕ್ಕೆ ಪ್ರಸಾದ ಅನ್ನೋದು. ಮೊಸರನ್ನ ನಿಮ್ಮ ಮನೇಲಿ ಮಾಡು, ಸೇಮ್ ಅಷ್ಟೇ ಚೆನ್ನಾಗಿ ಮಾಡು, ಇನ್ನೂ ಸೂಪರ್ ಚೆನ್ನಾಗಿ ಮಾಡು, ಅಲ್ಲಿ ಮಾಡಿದಷ್ಟು ರುಚಿ ಇಲ್ಲಿ ಬರಲ್ಲ ಯಾವುದೇ ದೇವಸ್ಥಾನದಲ್ಲಾಗಿ. ಆ ರೀತಿ ಒಂದು ಸಾನ್ನಿಧ್ಯ. ಯಾಕೆಂದರೆ ತಿರುಪತಿ ಸ್ವಯಂ ವಿಷ್ಣು ದಿವಾಕರ ಅಂತ ಕರಿತೀವಿ. ಭೂಲೋಕದಲ್ಲಿ ಪ್ರಾತಃಕಾಲೆ ಪ್ರಾತಃಕಾಲೆ ಮಹಾವಿಷ್ಣು ಅಂದರೆ ಅಂಥ ಒಂದು ವಿಷ್ಣುಗೆ ಅಂಶ ಇರ್ತಕ್ಕಂಥ ಬ್ರಹ್ಮ, ಮಾಧ್ಯಾಹ್ನಿಕ ಮಹೇಶ್ವರ, ಸಂಧ್ಯಾಕಾಲೆ ಸ್ವಯಂ ವಿಷ್ಣು ದಿವಾಕರ ಅಂತ ಕರಿತೀವಿ. ಸೊ 3,000,000 ದೇವತೆಗಳ ಅನುಗ್ರಹ, ಯಕ್ಷ ಕಿನ್ನರ ಕೆಂಪುರುಷ ಗಂಧರ್ವ ಅಂದರೆ ಕಲಿಯುಗದ ಅಂತ್ಯಕಾಲಕ್ಕೆ ಕರ್ಮಭೂಮಿ ಪುಣ್ಯಭೂಮಿ ಅಂತ ಇರುತ್ತೆ. 2 ಭಾರತ ದೇಶ ಅಂದರೆ ಕರ್ಮಭೂಮಿ ಪುಣ್ಯಭೂಮಿ ಅಂತ ಕರೀತಾರೆ. ಪುಣ್ಯಭೂಮಿ ಉತ್ತರ ಭಾರತ, ಕರ್ಮಭೂಮಿ ದಕ್ಷಿಣ ಭಾರತ, ಯಾವತ್ತೂ ಅಷ್ಟೇ. ಸೊ ಪುಣ್ಯಭೂಮಿಯಲ್ಲಿ ಹೇಗಿದ್ದಾನೆ ಜಗನ್ನಾಥ ಅಂದರೆ ಸಾಕ್ಷಾತ್ ಪುರಿಯಲ್ಲಿ ಇರತಕ್ಕಂಥ ಜಗನ್ನಾಥ ಪುನರ್ಜನ್ಮ. ಅವನಿಗೆ ಇವತ್ತು 17 ವಯಸ್ಸು ಹುಟ್ಟಾಗ್ಬಿಟ್ಟಿದ್ದಾನೆ. ಶ್ರೀನಿವಾಸ ಮಹಾಲಕ್ಷ್ಮಿಗೂ 17 ವಯಸ್ಸು ಹುಟ್ಟಾಗೋಗಿದೆ. ಎಲ್ಲಿ ಒರಿಸ್ಸಾಯಿಂದ ಒಂದು 20-25 ಕಿಲೋಮೀಟರ್ ದೂರದಲ್ಲಿ ಮಹಾಲಕ್ಷ್ಮಿ, ಕರೆಕ್ಟಾಗಿ 40 ಕಿಲೋಮೀಟರ್ ದೂರದಲ್ಲಿ ಮಹಾವಿಷ್ಣು ಹುಟ್ಟಾಗಿದೆ. ಅದಕ್ಕೆ ಕಲಿಯುಗದ ಅಂತ್ಯಕಾಲ ಅಂತ ಕರಿತೀವಿ. 2022ರಿಂದಾನೇ 2032 ವರ್ಷದ 7 ವರ್ಷದಲ್ಲಿ ಕಲಿಯುಗದ ಅಂತ್ಯಕಾಲಕ್ಕೆ ಸತ್ಯಯುಗ ಸ್ಟಾರ್ಟ್ ಆಗುತ್ತೆ. ಸೊ ಸತ್ಯಯುಗದಲ್ಲಿ ಏನು ಅಂದರೆ ಎಲ್ಲ ಕರ್ಮಗಳು ಮಾಡಿರ್ತಾವಲ್ಲ ಹಾಗೆ. ಸೊ ತಿರುಪತಿಲಿ ಇವತ್ತಿಗೂ ನೋಡು ಒಂದು ಪಚ್ಕರ್ಪೂರ ಹಾಕ್ತಾರೆ. ಏನಮ್ಮ, ಪ್ರತಿಯೊಂದು ಪ್ರಸಾದಕ್ಕೂ ಪಚ್ಕರ್ಪೂರ ಹಾಕಲೇಬೇಕು. ತೀರ್ಥವಾಗಲಿ ವಿಶೇಷವಾಗಲಿ ನೈವೇದ್ಯ ಇಟ್ಟೇ ಅವನಿಗೆ ತೊಗೊಳ್ಳೋದು. ಆಮೇಲೆ ಸೀನಪ್ಪನ ನೀವೆಲ್ಲ ವೀಕ್ಷಕರ ನೋಡಬೇಕು. ಶ್ರೀನಿವಾಸನ್ ಯಾವುದಾದ್ರು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಡ, ಆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ, ಅಥವಾ ಈಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ, ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಹೋಗ್ಬಿಟ್ಟು ಬಂದ ತಕ್ಷಣ ಇನ್ನೊಂದು 10 ದಿವಸ ಬಿಟ್ಟು ಅಥವಾ ಯಾವುದಾದ್ರು ಒಂದು ತಿಂಗಳು ಬಿಟ್ಟು ತಿರುಗಿ ಆ ಮುಖದಲ್ಲಿ ಬಾನ್ಸೋಡೆ ಆಂಜನೇಯ, ಇಲ್ಲಿರೋ ಈಶ್ವರ ಅಂತನೋ ತಿರುಗಿ ಮುಖದ ಮೇಲೆ ಕರೆಕ್ಟಾಗಿ ಜ್ಞಾಪಕ ಬರುತ್ತೆ. ವೆಂಕಟರಮಣ ಮಾತ್ರ ಹೋಗ್ಬಿಟ್ಟು ವಾಪಸ್ ಬಂದ್ರು ತಿರುಗಿ ಆ ಫೇಸ್ ಕಟ್ಟು ಅವನು ತಿರುಗಿ ಕಣ್ಣಲ್ಲಿ ಗೋಚರ ಆಗಲ್ಲ. ಯಾಕೆ ಅಂದರೆ ಕರೋನಾ ಟೈಮಲ್ಲಿ ತುಂಬ ಸಣ್ಣಗಿದ್ದ. ನನ್ನ ಅನುಭವ ನಿಮ್ಗೆ ಹೇಳ್ತೀನಿ, ತುಂಬ ಸಣ್ಣಗಿದ್ದ. ಏನು ಹಿಂಗೆ ಸಣ್ಣಗಾಗ್ಬಿಟ್ಟಿದ್ಯಾ ಸೀನಪ್ಪ, ಏನು ದೆರೆದವ್ರು ಊಟ ಗೀಟ ನಿನಗೂ ಆಗ್ತಾ ಇದ್ದಾರೋ ನೈವೇದ್ಯ ಹಿಡ್ತಾ ಇರಲ್ಲ ಅಂತ. ನಿಜ ಹೇಳಬೇಕು ಅಂದರೆ ಪಾಪ ಆಗಲೇ ಯಾರೋ ಒಬ್ಬರು ಕೇಳಿದ್ರು, ಎಲ್ಲಿಂದ ಚನ್ನಪಟ್ಟಣ ಎಲ್ಲ ಚಂದ್ರಶೇಖರ ಅವ್ರು ಏನು ಕೇಳಿದ್ರು, ಹೀಗೆಲ್ಲ ಗೌರವ ನಡೆಯುತ್ತಂದ್ರೆ ನೋಡಿ ಯಾವತ್ತೂ ತಿಳ್ಕೊಳ್ಳಿ, ನೈವೇದ್ಯ ಅವ್ರು ತೊಗೊಂಬರೋದಿರಲಿ,
ಅಕ್ಕಿ ಪುಳಿಯೋಗರೆಗೆ ಎಲ್ಲಿಂದ ಬರ್ತಿತ್ತು ಅಂದರೆ ಪ್ಲಾಟ್ಯೂ ಲ್ಯಾಂಡ್ ಆಫ್ ಇಂಡಿಯಾ, ಅಸ್ಸಾಂ ಹತ್ರ ಪ್ಲಾಟ್ಯೂ ಲ್ಯಾಂಡ್, ಗ್ಯಾಂಜಸ್ ಅಂತ ಗಂಗೆ ಬಂದು ಆ ಪ್ಲಾಟ್ಯೂ ಲ್ಯಾಂಡ್ ಒಳಗೆ ಸೇರುತ್ತೆ. ಇದನ್ನು ಅಕ್ಬರ್ಗೆ, ಕೃಷ್ಣದೇವರಾಯರಿಗೆ ಅದೇ ಅಕ್ಕಿ ನಾರ್ಮುಡಿ ಅಕ್ಕಿ ಅಂತ, ಅದನ್ನು ಗೋವಿಂದ ಭೋಗ್ ಅಂತ ಕರೀತಾರೆ ಉತ್ತರ ಭಾರತದಲ್ಲಿ. ನಮ್ಮಲ್ಲಿ ನಾರ್ಮುಡಿ ಅಕ್ಕಿನ ವಿಶೇಷವಾಗಿರ್ತಕ್ಕಂಥ ಅದೇ ಅಕ್ಕಿ ಇಲ್ಲಿ ಪ್ರಸಾದಕ್ಕೆ ಬರ್ತಾ ಇತ್ತು. ಯಾವುದಕ್ಕೆ? ಪುಳಿಯೋಗರೆಗೆ, ಪೊಂಗಲ್ಗೆ. ಮೊಸರನ್ನಕ್ಕೆ ಬರ್ತಾ ಇದ್ದಿದ್ದು ಒಂದು ರಾಯಚೂರಿಂದ ಹೋಗ್ತಾ ಇದ್ದು ಅಕ್ಕಿ ಹೋಗ್ತಾ ಇತ್ತು, ವಿಶೇಷವಾಗಿರ್ತಕ್ಕಂಥ ಯಾದಾದ್ರಿ ಹತ್ರ ಹೋಗ್ತಾ, ಅದಕ್ಕೆ ರಾಯಚೂರು ಅಕ್ಕಿ ಸಣ್ಣ ಅಂತ ಕರೆಯೋರು. ಇದು ಮೊಸರನ್ನಕ್ಕೆ ಹೋಗೋದು, ಚೆನ್ನಾಗಿ ಬೇಯೋದು, ಒಳ್ಳೆ ಹಣ್ಣು. ಹೇಗೆ ಕೆಲವು ಅಕ್ಕಿಗಳು ಇದಕ್ಕೇ ಹೋಗಬೇಕು ಅಂತಿತ್ತು ಅದು ಬರ್ತಿತ್ತು, ಅದು ಆಮೇಲೆ ಕೂಡ ನಿಲ್ಲಿಸ್ಬಿಟ್ರು. ಯಾಕೆಂದರೆ ಈ ಜಗನ್ಮೋಹನ್ ರೆಡ್ಡಿಗೆ ಏನು ದುಡ್ಡು ಆಸೆ ಅಂದರೆ, ನಾವು ಆಂಧ್ರದಲ್ಲಿದ್ದಾಗ ಏನೂ ದುಡ್ಡೇ ಮಾಡ್ಕೊಳ್ಳಿಲ್ಲ, ವೆಂಕಟರಮಣನ್ ಮಾರೇ ಬಿಡ್ತಿದ್ದೇನೆ ಒಂದು ಸ್ವಲ್ಪ ದಿವಸ ದೆರೆದವನು ಇದ್ದಿದ್ರೆ. ಇವಾಗ ಪುಣ್ಯಕ್ಕೆ ಏನು ಅಂದರೆ ಚಂದ್ರಬಾಬು ನಾಯ್ಡು ಆಗಲಿ ಬಂದಿದ್ದಾಗಲಿ, ಪವನ್ ಕಲ್ಯಾಣ್ ಬಂದಿದ್ದಾಗಲಿ, ವಿಶೇಷತೆ ಅಂದರೆ ಇನ್ನು ಮೇಲಾದರೂ ಪುಣ್ಯಾಹ ಅಂತ. ಪಾಪ ಆಗಲೇ ವಿವೀನ ಹೇಳಿದ್ಲು, ಪವನ್ ಕಲ್ಯಾಣ್ ಪುಣ್ಯಾಹ ಮಾಡಿಸ್ತಾರೆ ಅಂತ. ನಿಮಗೆಲ್ಲ ಒಂದು ರಹಸ್ಯ ಹೇಳ್ತೀನಿ, ಯಾರು ಈ ಟಿ ವಿ ನೋಡ್ತಾ ಇದ್ದೀರೋ, ಪವನ್ ಕಲ್ಯಾಣ್ ಕಿವಿಗೋ ಚಂದ್ರಬಾಬು ನಾಯ್ಡು ಕಿವಿಗೋ ಹೇಳಿ, ಬ್ರಹ್ಮಾಂಡ ಗುರುಗಳು ಹೇಳ್ತಾ ಇದ್ದಾರೆ ಏನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಈಸಿ ಅಂತ. ನೀವೆಲ್ಲ ಹೊರಗಡೆ ಹೋಗ್ಬಿಟ್ಟು ದೊಡ್ಡ ಹೋಮ ಏನು ಮಾಡಬೇಕಾಗಿಲ್ಲ. ಆವತ್ತೇನೆ ನಾರದ ಮಹಾಮುನಿಗಳು ಪಾಪನಾಶಂ ಹತ್ರ ಬರೆದಿದೆ. ಇವತ್ತು ಅಲ್ಲಿ ಹೋಗಿ ನೀವು ನೋಡಿ, ಶಾಸನ ನೋಡ್ತೀನಿ ನಾನು ಅಂತ ಹೇಳ್ತೀನಿ. ಅಲ್ಲಿ ಜಪಾಲಿ ಆಂಜನೇಯ ಅಂತಿದ್ದಾನೆ, ಏನೇಳೆ ಬೆಟ್ಟದ ಮೇಲೆ ಜಪಾಲಿ ಅಂದರೆ ಅವನು ಒಂದು ಪಾದ 30 ಅಡಿ ಆಂಜನೇಯ ಇಟ್ಟಿದ್ದಾನೆ. ಪ್ರತಿ ದಿನ 2 ವಾರ ರಾತ್ರಿಯಲ್ಲಿ ಬಂದು ಜಪವನ್ನು ಮಾಡ್ತಾನೆ, ರಾಮ್ ರಾಮ್ ಅಂತ ಕೇಳ್ತಾರೆ. ಪಾಪನಾಶ ಹಿಂಗೆ ಹೋಗ್ತಾ ಡೌನಲ್ಲಿ ಜಪಾಲಿ ಆಂಜನೇಯ ಇದೆ, ಆ ಸ್ಥಳದಲ್ಲಿದೆ ಇವತ್ತಿಗೂ ಆಂಜನೇಯ ಕಾಲಿಟ್ಟಿರ್ತಕ್ಕಂಥ ಸ್ಥಳ. ಆ ಜಾಗದಲ್ಲಿ ಇಟ್ಟಿರ್ತಕ್ಕಂಥ ವಿಶೇಷತೆ ಏನು ಅಂದರೆ, ಅವನೊಂದು ರಹಸ್ಯ ಬರೆದಿದ್ದಾನೆ ಪಾಪನಾಶಮಲ್ಲಿ, ಸ್ವಯಂ ಗಂಗೆ. ಅದಕ್ಕೆ ಅವಳನ್ನ ಜಾನುಪುತ್ರಿ ಜಾಹ್ನವಿ ಋಷಿಗಳ ಮಗಳು ಜಗಂಗೆ, ಪಾಪಗಳ ನಾಶಿನಿ, ಹೆಸರೇ ಪಾಪನಾಶಿನಿ. ಏನು ಹೇಳುತ್ತೆ, ಪಂಚಗಂಗಾ ಎಲ್ಲಿರುತ್ತೋ ಯಾವ ಕ್ಷೇತ್ರದಲ್ಲಿ, ಮಂಗಳೂರಲ್ಲಿ ಪಂಚಗಂಗಾ ಇದೆ, ಇನ್ನೆಲ್ಲೂ ಜಗತ್ತಲ್ಲಿ ಪಂಚಗಂಗಾ ಇರತಕ್ಕಂಥದ್ದು ಒಂದು ತಿರುಪತಿಯಲ್ಲಿ, ಒಂದು ವಿಶೇಷವಾಗಿರ್ತಕ್ಕಂಥ ಮಂಗಳೂರಲ್ಲಿ, ಉಜ್ಜಯಿನ ಮಹಾಕಾಳೇಶ್ವರ ಕ್ಷೇತ್ರದಲ್ಲಿ, ಕಾಶಿಯಲ್ಲಿ, ಈ 6 ಸ್ಥಳದಲ್ಲಿ ಪಂಚಗಂಗಾ ಕ್ಷೇತ್ರ. ಇನ್ನೊಂದು ರಾಮೇಶ್ವರದ ಹತ್ರ ಒಂದು ಹಳ್ಳಿಯಲ್ಲಿ ಏನು ಧನುಷ್ಕೋಡಿಗೆ ಹೋಗ್ತೀವಿ ಆ ಜಾಗ. ಈ ಪಂಚಗಂಗೆ ಇವತ್ತು ಏನು ಅಂದರೆ ತಿರುಪತಿಯ ಬೆಟ್ಟದ ಮೇಲೆ 5 ಗಂಗೆ ಇದೆ. ವಿಶೇಷವಾಗಿರೋ ಈ 5 ಗಂಗೆನ ನೀವು ತಗೊಂಡ್ರೆ, ನೀರುಗಳನ್ನ ತಗೊಂಡ್ರೆ ಪುಣ್ಯಾಹ ಮಾಡಿದ್ರೆ ಸಾಕು ಅಂತ ಆ ಕಾಲದಲ್ಲಿ, ಇನ್ ಕೇಸ್ ಈ ಥರದ್ದೇನಾದರೂ ಆದರೆ ಅಂದರೆ ಅವ್ನು ಮುಂದಾಲೋಚನೆ ಮಾಡ್ಬಿಡ್ತಾನೆ ಭಗವಂತ. ಸೊ ಅದನ್ನು ನೀವುಗಳು ಪುಣ್ಯಾಹ ಮಾಡ್ಬೋದು. ಇವತ್ತಿಗೂ ನಾವು ಹೊರಗಡೆ ಬಂಗಾರದ ಬಾಗಿಲಿಂದ ಆಚೆ ಬರ್ತೀವಿ, ಬಂದ ತಕ್ಷಣ ಶ್ರೀನಿವಾಸನಿಗೆ ವೈಕುಂಠ ಏಕಾದಶಿ ದಿವಸ ಬಿಡ್ತೀವಲ್ಲ ಬಾಗಿಲು, ಆ ಬಂಗಾರದ ಬಾಗಿಲು ಕಾಣುತ್ತೆ, ಅದು ಎದುರುಗಡೆ ಒಂದು ಬಾವಿ ಇದೆ. ಎಲ್ಲಿ ಅಂದರೆ ಒಕಳಾದೇವಿಗೆ ಹೋಗೋಕ್ಕೆ ಬಲಗಡೆ ಒಂದು ಬಾವಿ, ಆ ಬಾವಿ ನೀರು ತಗೊಳ್ಳಿ, ಓಪನ್ ಮಾಡಿ ಗೇಟ್ನ, ತಗೊಳ್ಳಿ ನೀರನ್ನ. ಅವ್ನು ಬರ್ದಿರ್ತಾನೆ ಆ ಕಾಲದಲ್ಲಿ ಶಾಸನ. ಹಿಂದ್ಗಡೆ ದೇವಿ ಪುರಾಣದಲ್ಲೂ ಬರೆದಿದೆ, ಮಹಾವಿಷ್ಣುನೂ ಬರೆದಿದೆ. ಎಲ್ಲಿ ಆ ಬೆಳ್ಳಿನಲ್ಲಿ ಒಂದು ಆರ್ಚ್ ಹಾಕ್ಬಿಟ್ಟು ವಿಷ್ಣುಗೆ ಅರ್ಪಿಸ್ತಕ್ಕಂಥದ್ದು. ಎಲ್ಲರೂ ಬಂದು ಓ ವೈಕುಂಠ ವಿಶೇಷವಾಗಿರ್ತಕ್ಕಂಥ ವಿಮಾನ ವೆಂಕಟೇಶ್ವರ ಅಂತ ನೋಡ್ತಿರಲ್ಲ, ಅಲ್ಲಿ ಬರೆದಿದೆ ಲೈನ್ಸು, ನೀವು ಓದೋಕ್ಕಾಗಲ್ಲ, ನನಗೆ ಗೊತ್ತು ಓದೋಕ್ಕೆ, ಕೆಲವು ಋಷಿಗಳಿಗೆ ಗೊತ್ತಾಗಿದೆ. ಸೊ ಅದನ್ನೆಲ್ಲ ನೀವು ಪುಣ್ಯ ಹಾಕಿ ಏನು ಅಂದರೆ ಬ್ರಹ್ಮಾಂಡ ಗುರುಗಳನ್ನ ಚೆನ್ನಾಗಿ ಕೇಳಬೇಕು ನೀವು, ಪರಿವರ್ತನೆ ಆಗತ್ತೆ. ಈಸಿ ಮೆಥಡ್. ಅವೆಲ್ಲವನ್ನೂ ಕೂಡ ಈಗ ಯಾಗದ ಸಂದರ್ಭದಲ್ಲಿ ಮಾಡ್ತಾರೆ ಅಂತ ಅನ್ಸುತ್ತೆ ಗುರುಜಿ. ಅವ್ರಿಗೆ ಹೇಳಕ್ ಗೊತ್ತಾಗಲ್ಲ. ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಕೊಳ್ಳೇಗಾಲದಿಂದ ಬಾಲರಾಜು ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಬಾಲರಾಜು ಅವರೇ. ನಮಸ್ತೆ ಮೇಡಮ್. ಬಾಲರಾಜು ಅವರೇ, ತಮ್ಮ ಪ್ರಶ್ನೆ ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ಮಾತಾಡಿ ಬಾಲರಾಜು, ಪ್ರಶ್ನೆ ಕೇಳಿ. ಹಲೋ ಮೇಡಮ್, ನಾನು ಬಾಲರಾಜು ಮೇಡಮ್. ಹಾ ಹೇಳಿ, ಪ್ರಶ್ನೆ ಕೇಳಿ. ಪ್ರಶ್ನೆ ಮೇಡಮ್, ಈ ತರ ಮಾಡ್ತಾ ಇದಾರಲ್ಲ ಭಕ್ತರು, ಇದೆಲ್ಲ ಮೋಸ ಅಲ್ವಾ ಮೇಡಮ್? ಎಲ್ಲ ಕಲಬೆರಕೆ ಮಾಡ್ತಾ ಇರೋದು ನಿಜ ಒಳಗಡೆ ಮೇಡಮ್. ಸರ್ ಗುರುಜಿ ಸರ್ ನಮಸ್ತೆ ಸರ್. ಚೆನ್ನಾಗಿದೆ ಬಾಲರಾಜು, ನಿಂದ ಹೆಸರು 4 ಸರಿ ಹೇಳಿದ್ರಪ್ಪ ಎಮ್ಮ ಆಗ್ಲಿಂದ. ಸರ್ ಇವೆಲ್ಲ ಮಾಡ್ತಾ ಇದಾರೆ, ಇದೆಲ್ಲ ಮೋಸ ಅಲ್ವಾ ಸರ್? ಎಲ್ಲ ನಮ್ಮ ಅಯ್ಯೋ ಮೋಸ ಅಂತ ಟಿವಿ 40 ಸರಿ ಹೇಳಾಯ್ತು. ಈಗ ಮೋಸ ಅಂದ್ರೆ ನೀನು ಹೋಗಿ ಏನ್ ಮಾಡ್ತೀಯಪ್ಪ? ಈಗ ಪುಣ್ಯಾಹ ಮಾಡಿಸಿ ಬೇರೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಪಾಡಿದ ಪಾಪ ಕರ್ಮಕ್ಕೆ ಏನ್ ಮಾಡ್ದ ಅವನು ಅನುಭವಿಸ್ತಾ ಇದ್ದಾನೆ. ದಂಡಂ ದಶಗುಣಂ ಸೋತೋದ್ನ ನೆಗೆದು ಬಿದ್ದೋದ, ಒಂದು 7 ಸೀಟ್ ಬಿಟ್ಕೊಂಡು ಮಿಕ್ಕಿದ್ದೆಲ್ಲ ನೆಗೆದು ಬಿದ್ದೋದ. ಆದರೆ ಇನ್ನು ಮೇಲೆ ಅವನಿಗೆ ತೊಂಡ್ರೋಗ ಶುರು ಆಗ್ತಾನೆ, ಚರ್ಮವ್ಯಾಧಿ. ನೀನು ಹೆಂಗೆ ದನದ ಮಾಂಸವನ್ನು ಹೇಗೆ ಎಣ್ಣೆನ ಮಾಡ್ತಾ ಇದೆಯೋ, ಮೀನು ಎಣ್ಣೆನ ಹೆಂಗೆ ಸೋರಿಸ್ತಾ ಇದೆಯೋ, ಅದಕ್ಕೆ ರೀತಿಯಾಗಿ ಅವನು ಅನುಭವಿಸ್ತಾನೆ. ಡೋಂಟ್ ವರಿ, ಇನ್ನೂ ಮಾಡ್ಬೇಕಾಗ ಸ್ವಲ್ಪ ದಿವಸಕ್ಕೆ ಹೋಗ್ತಾ ಮುಂದೆ ಮುಸಲ್ ಪಂಡಗ, ಮುಂದೆ ಇದೆ ಮಾರಿ ಹಬ್ಬ ಅಂತ ಇದೆ ಅವನಿಗೆ ಕಾದಿದೆ. ಅವ್ರ ಅಪ್ಪನಿಗೆ ದಂಡ ಕೊಟ್ಟು ನರಸಿಂಹಸ್ವಾಮಿ ಹಿರಣ್ಯಕಶಿಪು ಥರ ಹೆಂಗೆ ಭಗತ್ ತಿಂದುಬಿಟ್ನೋ ಹಾಗೆ ಇವನಿಗೂ ಕಾದಿರತಕ್ಕಂಥದ್ದು ಇದೆ. ಡೋಂಟ್ ವರಿ ಪಾಪ, ಇನ್ನು ಮುಂದಕ್ಕಾದರೂ ನಾವೇನು ಮಾಡಬೇಕು, ಏನೇನು ಪರಿವರ್ತನೆ ಮಾಡಬೇಕು. ಪಾಪ ತಿರುಪತಿಗೆ ಹೋಗೋರಿಗೆ ನೆಕ್ಸ್ಟ್ ಲಾಡು ತಿನ್ನಲೋ ಬೇಡವೋ ಆತಂಕಗಳಿರುತ್ತೆ. ಖಂಡಿತ ಗುರುಜಿ. ಅದಕ್ಕೆ ಇದು ಮುಟ್ಟಿದ್ರೆ ಪಾಪನ, ಇದು ಮುಟ್ಟಿದ್ರೆ ಸರೋಗತ್ತಾ, ಅಥವಾ ಹಾಕಿರೋ ಡೌಟಾ, ಇನ್ನು ಕ್ಲೀನ್ ಮಾಡಿದಾರಾ ಅನ್ನೋದು. ಯಾಕೆಂದರೆ ಎಷ್ಟೋ ಜನ ಮಡಿವಂತರು ಇರ್ತಾರೆ, ಎಷ್ಟೋ ಜನ ಆಸೆ ಇಟ್ಕೊಂಡಿರ್ತಾರೆ, ಎಷ್ಟೋ ಜನ ಮನೆಯದು ಕುಲದೇವರು ಅಂತ ಓದಾಡ್ತಿರ್ತಾರೆ. ಕೆಲವ್ರಿಗೆ ಆಸೆ ಆ ಲಾಡು ತಿನ್ನಕ್ಕೋಸನ್ನೇ ತಿರುಪ್ತಿಗೆ ಹೋಗ್ತಿರೋ, ದೇವ್ರ ದರ್ಶನಕ್ಕೆಲ್ಲ. ಅಂಥವರು ಭಾಳ ಜನ ಹೋಗ್ತಿದ್ದಾರೆ. ಸೊ ಅಂಥವ್ರಿಗೆಲ್ಲ ಏನಾಗುತ್ತೆ, ಇದೊಂದು ಹೊಸ ರೀತಿಯಾದ ಆತಂಕ. ಸೊ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಪಂಚಗಂಗಾ ಅನುಗ್ರಹ ಏನಿದೆ
ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್. ಎಷ್ಟೇ ಅರ್ಚಕರು ಏನೇ ಮಾಡಲು ಜಗತ್ ರಹಸ್ಯ ಗೊತ್ತಿರತಕ್ಕಂಥದ್ದು ಏಕೈಕ 7 ಜನಕ್ಕೆ ಮಾತ್ರ. ಅದರಲ್ಲಿ ಬ್ರಹ್ಮಾಂಡ ಗುರುಗಳು ಒಬ್ರು ಇಡೀ ಭೂಮಿ. ಹಾಗಾದ್ರೆ ಈಗ ಲಡ್ಡು ಈಗ ಕಳೆದ 4 ವರ್ಷದಿಂದ ದೇವಸ್ಥಾನಕ್ಕೆ ಹೋಗಿ ಲಡ್ಡು ತೆಗೆದುಕೊಂಡು ಬಂದು ತಾವು ತಿನ್ನೋದಲ್ಲಿ ಎಲ್ರಿಗೂ ಕೂಡ ಹೌದು. ಲಡ್ಡು ತಿಂದಂಥವ್ರು ಯಾವುದೇ ಪ್ರಾಯಶ್ಚಿತ ಮಾಡಬೇಕು ಅನ್ನುವಂತಹ ಭಾವನೆ ಇದ್ದಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಗುರುಜಿ? ತಿಂದಾಗೋಗಿರುತ್ತಮ್ಮ. ಈಗ ಫಾರ್ ಎಕ್ಸಾಂಪಲ್ ಏನು ಬೇಡ, ಬೇಕ್ರಿಗೆ ಹೋಗ್ತೀಯ, ಎಗ್ಲೆಸ್ ಕೇಕ್ ಕೊಡ ಅಂತ ಅವನ ಹೇಳ್ತಾನೆ, ಇವನು ಹಾಕ್ಕೊಟ್ಟಿರ್ತಾನೋ, ಬೇಕು ಅಂತ ತಿನ್ನಿಸ್ತಾನೆ. ಫ್ರೆಂಡ್ಸ್ ಇರ್ತಾರೆ, ಬೇಕು ಅಂತ ಹೊಟ್ಟೆ ಕಿಚ್ಚಿ ತಿನ್ನಿಸ್ತಾರೆ, ನನ್ನ ಮಗನ ತಿನ್ನಿಸು ಅಂತ. ಕೆಲವ್ರ ಹೆಸರು ಬೇಡ, ಭಾಳ ಜನ ಬಲವಂತವಾಗಿ ತಿನ್ನಿಸಿ ಕೆಲವರೆಲ್ಲ ಮೃತ್ಯು ಸಾಯಿಸಿರ್ತಕ್ಕಂಥದ್ದು ಉಂಟು. ಸೊ ಹಾಗೆಲ್ಲ ಏನು ಮಾಡ್ತೀರಾ, ಈ ಕರ್ಮಣ್ಯೇವಾಧಿಕಾರಸ್ಯ ಮಹಾಫಲೇಶ್ವರದ ಒಬ್ಬ ಮನುಷ್ಯನ ತಿನ್ನಲ್ಲ ಅನ್ನೋನ್ನ ಬಲವಂತವಾಗಿ ತಿನ್ನಿಸೋದು ತಪ್ಪೆ, ಬೇಕು ಅಂತ ಇಡೀ ಸಮಾಜನ ಹಾಳು ಮಾಡೋದು ದೊಡ್ಡ ತಪ್ಪೆ. ಇಂಥ ಒಂದು ಗೋರ್ದವ್ರಿಗೆ ಏನು ಹೇಳಂದ್ರೆ, ಟಿ ವಿಲಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಗನ್ನಿಟ್ಟು ಶೂಟ್ ಮಾಡಿದ್ರು ಪಾಪ ಬರಲ್ಲ. ಆದರೆ ಪಾಪ ಟಿ ವಿಲಿ ಏನೇ ಅಂದರೆ ಹಿಂಗೆಲ್ಲ ಹೇಳ್ಬಾರ್ದು ಗುರುಗಳು ಏನು ಬಿಡ್ತಾರೆ, ಪಾಪ ಅವ್ರಿಗೆಲ್ಲ ಭಯ. ನನಗೇನು ಭಯ ಇಲ್ಲ. ಪ್ರಶ್ನೆ ಇಷ್ಟೇ, ಏನು ಅಂದರೆ ಯಾವುದೇ ಒಂದು ಲಾಡು ಆಗಲಿ, ಯಾವುದೇ ಒಂದು ಕ್ಷೇತ್ರನಾಗಲಿ ಅಧರ್ಮವನ್ನು ಮಾಡಿಕೊಡ್ದು ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ನೀವು ಇವತ್ತು ತಂತಿದ್ದೀರಾ, ಮೈಸೂರಲ್ಲಿ ಮಾರಮ್ಮನ ದೇವಸ್ಥಾನದಲ್ಲಿ ಇದೇ ರೀತಿಯಾಗಿ ವಿಷವನ್ನು ಹಾಕಿರ್ತಕ್ಕಂಥವರು ಉಂಟು, ಎಷ್ಟು ಜನ ಸತ್ತೋದ್ರು, ಅದು ಪಾಪ ಅಲ್ವೇ? ಹಾಗೆ ಧರ್ಮಸ್ಥಳದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ವಿಷ ಜಂತುವಾಗಿ ಪರಿವರ್ತನೆ ಯಾರೋ ಒಬ್ಬ ಮಾಡಕ್ಕೆ ಹೋಗಿದ್ದ, ಅದು ನಿಲ್ಲಿಸ್ಬಿಟ್ರು, ತಪ್ಪಲ್ವೇ? ಏನು ಬೇಡ, ಕೊಲ್ಲೂರು ಮೂಕಾಂಬಿಕೆಯಲ್ಲಿ ನಂಬ್ತೀರಾ ಬಿಡ್ತೀರಾ ನೀವು, ನಾನು ಹೇಳ್ತೀನಿ ಕೇಳಿ. ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಕೋತಿ ಸತ್ತೋಗಿತ್ತು ಮೇಲೆಗಡೆ, ಗೊತ್ತಾ ನಿಮಗೆ? 1000 ಜನ ನೆಗೆದು ಬಿತ್ತೋದ್ರು. ಆ ಕೋತಿ ಸತ್ತೋಗಿ 6 ತಿಂಗಳಾಗೋಗಿದೆ. ಈ ನನ್ನ ಮಕ್ಕಳು ಕ್ಲೀನೇ ಮಾಡಿಲ್ಲ ಯಾರು ಸರ್ಕಾರದವರು. ಆವಾಗ ಬೆಟ್ಟದ ಮೇಲೆ ಹೋಗಿ ಆ ಮೇಲ್ ಟ್ಯಾಂಕಲ್ಲಿ ನಾನೇ ಸ್ವತಃ ನೋಡಿದ್ದೀನಿ ಸಾಕ್ಷಿಭೂತವಾಗಿ. ಏನಯ್ಯ ಇದು ಸತ್ತೋಗಿದ್ದು, ನಿಮ್ಗೇನು ಬಂದು ದೊಡ್ಡ ರೋಗ ಅಂತ. ಕೋತಿ ಸತ್ತು ಎಷ್ಟು ತಿಂಗಳು? 6 ತಿಂಗಳಾಯಿತು. ಸೊ ಅದನ್ನು ಕ್ಲೀನ್ ಮಾಡಿಸಿ ಮಟ್ಟಿ ಆಮೇಲೆ ಪಾಪ ಹೋಗಿ ತಿಳ್ಕೊಂಡು ಕೇರಳಲ್ಲಿ ಪೇಪರ್ಲಿ ಇದೆ, ಕಟಿಂಗ್ ಮಾಡಿ ನಾನೇ ಇಟ್ಕೊಂಡಿದ್ದೀನಿ. ಆ ಥರ ಯಾರು ಹೇಳ್ತಾರೆ ನಿಮಗೆ ಧೈರ್ಯವಾಗಿ? ಯಾರೂ ಹೇಳಲ್ಲ. ಅದಕ್ಕೆ ಹೇಳೋದು, ಎಲ್ಲೆಲ್ಲಿ ಅನ್ಯಾಯ ಮಾಡಬೇಕು ಅಂತ ನಮ್ಮನ್ನು ಕಾಯ್ತಾ ಇದ್ದಾರೋ ವಿದೇಶದಿಂದ, ಹೊರಗಡೆಯಿಂದ ಜನಗಳು. ಅದಕ್ಕೆ ಧರ್ಮದಲ್ಲಿ ಏನು ಹೇಳುತ್ತೆ, ಸನಾತನ ಧರ್ಮದಲ್ಲಿ ನಾವು ಕಾಪಾಡ್ಕೊಳ್ಳೋದು ನಮ್ಮ ಧರ್ಮ ಏನು ಹೇಳುತ್ತೆ, ಎಷ್ಟು ತಿಳ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಬಂದ ಯುದ್ಧನ ಯಾವ ಕಾಲಕ್ಕೂ ಬಿಡಬೇಡಿ, ಇನ್ನೊಬ್ಬರು ತಂಟೆಗೆ ಹೋಗಬೇಡಿ. ಆದ್ದರಿಂದ ನಾವು ಅಲ್ಲ, ಭಗವಂತನೇ ಸ್ವತಃ ಕಲಿಯುಗ ಹೆಂಗಂದ್ರೆ ಘೋರವಾಗಿ ಅನುಭವಿಸ್ತಾರೆ. ಸೊ ಅದರಿಂದ ನೀವು ವಿಶೇಷ ಏನು ಅಂದರೆ, ನಾವು ಶುದ್ಧಿ ಮಾಡೋದು ಹೇಗೆ, ಏನೇನು ಮಾಡ್ಬೋದು ಮುಂದಕ್ಕೆ ಅಂತ ಕಾರ್ಯದ ಬಗ್ಗೆ ಬರ್ತೀನಿ ಗುರುಜಿ. ಕಾಲರ್ ಇದ್ದಾರೆ, ಮಾತನಾಡ್ಸ್ಕೊಂಬೇಡ. ಚಾಮರಾಜನಗರದಿಂದ ಅನಂತ ಪ್ರಸಾದ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಅನಂತ ಪ್ರಸಾದ್ ಅವರೇ. ನಮಸ್ಕಾರ ಮೇಡಮ್, ಗುರುಜಿ ಕೇಳಬೇಕು, ಮಾತಾಡಿ. ಗುರುಜಿ ಇದ್ದಾರೆ, ಪ್ರಶ್ನೆ ಕೇಳಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಅನಂತ ಪ್ರಸಾದ್ ಜನಾರ್ದನ್ ಟೆಂಪಲ್ ಗುರುಜಿ. ಶುಭ ಮಸ್ತು, ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದ ಇರ್ಲಿ. ಆಮೇಲೆ ಹಳೆ ಗುರುಗಳ ತಮ್ಗೆಲ್ಲ ಗೊತ್ತಾಯಿದೆ ಲಾಡು ಬಗ್ಗೆ. ಈಗ ಲಾಡನ್ನ ತಗೊಂಡು 4 ವರ್ಷದಿಂದ ಜನ ತಿಂತಾ ಇದಾರೆ, ಏನೋ ಆಯ್ತು ಬಿಡಿ. ಆದ್ರೆ ನೆಕ್ಸ್ಟ್ ದಿನಗಳು ಬೇರೆ ತರ ನೈವೇದ್ಯ, ಕಲ್ಸಕ್ಕರೆ, ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ ಆ ತರನೇ ಮಾಡಿಸಿ ಕೊಡ್ಬೋದಲ್ವಾ ಗುರುಗಳ ಮುಂದಕ್ಕೆ? ಏನ್ ಮಾಡ್ಬೋದು ಅಂದ್ರೆ, ಇವರು ಈ ತುಪ್ಪನಲ್ಲಿ ಇರತಕ್ಕಂಥ ವಿಚಾರ, ದೇವಸ್ಥಾನದಲ್ಲಿ ವೆಂಕಟರಮಣನಿಗೆ ಕರೆಕ್ಟಾಗಿ 111 ನೈವೇದ್ಯ, ಚಪ್ಪನ್ ಭೋಗ್ ಅಂತ ಏನು ವಿಶೇಷವಾಗಿ ಪೂರಿ ಜಗನ್ನಾಥಲ್ಲಿ 56 ವೆರೈಟಿ ನೈವೇದ್ಯ ಮಾಡ್ತಾರೋ, ತಿರುಪತಿ ವೆಂಕಟರಮಣಗೆ ಏನು ಹೇಳುತ್ತೆ, ಕುಂಭಮೇಳ ನಡೆದ ಹಾಗೆ ಯಾವತ್ತು ನಡೆಯುತ್ತೋ, ವಿಶೇಷವಾಗಿ ಕಾಶಿ ವಿಶ್ವನಾಥನಿಗೆ ವಿಶೇಷ ಸಮಯದಲ್ಲಿ ಉಜ್ಜೈನ್ ಮಹಾಕಾಳೇಶ್ವರ ನಡೆಯುತ್ತೋ ಹಾಗೆ ತಿರುಪತಿಲಿ ಏನು ಹೇಳುತ್ತೆ, ಪ್ರತಿ ಬ್ರಹ್ಮೋತ್ಸವಕ್ಕೆ ಒಂದೊಂದು ನೈವೇದ್ಯ ಚೇಂಜ್ ಆಗುತ್ತೆ. ಸೊ ನೀವೆಲ್ಲ ಏನು ಮಾಡ್ಬೋದು, ಇನ್ಮೇಲೆ ಲಡ್ಡು ಬಿಟ್ಬಿಡಿ, ಅಲ್ಲಿ ಸೂಪರಾಗಿ ಮಾಡ್ತಕ್ಕಂಥದ್ದೇನೋ ಪೊಂಗಲ್, ಆಹಾ ಸೂಪರ್. ಸರಿ, ತುಪ್ಪ ಹಾಕದೇ ಇರತಕ್ಕಂಥ ಏನೇನಿದೆಯಾ, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಖಾರದ ಪೊಂಗಲ್ಲು. ಅದು ಬಿಟ್ಟರೆ ಮೊಸರನ್ನ, ಅದು ಸೂಪರಾಗಿ ಮಾಡ್ತಾರೆ. ಯಾಕೆ ಮೊಸರನ್ನ ಅಂದರೆ, ಒರಳಲ್ಲಿ ಇವತ್ತಿಗೂ ಅನ್ನನ ಒರಳು ಚಿತ್ರಾನ್ನ ಮಾಡ್ತಾರೆ ಪ್ರತಿ ಗುರುವಾರ, ತಿರುಪ್ಪಾವೈ ಸೇವೆ ಅಂತ. ಅಂಥದ್ದೆಲ್ಲ ತೊಗೊಬನ್ನಿ. ಲಡ್ಡು ಹಾಗೂ ನಿಮಗೆ ಏನೋ ಡೌಟ್, ಅಯ್ಯೋ ಲಡ್ಡು ಬೇಡ ಗುರುಗಳೇ, ಚೇಂಜ್ ಮಾಡೋಣ. ನೋಡಿ, ತಿರುಪತಿಯಲ್ಲಿ ನೀವು ಹೋಗ್ಬಿಟ್ಟು ಅಂಗಡಿಲಲ್ಲ, ಹೊರಗಡೆ ದೇವಸ್ಥಾನದ ಒಳಭಾಗದಲ್ಲಿರ್ತಕ್ಕಂಥ ನೀವೇ ಏನಾದರೂ ತಗೊಂಡು ದರ್ಶನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ದ್ವಾರಪಾಲಕರಿಂದ ಹೋಗಿ ಉಂಡಿಯನ್ನು ಮುಟ್ಟು ನಮಸ್ಕಾರ ಮಾಡಿ ನರಸಿಂಹ ಹತ್ರ ಹಲೋ ಅಂತ ಬಂದು ತೊಗೊಂಡ್ರು ಸಾಕು ಅನ್ನತ್ತೆ. ಅಂದರೆ ನಿಮ್ಮ ಪ್ರಸಾದ ನೀವೇ ನೈವೇದ್ಯ ಮಾಡ್ಕೋಬೋದು, ಕೆಲವರಲ್ಲಿ ನೈವೇದ್ಯ ಮಾಡಲ್ವಲ್ಲ. ಸೊ ನೀವು ನೈವೇದ್ಯ ಮಾಡ್ಕೊಳ್ಳೋಕೆ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ಬೋದು. ಆಮೇಲೆ ನೀವು ಹೇಳ್ದಂಗೆ ಲಾಡುಗೆ ಹಾಕೋದನ್ನೇ ಗೋಡಂಬಿ, ದ್ರಾಕ್ಷಿ, ಫಸ್ಟ್ ಕ್ಲಾಸ್ ಆಗಿ ಕಲ್ಕರ್ಚೂರು, ಅಲ್ಲಿ ಕೆಂಪು ಸಕ್ಕರೆ ಹಾಕ್ತಾರೆ, ಭಾಳ ಚೆನ್ನಾಗಿರುತ್ತೆ. ಸೊ ಇಂಥದ್ದೆಲ್ಲ ಏನು ಮಾಡ್ಬೋದು, ಅದನ್ನು ಡೈರೆಕ್ಟಾಗಿ ಒಂದೊಂದು ಇಷ್ಟು ಕೊಟ್ಬಿಡೋದು. ಇವ್ರು ಕೊಡೋ ಪುಟ್ಕೋಸಿ ಒಂದು ಚಿಕ್ಕ ಲಡ್ಡು ಬಿಟ್ಟು ಮೊದಲು ಕೊಡ್ತಾ ಇದ್ದಿದ್ದು ಅಷ್ಟೇ, ಸ್ವಲ್ಪ ದೊಡ್ಡದಾಗೆ ಕೊಡ್ಬೋದಾಗಿತ್ತು ಅಂತ ಬೈಕೊಂತಿದ್ವಿ, ಏನು ಬಿಟ್ಟು ಕೊಡ್ತೀರಾ ಅಂತ. ಈ ನೋಡಿ ಮೊಸರನ್ನು ನಿಲ್ಲಿಸ್ಬಿಟ್ಟಿದ್ದಾರೆ, ಪೊಂಗಲ್ ನಿಲ್ಲಿಸ್ಬಿಟ್ಟಿದ್ದಾರೆ, ಖಾರದ ಪೊಂಗಲ್ ನಿಲ್ಲಿಸ್ಬಿಟ್ಟಿದ್ದಾರೆ, ಹುಳಿಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ದೋಸೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂತೀರಾ, ಸಿಹಿ ದೋಸೆನೂ ಮಾಡ್ತಾಯಿದ್ರು, ಖಾರದ ದೋಸೆ ಮಾಡ್ತಾಯಿದ್ರು, ಅದು ಚೆನ್ನಾಗಿ ತಿಂತಾ ಇದ್ವಿ. ಮೊಸರನ್ನ ಫಸ್ಟ್ ಕ್ಲಾಸ್. ಸೊ ಅದರಿಂದ ನೈವೇದ್ಯಕ್ಕೆ ಆಪ್ಷನ್ಸ್ ಬೇಕಷ್ಟಿದೆ. ಸೊ ನಾನು ಏನು ಹೇಳ್ತೀನಿ, ನಿಮ್ಮ ಥರದವರು ಅಕಸ್ಮಾತ್ ಅನುಕೂಲ ಬೇಜಾರು ಮಾಡಿಕೊಂಡ್ರು, ಹಳೆಬ್ರೆಲ್ಲ ಇರ್ತಾರೆ,
ಸೊ ನಾನು ಚಂದ್ರಬಾಬು ನಾಯ್ಡುಗಾಗಲಿ, ನಾನು ಪರಿಪೂರ್ಣವಾಗಿರ್ತಕ್ಕಂಥ ವಿಶೇಷ ಪವನ್ ಕಲ್ಯಾಣ್ಗಾಗಲಿ ನಾನು ಒಂದಷ್ಟು ಜನ ಪತ್ರ, ಏಕೆಂದರೆ ನಮ್ಮ ಮಿತ್ರರೇ ವಿಶೇಷವಾಗಿ ಇವತ್ತು ಜಗನ್ ಚೌಧರಿ ಅಂತ ಡಾಕ್ಟರ್ ಜಗನ್ಮೋಹನ್ ರೆಡ್ಡಿ ಎಲ್ಲ ಸದ್ಯ ಜಗನ್ ಚೌಧರಿ ಅಂತ ಚಿತ್ತೂರಿಗೆ MLA ಆಗಿದ್ದಾರೆ, ನಮ್ಮ ಭಾಳ ಆಪ್ತರು. ಸೊ ಅವ್ರು MLA ಆಗಬೇಕಾದ್ರೂ ಕಾರಣ ನಂದೆ ತಿರುಪತಿ ವೆಂಕಟರಮಣ ಅಂತ. ಸೊ ಅವರೇ ಇನ್ಚಾರ್ಜ್ ಆದಾಗ ಅವ್ರಿಗೂ ಹೇಳ್ತೀನಿ ನಾನು ಹೋಗ್ಬಿಟ್ಟು ಏನು ಅಂದರೆ ಇನ್ಮೇಲೆ ಈ ರೀತಿ ನಿಮ್ಮ ಒಂದು ಕೋರಿಕೆನ ಅಲ್ಲಿ ವ್ಯವಸ್ಥೆ ಮಾಡೋಣ, ಪೊಂಗಲ್ಲೇ ಕೊಡಲಿ, ಚಿತ್ರಾನ್ನೇ ಕೊಡಲಿ, ಬೇರೆ ದೇವಸ್ಥಾನ ಕೊಡ್ತಾ ಇಲ್ವಾ ಕೊಡೋಣ. ಮತ್ತೊಂದು ಕಳೆದ 4 ವರ್ಷದಿಂದ ಆದಂತಹ ಪ್ರಮಾದ ಬಹುಶಃ ಇನ್ನು ಮುಂದೆ ಅದು ರಿಪೀಟ್ ಆಗಲ್ಲ ಅಂತ ಅನ್ಸುತ್ತೆ. KMF ತುಪ್ಪ ಕೂಡ ಹೋಗ್ತಾ ಇದೆ. ಸೊ ಹಾಗಾಗಿ ಯಾರು ಭಯ ಪಡುವಂಥ ಅಗತ್ಯ ಇಲ್ವೇನೋ. ಜೊತೆಗೆ ಈಗಂತರೂ ಭಕ್ತರ ಶ್ರದ್ಧೆಗೆ ಮೋಸ ಆಗ್ಬಿಟ್ಟಿದೆ, ಅಪಚಾರ ಆಗ್ಬಿಟ್ಟಿದೆ. ಅದಕ್ಕಾಗಿಯೇ ಈಗ ಪ್ರಾಯಶ್ಚಿತ್ತ ದೀಕ್ಷೆ ಮಾಡ್ತಿದ್ದಾರೆ ಪವನ್ ಕಲ್ಯಾಣ್ ಅವರು. ಏನ್ ಗುರುಜಿ ಇದು ಪ್ರಾಯಶ್ಚಿತ್ತ ದೀಕ್ಷೆ? ಪ್ರಾಯಶ್ಚಿತ್ತ ಅಂದ್ರೆ ಏನು ಅಂದ್ರೆ ಮಾಡಿದ ಪಾಪವನ್ನ ತೊಳ್ಕೊಳ್ಳೋ ಕ್ರಮ ಅಂತ ಹೇಳ್ತಾರೆ. ಅಂದ್ರೆ ಅವನೇ ಮಾಡಬೇಕು ಅಂತ ಹೇಳ್ತಾನೆ, ಯಾರು ಮಾಡಿದ ವ್ಯಕ್ತಿನೇ ಮಾಡಬೇಕು ಅಂತ ಇಲ್ಲ, ಮಹಾರಾಜ ಮಾಡಿಸ್ಬೋದು ಅಂತ. ನೋಡು, ಆ ಕಾಲದಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ, ಪರಿಶಿಂಚನೆ ಅಂತ ಕರಿತೀವಿ. ಪರಿಶಿಂಚನೆ ಅಂದ್ರೆ ಮತ್ತೆ ಪ್ರೋಕ್ಷಣೆ ಎಲ್ಲ ಮಾಡ್ಕೊಳ್ಳೋದು. ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಜೀರ್ಣೋದ್ಧಾರನ ಎಷ್ಟೋ ವರ್ಷಕ್ಕೆ ಅಂದರೆ 80 ವರ್ಷದ್ದು 60 ವರ್ಷದ್ದು ಮಾಡ್ಕೊಂಡಾಗ ಪರಿವರ್ತನೆ ಅಂಥದ್ದೇನಾದ್ರೂ ನೀವು ಮಾಡಿಸ್ವೀಗೆ ಅಂದ್ರೂ ಅದನ್ನು ಪರಿವರ್ತನೆ ಮಾಡ್ಕೋಬಹುದು. ಸೊ ಆ ಪ್ರಾಯಶ್ಚಿತ್ತವನ್ನು ಯಾರು ಅಂದರೆ ರಾಜ ಮಹಾರಾಜರು. ಸೊ ಆ ಕಾಲದಲ್ಲಿ ರಾಜರು ಅಂತಿದ್ರು. ಈಗೇನು ಅಂದರೆ ಮಂತ್ರಿಗಳೇ ನಮಗೆ ರಾಜರು. ಸೊ ಅದರಿಂದ ಈಗ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆಗಲಿ, ಪವನ್ ಕಲ್ಯಾಣ್ ಬಂದಿರೋದ್ರೆ ಇನ್ನೊಂದು ತಮಾಷೆ ಏನು ಅಂದರೆ ಚಂದ್ರಬಾಬು ನಾಯ್ಡುಗೆ ಇವಾಗ ಬಿಸಿ ತುಪ್ಪ ಇದ್ದಾಗ ಏನು ಅಂದರೆ ಮೊದಲು ಅಷ್ಟು ಇಂಟ್ರೆಸ್ಟ್ ತೊಗೊಳ್ಳದೇ ಇರ್ತಕ್ಕಂಥ NT ರಾಮರಾವ್ ತೊಗೊಂಡಿರೋ ಇಂಟ್ರೆಸ್ಟು ಅವ್ರು ತೊಗೊಂಡಿದ್ದಾರೆ. ಈ ಸಲ ಬಂದಾಗ ಜನಗಳು ನಮಗೆ ಕಳಿಸಿದ್ದಾರೆ, ವೆಂಕಟರಮಣನ ಕಳಿಸಿದ್ದಾರೆ, ತುಂಬ ನಂಬಿಕೆ ಬಂದಿದೆ ಅವರಿಗೆ. ಪ್ಲಸ್ ಪವನ್ ಕಲ್ಯಾಣ್ಗೆ ವಾರಾಹಿ ಪ್ರಯೋಗ ಜ್ಞಾಪಕ ಇಟ್ಕೊಳ್ಳಿ. ಈ ನಮಗೆ ಸಂತೋಷ ಏನು ಅಂದರೆ ಇವತ್ತು ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅಂತ ವ್ಯಕ್ತಿ, ಪವನ್ ಕಲ್ಯಾಣ್ ಅಂತ ವ್ಯಕ್ತಿ ನಮಗೆ ಬಂದಿದ್ದಾರೆ ಅಂದರೆ ಇನ್ನೊಂದಷ್ಟು ಜನ ಇದ್ದಾರೆ. ಆದರೆ ಈ ವ್ಯಕ್ತಿಗಳು ಯಾಕೆ ಅಂದರೆ ವಾರಾಹಿ ಪೂಜೆಯನ್ನು ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ, ಶತ್ರು ಸಂಹಾರಕ್ಕೆ ವಾರಾಹಿ ಮಂತ್ರನೇ ಹೇಳುತ್ತೆ ಅಂದರೆ ಶತ್ರು ಸಂಹಾರ ಅಂತ. ಸೊ ಆ ವಾರಾಹಿ ಪ್ರಯೋಗದಲ್ಲೇ ಆ ವ್ಯಕ್ತಿ ಗೆದ್ದಿರೋದು, ಅವರ ಸ್ವಯಂ ಭಕ್ತ. ಆದ್ದರಿಂದ ಅವರು ಮಾಡಿಸೋದ್ರಿಂದ ಎಲ್ಲೋ ಭಗವಂತ ಅಂಥವ್ರನ್ನ ಹುಟ್ಟಿಸಿದ್ದಾನೆ, ಅವನು ಮತ್ತೆ ಕರೆಸ್ಕೊಡೆ. ನೀವು ನೋಡಿ ಪ್ರಾಯಶ್ಚಿತ್ತ ಅಂತ ನೀವು ಒದ್ದಾಡ್ತಿದ್ದೀರಾ, ಯಾರಿಗೆ ಗೊತ್ತು ಉಪಮುಖ್ಯಮಂತ್ರಿಯಾಗಿ ಅವ್ರನ್ನ ಮಾಡಿಕೊಂಡು ಭಗವಂತ ಕರೆಸ್ಕೊಂಡಿರ್ಬೋದು ಪುಣ್ಯ ಮಾಡಪ್ಪ ಅಂತ. ಇವಾಗ ನಾವು ವಿಶ್ವಕರ್ಮನ ಒಂದು ದೇವಸ್ಥಾನ ಕಟ್ಸು ಅಂತೀವಿ, ಒಂದು ಪೂಜೆ ಮಾಡೋಕ್ಕೆ ಬ್ರಹ್ಮನ್ನೇ ಇಟ್ಕೊಂಡಿರೋರು ಯಾರೋ ಶ್ರೀನಿವಾಸ ಕಲ್ಯಾಣ ಆಗಲಿ, ಗಿರಿಜಾ ಕಲ್ಯಾಣ ಮಾಡೋಕೆ ಯಾರೋ ಬ್ರಹ್ಮನೇ ಪೂಜಾರಿ, ಅವನೇ ಬಂದು ಸದಾ ಕೂತ್ಕೊಂಡು ಬ್ರಹ್ಮ ಪೂಜೆಯನ್ನು ಮಾಡೋರು. ಹಾಗೆ ಇವತ್ತು ಭಗವಂತ ಕಳಿಸ್ಕೊಟ್ಟಿರ್ಬೋದು ಅಲ್ವಾ. ಸೊ ಈ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಳೋ ಅವಕಾಶ ಅದು ಪದ್ಮಾವತಿ ದೇವಸ್ಥಾನದಲ್ಲಿ ಮಾಡಲಿ ಅಥವಾ ಅಲ್ಮೇಲ್ ಮಂಗ ಪರಿವರ್ತನೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ತಿರುಪತಿ ವೆಂಕಟರಮಣ ದೇವಸ್ಥಾನ ಶತಮಾನದಿಂದ ಬಂದರು. ನಾನು ಮೊದಲು ಏನು ಹೇಳಿದೆ, ತಿರುಪತಿ ಮುಚ್ಚೋಗತ್ತೆ ಅಂದರೆ ಅವನು ಕೇಳಿರಲಿಲ್ಲ. ಆಮೇಲೆ ಕರೋನಾ ಟೈಮಲ್ಲಿ ಮುಚ್ಚೋಯ್ತು. ಇನ್ನೊಂದು ತಮಾಷೆ ಏನು ಅಂದರೆ ಮುಂದಿನ ದಿವಸಗಳಲ್ಲಿ ಇದು ಚಿಪ್ ಚೇಂಜ್ ಆಗೋಗುತ್ತೆ. ನೆಕ್ಸ್ಟ್ ನರಸಿಂಹ ಅವಕಾಶಕ್ಕೆ ಸತ್ಯಯೋಗಕ್ಕೆ ಬಂದ್ಬಿಡುತ್ತೆ. ನೀವೇನು ಕೆಲ್ಸ್ಕೋಬೇಕಲ್ಲ, ಹೋಗೋವಾಗ ನಿಮಗೆ ತಿರುಪತಿ ವೆಂಕಟರಮಣ ಅಷ್ಟೇ, ಆದರೆ ಅವನಿಗೆ ಚೇಂಜಸ್. ಸೊ ಏನು ಅಂದರೆ 7 ಹೆಡೆಗಳಿದು, 7 ಹೆಡೆಗಳು ತಿರುಪತಿ ಬೆಟ್ಟ, ಬಾಲ ಬಂದು ಕಾಳಸ್ತಿ. ಸೊ ತನ್ನ ಬಾಲದಲ್ಲಿ ಯಾವತ್ತೋ ಒಂದು ಹಾವು ಪರೆಯನ್ನು ತೆಗೆದಾಗ ತನ್ನ ವಿಷಪರವನ್ನು ತೆಗೆಯುತ್ತಂತೆ. ಸೊ ಹೀಗೆ ಕಲಿಯುಗ ಅಂತ್ಯಕಾಲದಲ್ಲಿ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಹೇಳಿ ಮಂತ್ರನೇ ಹೇಳುತ್ತೆ. ಸೊ ರಾಮಚಂದ್ರನಿಗೆ ಅನುಗ್ರಹ ಅಂದರೆ ಯಾರು ಬೆಟ್ಟದ ಮೇಲೆ ಹೋಗ್ತೀರಾ, ಯಾರು ಬೆಟ್ಟದ ಮೇಲೆ ಬರ್ತೀರಾ, ಉಂಡಿಯಲ್ಲಿ ರಾಮ ರಾಮ ಅಂತ ಹಾಕಿ, ಆಂಜನೇಯ ಇರೋದ್ರಿಂದ ಆಂಜನೇಯನ ಸ್ಮರಣೆ ಮಾಡಿ, ಶ್ರೀನಿವಾಸನ ಸಾನ್ನಿಧ್ಯ ಪರಿವರ್ತನೆ. ಆಮೇಲೆ ಇನ್ನೊಂದು ತಮಾಷೆ ರಹಸ್ಯ ಗೊತ್ತಾ, ಬಾಲಾ ತ್ರಿಪುರ ಸುಂದರಿ ಮೇಲೆ ಬೆಟ್ಟದ ಮೇಲೆ ಇರೋದು ಬಾಲಾಜಿ, ಜೊತೆಗೆ ಬಾಲಾ ತ್ರಿಪುರ ಸುಂದರಿ ಅಮ್ಮನವರು ಸ್ವತಃ ಕಾಳಿ, ಅಣ್ಣ ತಂಗಿರ ಮಾಯೆಯಲ್ಲಿ ಇದೆಲ್ಲ ವಿಶೇಷತೆ. ಸೊ ಅವಳು ಮಹಾಕಾಳಿಯಾಗಿರೋ ಚಂದ್ರಕ್ಷೇತ್ರ ಅದು. ಸೊ ಚಂದ್ರಕ್ಷೇತ್ರದಿಂದ ನೀರೇ ಶುದ್ಧಿ ಅಂತ. ಅದಕ್ಕೆ ಕಪಿಲೇಶ್ವರ ತೀರ್ಥ, ಕಪಿಲ ತೀರ್ಥ ಕೆಳಗಡೆ ಈಶ್ವರ ಮೇಲೆ ಬಿಡ್ತಲ್ಲ, ಆ ಬೆಟ್ಟದ ಮೇಲಿಂದ ಬರುತ್ತದು ಆ ಕಪಿಲ ತೀರ್ಥ. ವಿಶೇಷವಾಗಿರ್ತಕ್ಕಂಥ ಬಂಗಾರದ ದ್ವಾರದ ಹತ್ರ ಇರತಕ್ಕಂಥ ಬಾವಿ. ಅಡುಗೆ ಮನೇಲಿ ಒಂದು ಬಾವಿ ಇದೆ, ಅಡುಗೆ ಮನೆಯಲ್ಲಿ ರುಬ್ಗುಂಡು, ಹೊಳೆ ಅಡುಗೆ ಮನೆಯಲ್ಲಿ ವಿಶೇಷವಾಗಿರೋ ರುಬ್ಗುಂಡಿದೆ. ರುಬ್ಗುಂಡು ಪಕ್ಕದಲ್ಲಿ ಒಂದು ಬಾವಿ ಇದೆ. ಆ ಗ್ರಿಲ್ ತೆಗೆದ್ರೆ ಗೊತ್ತಾಗುತ್ತೆ ಅದು ಬಾವಿ ಅಂತ. ಆ ಬಾವಿನೂ ನಾವೆಲ್ಲ ಪೂಜೆ ಮಾಡಿದ್ವಿ. ಅದು 3 ವಿಶೇಷವಾದ ನದಿ. ಸ್ಕಂದಗಿರಿ ಅಂತ ಬೆಟ್ಟ ಇದೆ ತಿರುಪತಿ ಬೆಟ್ಟದಿಂದ ಒಳಗಡೆ 16 ಕಿಲೋಮೀಟರ್ ಪಾಪನಾಶ್ರಮ ದಾಟ್ಕೊಂಡು ಒಳಗೆ ಹೋದರೆ ಸ್ಕಂದಗಿರಿ ಬೆಟ್ಟ, ಅಲ್ಲಿ ನದಿ ಇವತ್ತಲ್ಲ ಜೀವಂತವಾಗಿ ಯಾವತ್ತೂ ಬತ್ತೋಗಲ್ಲ. ಆ ನದಿ ನೀರನ್ನು ತಗೊಳ್ಳೋದು, ಇಂಥ ಒಂದು ವೈಶಿಷ್ಟ್ಯವಾಗಿರೋ ನೀರನ್ನು ಪ್ರೋಕ್ಷಣೆ ಕ್ಷೇತ್ರಕ್ಕೆ ಮಾಡಿದ್ರೆ ಸಾಕಂತೆ ನಾರದ ಮಹಾಮುನಿನೇ ಬರೆದಿಟ್ಟಿದ್ದಾರೆ. ನೀವು ಯಾಕೆ ತಲೆ ಕೆಡಿಸ್ಕೊತಾರೆ, ಎಲ್ಲ ಒಳ್ಳೇದಾಗುತ್ತೆ. ಆದಂತಹ ಪ್ರಮಾದದ ಹಿನ್ನೆಲೆಯಲ್ಲಿ ಈಗ ಶುದ್ಧೀಕರಣ ಕೆಲಸ ಆಗ್ತಾ ಇದೆ. ಸಂಪ್ರೋಕ್ಷಣೆ ಅಂದರೆ ಶುದ್ಧೀಕರಣ ಕಾರ್ಯ ಆಗ್ತಾ ಇದೆ. ಜೊತೆಗೆ ನಾಳೆಯಿಂದ 3 ದಿನ ಮಹಾಶಾಂತಿ ಯಾಗವೂ ಕೂಡ ನಡೀತಾ ಇದೆ. ಹಾಗಾದರೆ ಈ ಯಾಗದ ಹಿನ್ನೆಲೆ ಏನು ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ. ಈಗಾಗಲೇ ನಾವು ಬ್ರಹ್ಮಾಂಡ ಗುರುಜಿ ಜೊತೆ ಮಾತನಾಡ್ತಾ ಇದ್ವಿ. ಗುರುಜಿ, ಪ್ರಸಾದದ ಮುಖಾಂತರವಾಗಿ ದೊಡ್ಡ ಪ್ರಮಾದವೇ ಆಗಿ ಹೋಗಿದೆ. ಈಗ ಪರಿಹಾರದ ರೂಪದಲ್ಲಿ ಮಹಾಶಾಂತಿ ಯಾಗವನ್ನು ಮಾಡ್ತಾ ಇದ್ದಾರೆ. ಈ ಮಹಾಶಾಂತಿ ಯಾಗ ಯಾವ್ಯಾವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಾಡಲಾಗುತ್ತೆ, ಅದರ ಹಿನ್ನೆಲೆ ಏನು ಗುರುಜಿ? ಸಾಧಾರಣ ವೀಣಾ, ಈಗ ನೀನು ಹೇಳಿದ್ದು ಪ್ರಸಾದ, ಪ್ರಮಾದ, ಪರಿಹಾರ, ಪಿ 3P ಅಂತ, P² 3P ಅಂತ. ಈಗೇನು ಅಂದರೆ ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ಪರಿಹಾರ ಅನ್ನೋದು ಎಲ್ಲದಕ್ಕೂ ಇದ್ದೇ ಇರುತ್ತಮ್ಮ. ಒಂದು ತಮಾಷೆ ಏನು ಅಂದರೆ ನೀವೆಲ್ಲ ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತಿದ್ರೂ ದೊಡ್ಡ ಕ್ಷೇತ್ರದಲ್ಲಿ ಏನೇ ಮಾಡಿದ್ರೂ ಒಂದು ಪದ್ಧತಿ ಇರುತ್ತೆ. ಈಗ ಅನಾಹುತಗಳಾದರೆ
ಅದಕ್ಕೆ ಪುಣ್ಯಾಹ ಅಂತ ಕರೀತೀವಿ. ಅದಕ್ಕೆ ಮೊದಲೇ ಒಂದು ಸತ್ಯನಾರಾಯಣ ಪೂಜೆ ಮಾಡೋಕ್ಕೆ ಮನೇಲೇ ನೀವು ಆರ್ಡಿನರಿ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡೋ ಟೈಮಿಗೆ ಪುಣ್ಯಾಹ ಮಾಡ್ಕೊಳ್ಳಿ, ಮೊದಲೇ ಮಾಡ್ಕೊಳ್ಳಿ. ಶುದ್ಧಿ ಎಲ್ಲಿ ಹೋಗಿ ಬಂದಿರ್ತೀರೋ, ಕಾಲು ತೊಳ್ಕೊಂಬಂದಿರ್ತೀರೋ, ಮುಟ್ಟಿರ್ತೀರೋ, ಮೈಲಿಗೆ ಆಗಿರ್ತೀರೋ ಗೊತ್ತಿಲ್ಲ ಅಂತೀವಿ. ಮೈಲಿಗೆ ಆದ ಮೇಲೂ ಶುದ್ಧೀಕರಣ, ಸಂಪ್ರೋಕ್ಷಣೆ ಅಂದರು ಸಮಾಗಮವಾಗಿರ್ತಕ್ಕಂಥ ಎಲ್ಲ ಕಲಶಗಳು, ಎಲ್ಲ ನದಿಯ ಕಲಶಗಳನ್ನು, ಎಲ್ಲ ನದಿಯ ಕ್ಷೇತ್ರದ ದರ್ಶನವನ್ನು ಪಡೆದು ಆ ಕ್ಷೇತ್ರದ ಸಂಗಮವನ್ನು ಮಾಡಿ ಅದನ್ನು ಪ್ರೋಕ್ಷಣೆಯನ್ನು ಮಾಡೋದು. ಅಂದರೆ ಅದನ್ನು ಜಲ ವಿಸರ್ಜನೆ ಮಾಡ್ತಕ್ಕಂಥದ್ದು, ಕಲಶ ವಿಸರ್ಜನೆ ಮಾಡಿ ಒಂದು ಹೋಮ ಯಜ್ಞ ಕಾರ್ಯವನ್ನು ಮಾಡಿದೆ. ಅಗ್ನಿ ಕಾರ್ಯದಲ್ಲಿ ಏನು ಹೇಳುತ್ತೆ, ಪರಿಪೂರ್ಣವಾಗಿರ್ತಕ್ಕಂಥ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂದರೆ ಶುದ್ಧಿ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಜೇನುತುಪ್ಪ ಶುದ್ಧಿ, ಗಂಗೆ ಶುದ್ಧಿ, ವಿಶೇಷವಾಗಿ ಹಳ್ಳಿ ಮರದಿಂದ ಕಾಕವಿಷ್ಟ ಶುದ್ಧಿ. ನೀವು ನೋಡಿ ಮನೆ ಮೇಲೆ ಯಾವುದೇ ಹಳ್ಳಿ ಮರ ಬೆಳೆಯುತ್ತಲ್ಲ ಅದು ತಾವಾಗೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನೀವು ಬೀಜ ಹಾಕ್ಬಿಟ್ರೆ ಕಾಗೆ ಪೂರ್ತಿಯಾಗಿ ಬರುತ್ತೆ ಅಂದ್ಕೊಂಡ್ರೆ, ಕಾಗೇನೆ ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಮಾತ್ರ ಗೋಡೆಯ ಮೇಲೆ ಯಾವುದನ್ನು ಹಳ್ಳಿ ಎಲೆನ ತಿಂದು ಬಿಸಾಕಿದ್ರೆ ಹಳ್ಳಿ ಬೀಜಗಳನ್ನ ಆವಾಗಲೇ ಬರೋದು, ಗಿಡ ಇಲ್ಲದ್ರೆ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಅಷ್ಟು ವಿಶೇಷತೆ. ಕಾಕವಿಷ್ಟ ಸಮತ್ಪನ್ನಂ. ಏನು ವಿಶೇಷ ಅಂದರೆ ಕರ್ಪಟಕಂ ಅಂದರೆ ಏನು ಅಂದರೆ ರೇಷ್ಮೆ ಹುಳ ತಾನು ಮೃತ್ಯು ಪಟ್ಟ ಮೇಲೆ ಒಳಗಡೆ ಇರೋ ಮಮ್ಮಿನ ಶ್ರೇಷ್ಠತೆ. ಸೊ ಗಂಗೆ ಅವಳಿಗಿಂತ ದೊಡ್ಡ ಶ್ರೇಷ್ಠತೆ ಇನ್ನು. ಅದಕ್ಕೆ ಎಲ್ಲ ಪೂಜೆಗೂ ನೀವು ಶುಭಕ್ಕೆ ಅಶುಭಕ್ಕೆಲ್ಲ ಗಂಗೆನೇ ಮುಖ್ಯ. ಆದರೆ ತಲೆ ಕೆಡಿಸ್ಕೋಬೇಡಿ. ಭೂಲೋಕಕ್ಕೆ ಗಂಗೆ ಬಂದ ಮೇಲೆ ಅವಳು ಬತ್ತೋಗೋಕ್ಕೆ ಮೊದಲು ಸಾಕ್ಷಾತ್ ಶ್ರೀನಿವಾಸನ ಮಗಳವಳು, ತೊಡೆಯಲ್ಲೇ ಶ್ರೀನಿವಾಸನ ತೊಡೆ ಹುಟ್ಟಿದವಳು ಗಂಗೆ. ಅವಳು ತಂದೆಯ ಕಾರ್ಯವನ್ನು ಆ ಕ್ಷೇತ್ರದ ವಿಶೇಷತೆನೇ ಅವಳು ಮಾಡದೇ ಇರ್ತಾಳೆ, ಪುಣ್ಯಾಹ ಮಾಡ್ತಾಳೆ. ಯಾರನ್ನೋ ಒಬ್ಬನ ಆರಿಸ್ಕೊತಾರೆ. ಕೆಲವರು ಸಮಯದಲ್ಲಿ ಭಗವಂತನೇ ಆರಿಸ್ಕೊತಾನೆ. ಪಾಪ ಇವಾಗ ಸಂಪ್ರೋಕ್ಷಣೆ ಮಾಡ್ತಾ ಇದ್ದಾರೆ ಪವನ್ ಕಲ್ಯಾಣ್ ಅಥವಾ ಚಂದ್ರಬಾಬು ನಾಯ್ಡು, ಯಾರೋ ಒಬ್ಬರು ನಮಗೆ ನೋಡಿ, ನಾನು ಬರೀ ಒಂದು ಸಸಿ ಪುಟಾಣಿ ಗಿಡ, ನನಗಿಂತ ದೊಡ್ಡ ಮರ ಇರುತ್ತೆ, ದೊಡ್ಡ ಗಿಡ ಇರುತ್ತೆ, ಅದಕ್ಕಿಂತ ದೊಡ್ಡ ವೃಕ್ಷಗಳಿರ್ತಾರೆ, ಎಷ್ಟೋ ಜನ ಮಾನೀಯರಿರ್ತಾರೆ. ಎಂದರೋ ಮಹಾನುಭಾವುಲು ಅಂದರಿಕಿ ನಾ ಅಭಿವಂದನಲು. ಯಾವತ್ತೂ ನಾವು ದೊಡ್ಡವರು ಅಂತ ಅನ್ಕೋಬಾರ್ದು. ಆದರೂ ಸಹ ಎಷ್ಟೋ ಜನ ಗೊತ್ತಿಲ್ಲದೆ ಇರೋರು ಜ್ಞಾಪಿಸ್ಬೇಕು ಕೆಲವರಿಗೆಲ್ಲ. ಆ ಜ್ಞಾಪಿಸೋಕ್ಕೆ ನಾನೆಲ್ಲ ಕೆಲವೆಲ್ಲ ನೋಡೋದ್ರಿಂದ ಇಡೀ ಭೂಮಂಡಲದಲ್ಲಿ 72,000 ದೇವಾಲಯಗಳನ್ನು ನೋಡಿ ಏನೇನು ಕ್ರಮಗಳು ಅಂತ ನೋಡಿದವನು ಏಕೈಕ ಬ್ರಹ್ಮಾಂಡಗಳು ಒಬ್ಬರೇ. ಅದರಿಂದ ಅದೆಲ್ಲ ನಿಮಗೆ ತಿಳಿಸೋಕ್ಕೆ ಅಂದರೆ ನಾನು ನಾಳೆ ಸತ್ತೋದ್ರೆ ಯಾರೂ ಮಾಡೋಕ್ಕಾಗಲ್ಲ, ಹೇಳ್ಬಿಡ್ಬೇಕು. ಅಂಥದ್ದೆಲ್ಲ ಇವತ್ತಿನ ದಿವಸ ಪರಿಪೂರ್ಣವಾಗಿ ಹೇಳಬೇಕು ಅಂದಾಗ ಏನು ಮಾಡ್ತೀವಿ, ಒಂದು ಕ್ಷೇತ್ರದಲ್ಲಿ ಕೈ ಜೋಡಿಸ್ಬೇಕು. ಹೆಂಗೆ ಜೋಡಿಸೋದು ಹೇಳಬೇಕು, ನೋಡಿಯಪ್ಪ ಇದನ್ನು ಮಾಡಿ ಒಳ್ಳೇದಾಗುತ್ತೆ ಅಂತ ಯಾರೋ ಹೇಳಿರ್ತಾರೆ. ಸೊ ಅದನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಒಂದು ಸಂಪ್ರೋಕ್ಷಣೆ ಮತ್ತು ಕಲಶರಿಗೆ ವಿಸರ್ಜನೆ. ನೋಡಿ ಅಲ್ಲಿ ಬಂಗಾರದ ತೆಗೆದುಬಿಡೋಕ್ಕಾಗಲ್ಲ. ಏನು ಹೇಳ್ತಾರೆ, ವೀಣಾ ಕಲಶಾನ್ ತೆಗೆದು ಶುದ್ಧಿ ಅಂದರೆ ಕಲಶಾನ್ ತೆಗೆದುಬಿಟ್ಟು ಬೇರೆ ಕಲಶ ಇಡು ಅಂತ ತಿರುಪ್ತಿಗೆ ಮಾಡೋಕ್ಕಾಗಲ್ಲಮ್ಮ, ಗೋಲ್ಡ್ ಅದು ಸದ್ಯ. ಅದಕ್ಕೇನು ಮಾಡ್ತಾರೆ, ಅದಕ್ಕೆ ಪುಣ್ಯಾಹ ಮಾಡ್ತಾರೆ. ಪ್ರತಿ 12 ವರ್ಷಕ್ಕೊಮ್ಮೆ ದ್ವಾದಶ, ಯಾವತ್ತು ಗುರು ಚೇಂಜ್ ಆಗಿ ಹಿಂಗೆ ಬರ್ತಾನೋ, ನೀವೇನು ಮೇಲ್ಗಡೆ ವಿಮಾನ ವೆಂಕಟೇಶ್ವರ ಅಂತಿದ್ದಾರೆ ಅವನಿಗೆ ದುಡ್ಡು ಇವತ್ತಿಗೂ ಒಪ್ಪಿಸ್ಬಿಟ್ಟೆ ಹೊರಗಡೆ ಎತ್ಕೊಂಡು ಹೋಗೋದು. ₹1 ಕಾಯಿನು ಕೌಂಟಿಂಗ್ ಟೈಮಲ್ಲಿ ಕೌಂಟ್ ಮಾಡಿ ಗಾಡಿ ತಳ್ಕೊಂಬಂದರೆ ಅವ್ನು ಮುಂದೆ ಇಟ್ಟು ಪೂಜೆ ಮಾಡಿ. ಅದಕ್ಕೆ ನಾವು ಎಲ್ಲರೂ ಹೋಗ್ಬಿಟ್ಟು ವಿಮಾನ ವೆಂಕಟೇಶ್ವರ ಅಂತೀರಾ, ಫೈನಾನ್ಸ್ಗೋಸ್ಕರ ವಿಮಾನ ವೆಂಕಟೇಶ್ವರ ಅಂತೀರಾ, ಎಲ್ಲರೂ ಹಂಗೇನೆ ಮಾಡಿರೋದು. ಎಲ್ಲ ಏನು ಅಂದರೆ ಒಂದು ಕುರಿ ಹೋದರೆ ಎಲ್ಲ ಶುರು. ಅದನ್ನೇನು ಮಾಡ್ತಾರೆ, ಆ ಪ್ರಭಾವಳಿನ ಪ್ರತಿ 12 ವರ್ಷಕ್ಕೊಂದ್ಸಲಿ ಬದಲಾಯಿಸ್ತಾರೆ. ಸೊ ಅದರಿಂದ ಅವನಿಗಲ್ಲಿ ಒಪ್ಪಿಸಿ ಆ ಪುಣ್ಯಾಹವನ್ನು ಮಾಡ್ತಾನೆ. ಇನ್ ಕೇಸ್ ನೀವು ಒಳಗಡೆ ದರ್ಶನವಾಗಿದೆ ಇದ್ರು, ಸರಿಯಾಗಿ ನೋಡೋಕ್ಕಾಗದೇ ಇದ್ರು, ವೆಂಕಟೇಶ್ವರನ ದರ್ಶನ ಮಾಡುವಂಥ ಆ ವಿಮಾನ ವೆಂಕಟೇಶ್ವರ ಒಂದು. ಎರಡನೇದು ಹೊರಗಡೆ ಲಕ್ಷ್ಮಿ ಉಂಡಿ ಹತ್ರ ಒಂದು ಲಕ್ಷ್ಮಿ, ಆ ಲಕ್ಷ್ಮಿ ಇರಲಿಲ್ಲ, ಪುಟ್ಟದಾಗ ಒಂದು ಕಲ್ಲಿತ್ತು, ಅಲ್ಲಿ ಲಕ್ಷ್ಮಿ ಹಿಂಗೆ ಕೂತ್ಕೊಂಡು ಕಲಶ ಇಟ್ಕೊಂಡಿದ್ಲು. ನಾನು ಹೋಗಿ ಮುಟ್ಟಿ ನಮಸ್ಕಾರ ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮಿ ಅಂತ ಹೇಳಿ ನನ್ನ ಹೈಟಿಗೆ ಮುಟ್ತಾಳಳು ಕ್ಲೀನಾಗಿ. ನಾನೇನು ಮಾಡಿದೆ, ಒಂದು ₹10 ಇಟ್ಟು ನಮಸ್ಕಾರ ಮಾಡಿದೆ. ಏನಾಗುತ್ತೆ, ಒಂದು ಕುರಿ ಹೋದರೆ ಎಲ್ಲ ಕುರಿ ಎಲ್ಲರೂ ದುಮ್ಕಿ ಕಾಯಿನ ಹಾಕಿದ್ರು, ಅದು ಬಿದ್ದಿದ್ದೆಲ್ಲ ತೊಗೊಂಡ್ರು. ಈಗೇನು ಮಾಡಿ ಹೇಗುತ್ತಾ, ಶುರು ಮಾಡಿದ್ದು ನಾನು ಅಂತ ಹೇಳ್ಕೊಳ್ಳೋ ಪ್ರಶ್ನೆ ಅಲ್ಲ, ಅದಾವಾಗಿಂದ ಇವಾಗ ಅಲ್ಲೊಂದು ಉಂಡಿ ಇಟ್ಬಿಡ್ಯಾರೆ, ಒಳಗುಂಡಿ ಅಲ್ಲ, ಈ ಲಕ್ಷ್ಮಿ ಮುಂದೆ ಉಂಡಿ ಇಟ್ಬಿಡ್ಯಾರೆ. ಹಾಗೆ ಬ್ರಹ್ಮಾಂಡಗಳು ಹೇಳಿದ್ನ ಕೆಲವರೆಲ್ಲ ಕೇಳ್ತಾರೆ ಅಂತಲ್ಲ, ಹೀಗೆ ಒಬ್ಬ ಮನುಷ್ಯನ ಆರಿಸ್ಕೊಂತಾನೆ ದೇವರು. ಯಾರು ಆರಿಸ್ಕೊಂಡ ಹೆಂಗೆ ಬರ್ತಾನೋ ಗೊತ್ತಿಲ್ಲ. ನೋಡಿ, ಬಂಗಾರದ ವ್ಯಕ್ತಿಗಳ ಮುಖಾಂತರನೇ ಈಗ ಶುದ್ಧೀಕರಣ ಆಗ್ತಾ ಇದೆ ಗುರುಜಿ. ಈಗ ಕಾಲರ್ ಇದ್ದಾರೆ, ಕೊಪ್ಪಳದಿಂದ ಮುತ್ತುರಾಜ್ ಕರೆ ಮಾಡಿದ್ದಾರೆ. ನಮಸ್ಕಾರ ಮುತ್ತುರಾಜ್. ನಮಸ್ಕಾರ ರೀ ಮೇಡಮ್. ತಮ್ಮ ಪ್ರಶ್ನೆ ಗುರುಜಿ ಇದ್ದಾರೆ, ಮಾತಾಡಿ. ಅಪ್ಪಾಜಿಗೂ ಶುಭ ಮಸ್ತು. ಕೊಟ್ಟಿಪ್ಪ, ಕೊಟ್ಟರು ಫೋನ್ನ. ಅಪ್ಪಾಜಿ ನಮಸ್ಕಾರ. ಓಕೆನಾ ಅಪ್ಪಾಜಿ? ಆರಾಮದಿರಲ್ರಿ ಅಪ್ಪಾಜಿ? ನೀವು? ದೇವ್ರದೇ ಆರಾಮಾಗಿದ್ದೀನಿ, ಕುತ್ಕೊಂಡಿದ್ದೀನಿ. ಆತಪ್ಪಾಜಿ, ನೀವು ಮಾತಾಡೋದ ಬಹಳ ಖುಷಿ ಆಯ್ತಪ್ಪಾಜಿ. ಸಾಳ ಸಂತೋಷ. ಫೋನ್ ನಿಮ್ ಕರೆಗೂ ಸಿಕ್ತು, ಹೇಳಿ. ಏನಿಲ್ಲ ಅಪ್ಪಾಜಿ, ಅದ ಅವರು ತುಪ್ಪನ ಇದನ್ನ ದನದ್ದು ಹಂದಿದು ಮಾಡ್ಯಾರಲ್ಲಪ್ಪಾಜಿ, ಅದ್ರದ್ದೇ ಏನ್ ಮಾಡಬೇಕಾಗಿತ್ತು ಅವ್ರ ಪಾಪ, ಅವ್ರ ಜನ್ನತ್ತಪ್ಪಾಜಿ ಅವ್ರದ್ದು. ಅಷ್ಟೇ, ಕರೆಕ್ಟ್. ನಿಮ್ಗೆ ಗೊತ್ತು ಎಲ್ಲ ಉತ್ತರಗಳು. ಈಗ ಜನಕ್ಕೆ ಏನಾಗಿದೆ, ಎಲ್ರಿಗೂ ಚೆನ್ನಾಗಿ ಗೊತ್ತಾಗಿದೆ. ನೋಡ, ಅನ್ಭವಿಸ್ತಂತ ಅದ್ರ ನೋಡಗ ನನ್ನ ಮಕ್ಕಳು ಹಂಗೆ ಸಾಯ್ಲಿ ಬಿಡು ಅಂತ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಇಷ್ಟು ಜನ ಭಕ್ತರು ಹೊರಗಡೆಯಿಂದ ಶಾಪ ಆಗ್ತಾರಲ್ಲ, ನೋಡಿ ಅನ್ಯಾಯವಾಗಿ ಇದಿರ್ದವನಿಂದ ನಾವು ತಿಂದುಬಿಟ್ವಿ ಅಂತ. ಒಂದು ತಾಯಿ ನೊಂದುಕೊಂಡ್ರೆ ಮಕ್ಕಳು ಸರ್ವನಾಶ ಅಂತೆ. ಹಾಗೇನೆ ಸುಮ್ಮನೆ ಒಬ್ಬ ಮನುಷ್ಯ ನೊಂದ್ಕೊಂಡ್ರೆ ಸಾಕಂತೆ ಆ ಶಾಪಗಳು ಹೋಗತ್ತಂತೆ. ಹಾಗೆ ಎಷ್ಟು ಕೋಟ್ಯಾಂತರ ಜನ ಇಡೀ ಭೂಮಂಡಲದ, ಆಗಲೇ ಏನೇ ಹೇಳಿದ್ರು, ಬರೀ ಭಾರತ ದೇಶ ಅಲ್ಲ, ಭೂಮಂಡಲದ ಅಷ್ಟೂ ಜನ, ಎಲ್ಲ ಪ್ರಪಂಚದ ಮೂಲೆಯಲ್ಲಿ ಭಕ್ತರಿದ್ದಾರೆ.
ಅವ್ರು ನೆನೆಸ್ಕೊಂಡು ಎಂಥ ಛೇ ದೇರಿದ್ರು ಮುಂಡೆ ಮಗ ಏನು ಬಂತ ಅವ್ನು ದೊಡ್ಡ ರೋಗ ಹಿಂಗೆಲ್ಲ ಮಾಡಿದಂತೆ ಅನ್ಕೊತಾರಲ್ಲ, ಅದೇ ಅವನಿಗೆ ಉಸಿರು ತಗಲತ್ತೆ, ಹುಷಾರ್. ಸೊ ಅದಕ್ಕೆ ಇದೆಲ್ಲ ನೀವುಗಳು ಚೇಂಜ್ ಮಾಡಬೇಕಲ್ಲ, ಅದೇ ಶಾಪವಾಗಿ ಅವನಿಗೆ ಪರಿಣಾಮ ಆಗೋದು ಗ್ಯಾರಂಟಿ. ಪರಿಹಾರನೂ ದೊಡ್ಡದಾಗಿ ಏನಂದರೆ ನಮಗೆ ಪರಿಹಾರ ಹೇಗೆ ಅಂದರೆ ಭಗವಂತ ಕೊಡ್ತಾನೆ, ಆದರೆ ಅವನಿಗೂ ಶಾಪ ಖಂಡಿತ ಖಂಡಿತ ಕೊಟ್ಟೆ ಕೊಡ್ತಾನೆ, ಯಾವತ್ತೂ ಬಿಡಲ್ಲ ಭಗವಂತ. ಮಾಡಿದ್ದುಣ್ಣು ಮಹಾರಾಯ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗ ಶುದ್ಧೀಕರಣ ಕಾರ್ಯ ಆಗ್ತಾ ಇದೆ. ಸಂಪ್ರೋಕ್ಷಣೆ ಹೇಗೆಲ್ಲ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ. ಗುರುಜಿ, ಕಾರ್ಯಕ್ರಮದ ಕೊನೆ ಭಾಗಕ್ಕೆ ನಾವು ಬಂದಿದ್ದೀವಿ. ಈಗಾಗಲೇ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಾಳೆಯಿಂದ 3 ದಿನ ಮಹಾಶಾಂತಿ ಯಾಗ ನಡೆಯುತ್ತೆ. ಪ್ರಾಯಶ್ಚಿತ್ತದ ಪರಿಣಾಮವಾಗಿ ಒಂದು ಕಡೆ ದೀಕ್ಷೆಯನ್ನ ಮಾಡಲಾಗ್ತಾ ಇದೆ, ಮತ್ತೊಂದು ಕಡೆ ಈ ಯಾಗದ ಬಗ್ಗೆ ತಾವು ಹೇಳ್ತಾ ಇದ್ರಿ ಗುರುಜಿ. ಸಾಮಾನ್ಯವಾಗಿ ಯಾವೆಲ್ಲ ಸಂದರ್ಭದಲ್ಲಿ ಯಾಗ ಮಾಡ್ತಾರೆ, ಈ ಯಾಗದ ಒಂದು ಪರಿಣಾಮ ಏನಾಗತ್ತೆ, ಪ್ರತಿಫಲ? ಮಹಾಶಾಂತಿ ಯಾವತ್ತು ಮಾಡ್ತಾರೆ ಅಂದರೆ ಕೊನೆಯ ಮೂಮೆಂಟ್, ಇನ್ನೇನು ಲಾಸ್ಟಲ್ಲಿ ಇನ್ನೇನೋ ಗತಿ ಇಲ್ಲಪ್ಪ, ಇನ್ಯಾವುದು ನಮಗೆ ದಿಕ್ಸೂಚಿಲ್ಲ ಅಂದರೆ ಮಹಾಶಾಂತಿ ಯಾಗ. ಆ ಮಹಾಶಾಂತಿ ಯಾಗ ಹೆಂಗೆ ಅಂದರೆ ಆಂಜನೇಯನ ಮಾತ್ರ ಸಾಧ್ಯ, ಯಾರ ಕೈಲೂ ಸಾಧ್ಯ ಇಲ್ಲ ಆಂಜನೇಯ. ಅಂದರೆ ಆ ಟೈಮ್ಗೆ ಆಂಜನೇಯ ಪ್ರಸ್ತುತಿ ಅಂತ. ಆ ಟೈಮ್ಗೆ ಏನು ಮಾಡ್ತಾರೆ, ವಾಯುನಾಮ ಪುನಶ್ಚರಣ ಅಂತ ಮಾಡ್ತಾರೆ. ವಾಯುನಾಮ ಪುನಶ್ಚರಣ ಅಂದರೆ ಆಂಜನೇಯನ ವಿಗ್ರಹ ಇಟ್ಬಿಟ್ಟು ಜೇನುತುಪ್ಪ ಸುರಿತಾ ಇರ್ತಾರೆ, ವಾಯುನಾಮ ಪುನಶ್ಚರಣವನ್ನು ಓದ್ತಾ ಇರ್ತಾರೆ. ಆ ವಾಯುನಾಮ ಪುನಶ್ಚರಣ 1.5 hour ಏನು ಓದ್ತಾರೆ ಅಷ್ಟವರೆಗೂ ಅವನು ಜೇನುತುಪ್ಪ ಸುರಿತಾ ಇರಬೇಕು, ಕುಡಿತಾ ಇರ್ತಾನೆ ಅವನು. ಇವ್ರು ಅನ್ಕೊಳ್ಳಿ ಸೋರ್ತಾ ಇದೆ ಅಂತ, ಅವ್ನು ಕುಡಿತಾ ಇರ್ತಾನೆ. ಇವ್ರಿಗೇನು ಒಂದೊಂದ್ಸಲಿ ಕಾಲಿನ ಜಾಸ್ತಿ ಮಾಡಿಸ್ಬಿಡ್ತಾನೆ, ಅಥವಾ ಬೇಕು ಅಂತ ಜಾಸ್ತಿ ಬಗ್ಗಿಸ್ಬಿಡ್ತಾನೆ. ಸೊ ಆ ಹೋಮ ಕರೆಕ್ಟಾಗಿ ನಡೀತಾ ಇರಬೇಕಿದು. ಸೊ ಇಂಥ ಒಂದು ಮಹಾಶಾಂತಿಯನ್ನು ಯಾರೋ ಹೇಳಿದ್ದಾರೆ ಅಂದರೆ ಭಾಳ ವಿಶೇಷ. ಇನ್ನೊಂದೇನು ಅಂದರೆ ಯಾಕೆ ಈ ಮಹಾಶಾಂತಿ ಮಾಡ್ತಿರೋದು ಅಂದರೆ, ಜ್ಞಾಪಕ ಇಟ್ಕೊಳ್ಳಿ, ಆಂಜನೇಯ ತಂದೆ ಕೇಸರಿ ನಂದನ ಹೊರಟೋದ್ಮೇಲೆ ನನ್ನ ತಂದೆ ನನ್ನ ತಾಯಿಗೋಸ್ಕರ ವಾಪಸ್ ಬರಬೇಕು ಅಂತ ಪ್ರೇತಗಳ ಜಗಳ ಮಾಡಿ ವಾಪಸ್ ತರುತ್ತೆ. ಇಲ್ಲ, ಅದು ವಿರುದ್ಧ, ಅದು ಭೂಮಿ ಪ್ರಕೃತಿಯ ವಿರುದ್ಧ. ಹತ್ತೋದವನು ವಾಪಸ್ ತೆರಿಗೆ ಕರ್ಕೊಂಬರಕ್ಕಾಗಲ್ಲ ಅಂತ. ಅವಾಗ ಅವನು ಮಹಾಶಾಂತಿ ಯಾಗ ಮಾಡುವ ಉಗ್ರ ಸ್ವರೂಪವಾಗಿ ಅವನು ದರ್ಶನ ಕೊಡ್ತಾನೆ. ಆ ಟೈಮಲ್ಲಿ ಎಲ್ಲರೂ ಪ್ರಾಯಶ್ಚಿತ್ತ ನಮಸ್ಕಾರ ಮಾಡಿಕೊಂಡು ಪ್ರೇತಗಳು ಹೇಳ್ತಾರೆ ನಮಗಿಂದ ಆಗಲ್ಲ, ಸಾಕ್ಷಾತ್ ನಿಮ್ಮ ತಂದೆ ಆಗಿರ್ತಕ್ಕಂಥ ರುದ್ರ ಪರಮಾತ್ಮನಿಗೆ ಈಶ್ವರನಿಗೆ ಬಿಟ್ಟರೆ ಯಾರ ಕೈಲೂ ಇಲ್ಲ. ಅಂದರೆ ಈ ಶಾಂತಿ ಯಾಗದಲ್ಲಿ ಈಶ್ವರ ಮತ್ತು ಆಂಜನೇಯ ಪ್ರಸ್ತುತಿ ಬಹಳ ಮುಖ್ಯ. ಆ ಕಲಶ ವಿಸರ್ಜನೆ ಏನು ಅಂದರೆ 11 ದಿವಸ ಪೂಜೆ. ಅದಕ್ಕೆ ಜಗನ್ಮೋಹನ್ ರೆಡ್ಡಿ ವಿಶೇಷವಾಗಿರ್ತಕ್ಕಂಥ ಪ್ರಾಯಶ್ಚಿತ್ತವಂದರೆ ಈ ಹೋಮ ಮಾಡೋ ಟೈಮ್ಗೆ 11 ದಿವಸ ಏನು ಭಿಕ್ಷೆ ಇಟ್ಕೊಂಡಿದ್ದಾರೆ ಪವನ್ ಕಲ್ಯಾಣ ನೋಡಿ, ಆ 11 ದಿವಸದಲ್ಲಿ ಅವ್ನಿಗೆ ಏನೇನೋ ಕಾದಿರುತ್ತೆ ಟಿ ವಿಲಿ ನೀವು ನ್ಯೂಸನ್ನು ಕೇಳ್ತೀರ. ಅಲ್ಲಿ ಪ್ರಾಯಶ್ಚಿತ್ತವನ್ನು 11 ದಿವಸ ಇಡೋ ಟೈಮ್ಗೆ, ಈ ಯಾಗ ಮುಗಿಯೋ ಟೈಮ್ಗೆ ಅದು ಪೂರ್ತಿ ಮಂಡಲಾಗಬೇಕು, ಜಪ ಆಗ್ತಾ ಇರುತ್ತೆ ಅಲ್ಲಿ, ಇಷ್ಟು 1000 ಜಪ, ಇಷ್ಟು ವಿಶೇಷ ಅಂತೆ. ಸೊ ರುದ್ರ ಅಲ್ವ ಅವನು, ಕೊನೆಗೆ ಯಾರು ಬಂದಿದ್ದೋ, ಕಾಳಭೈರವ ಸಾಕ್ಷಾತ್ ವೀರಭದ್ರ, ದಂಡಂ ದಶಗುಣಂ ಭವೇತ್ಗೆ. ಸೊ ಒಂದು ವಿಶೇಷ ಅಂದರೆ ಆ ಕ್ಷೇತ್ರ ಬಂದು ಜ್ಞಾಪಕ ಇಟ್ಕೊಳ್ಳಿ, ವರಾಹಸ್ವಾಮಿದು. ಅಂದರೆ ಮೊದಲಿಂದ ಶ್ರೀನಿವಾಸನ ತಾಯಿ ಒಕಳಾದೇವಿಯ ಕುಲದೇವತೆಯಾಗಿರ್ತಕ್ಕಂಥ ವರಾಹಸ್ವಾಮಿ, ಭೂವರಹ. ಸೊ ಭೂಮಿಗೆ ಇದೆಲ್ಲ ಕಾದಿದೆ ಗಂಡಾಂತರ ಅನ್ನೋದು ತೋರಿಸ್ಕೊಟ್ಟಿರೋದು. ಅದಕ್ಕೆ ನಾನು ಎಲ್ಲರೂ ಹೇಳ್ತೀನಿ, ತಿರುಪತಿಗೆ ದಯವಿಟ್ಟು ಆ ದೆರೆದವನು ಜಗನ್ಮೋಹನ್ ಚೊಪ್ಪಲಿ ಕೂಡ ಹಾಕ್ಕೊಂಡು ಗರ್ಭಗುಡಿವರೆಗೂ ಹೊಟ್ಟೋಗಿದ್ದ, ಸೈಡಲ್ಲಿ ಬಿಟ್ಬಿಟ್ಟ. ಎಂಥ ದೆರೆದವನು ಗೊತ್ತಾ, ಅವನು ಚೊಪ್ಪಲಿ ಹಾಕೊಂಡು ಹೋಗಿದ್ದ ಚೀಫ್ ಮಿನಿಸ್ಟರ್. ನಾವು ಸುತ್ತಮುತ್ತಲು ರಥ ಬೀದಿಯಲ್ಲಿ ಕೂಡ ಹಾಕೊಂಡು ಹೋಗಲ್ಲ, ಅವ್ನು ಚೊಪ್ಪಲಿ ಹಾಕೊಂಡು ಹೊರಟೋಗಿದೆ ಎಲ್ಲರಿಗೂ. ಅಯ್ಯೋ ಮರ್ಚ್ಬೋತ್ನಿ ಅಂತಾನೆ, ಎಷ್ಟು ನನ್ನ ಮಗ ಕಚಡ ನನ್ನ ಮಗ ಅವನು ಸೇರಿರಲಿ. ಅಂಥದ್ರಲ್ಲಿ ಧ್ವಜಸ್ತಂಭ ದಾಟಿ ಹೋಗ್ತಕ್ಕಂಥ ಅವಕಾಶದಲ್ಲಿ ಇನ್ನೊಂದು ತಿಳ್ಕೊಳ್ಳಿ, ನಿಮಗೆ ಕಣ್ಣು ಕಾಣಿಸದೇ ಇರ್ಬೋದು, 300 ಮುಕ್ಕೋಟಿ ದೇವತೆಗಳು ಕಾವಲಿರ್ತಾರೆ, ನಿಮ್ಮ ಪ್ರಸಾದ ಮಾತ್ರ ಕೆಟ್ಟೋಗಿರೋದು. ಇದಕ್ಕೆಲ್ಲ ಶುದ್ಧೀಕರಣ ಅವನು ಭಗವಂತ ಆಯ್ತಾನೆ. ಅದಕ್ಕೆ ಮಹಾಯಾಗವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅಂದರೆ ಇದು ಯೋಗಕ್ಷೇಮ. ಈ ಮಹಾಶಾಂತಿ ಯಾಗ ಯಾವತ್ತು ಮಾಡ್ತೀವೋ, ಸುತ್ತಮುತ್ತಲು ರಾಜ್ಯಗಳು, ಸುತ್ತಮುತ್ತಲು ದಕ್ಷಿಣ ಭಾರತ, ಸುತ್ತಮುತ್ತಲು ಜನಗಳು ಯಾರು ಅವರ ವಂಶದ ದೇವತೆ ಆಗಿರ್ತಕ್ಕಂಥ ವೆಂಕಟೇಶ್ವರ ನೆನೆಸ್ಕೊತೀರ, ಆ ಸಮಯಕ್ಕೆ ನಿಮ್ಗಳಿಗೂ ಒಳ್ಳೇದು. ಅಲ್ಲೊಂದು ಬರೀ ಶುದ್ಧ ಆಗೋದಲ್ಲ, ನಿಮ್ಗಳಿಗೂ ಒಳ್ಳೇದಾಗುತ್ತೆ. ಹಾಗೆ ಆಂಜನೇಯ ಪವಮಾನ ಸೂತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ವಾಯುನಾಮ ಪುನಶ್ಚರಣ ಅಂದರೆ ಎಲ್ಲೆಲ್ಲಿ ಗಾಳಿ ಹಿಡಿಯುತ್ತೋ, ಮನುಷ್ಯನ ಉಸಿರು ಗಾಳಿನೇ, ಅಂಥ ಒಂದು ಗಾಳಿ ಪರಿಪೂರ್ಣವಾಗಿರ್ತಕ್ಕಂಥ ವಾಯು ತೇಜಸ್ಸು ಪರಿವರ್ತನೆ. ಸೊ ಆಮೇಲೆ ಈಶ್ವರ ಸಂಗಮ, ಇದು ಕಪಿಲ ತೀರ್ಥದಲ್ಲಿ ಕಪಿಲೇಶ್ವರ, ಸಾಕ್ಷಾತ್ ಮಹಾವಿಷ್ಣು, ಕಾಳಹಸ್ತೇಶ್ವರ, ಈ 3 ಕ್ಷೇತ್ರದಲ್ಲಿ ಭೂದೇವಿ ಪದ್ಮಾವತಿ, ಆಂಡಾಳ್ ದೇವಿ ಸಾಕ್ಷಾತ್ ಆ ಕಡೆ ಇರ್ತಾ ಬೀಬಿನಾಂಚರಮ್ಮ. ಸೊ ಇದೆಲ್ಲ ಏನಾಗಿದೆ, ಆ ಕ್ಷೇತ್ರದ ಮಹಿಮೆ ತನ್ನನ್ನು ತಾನೇ ಕಾಪಾಡ್ಕೊಳ್ಳುತ್ತೆ, ನೀವೇನು ಚಿಂತೆ ಪಡಬೇಕಾಗಿಲ್ಲ. ಆದರೆ ನಿಮಗೆ ಆಗಲೇ ಪಾಪ ಅವರೊಬ್ಬರು ಒಂದೇ ಒಂದು ಉದ್ದೇಶ ಹೇಳಿದ್ರು, ಅದಕ್ಕೆ ನಾನು ಪ್ರಸ್ತುತಿ ಪಡ್ತೀನಿ. ಏನು ಅಂದರೆ, ನಿಮಗೆ ಆ ಥರ ಬೇಜಾರಾದ ಪಕ್ಷದಲ್ಲಿ ಲಡ್ಡುಗಳು ಬಿಟ್ಟುಬಿಟ್ಟು ತಲೆ ಕೆಡಿಸ್ಕೊಬಿಡಿ. ಮೊಸರನ್ನ ಫಸ್ಟ್ ಕ್ಲಾಸಾಗಿ ಪುಳಿಯೋಗರೆಗೆ ಎಳ್ಳು ಬೇರೆ ಹಾಕ್ತಾರೆ ತಿರುಪಾವೈ ಸೇವೆ ಮಾಡಿದಾಗ. ಇದು ಬಹಳ ವಿಶೇಷ. ಸಹಸ್ರ ಕಲಶಾಭಿಷೇಕ ಅಂತ ಪ್ರತಿ ಬುಧವಾರ ಸಹಸ್ರ. ಯಾರು ಗೊತ್ತಾ, ಉಗ್ರ ಶ್ರೀನಿವಾಸ ಒಳಗಿದ್ದಾನೆ. ಅವನು ಒಂದ್ಸರಿ ಬೆಂಕಿ ಹಚ್ಬಿಟ್ನಂತೆ, ಹಿಂಗೆ ಬರ್ತಾ ಇದ್ರೆ ತೇರಲ್ಲಿ ಕೂಡಿಸ್ಕೊಂಡು, ಅವ್ನು ಮೊದಲೆಲ್ಲ ತೇರು ತರ್ತಾಯಿದ್ರು, ಇಡೀ ಊರು ಬೆಂಕಿ ಆಗ್ಬಿಡ್ತಿತ್ತಂತೆ. ಅದಕ್ಕೆ ಅವ್ನು ಏನು ಮಾಡ್ಬಿಟ್ರು, ಉಗ್ರ ಶ್ರೀನಿವಾಸ ವರ್ಷಕ್ಕೆ ಒಂದೇ ಸರಿ ತೆಗೆಯೋದು. ಅಂಥ ಉಗ್ರ ಶ್ರೀನಿವಾಸನಿಗೆ ಪ್ರತಿ ಬುಧವಾರ ಸಹಸ್ರ ಕಲಶ ಯಾಗವನ್ನು ಹೋಮವನ್ನು ಮಾಡ್ತಾರೆ, ಇವತ್ತಿಗೂ ಮಾಡ್ತಾರೆ ಪ್ರತಿ ಬುಧವಾರ.
ಬುಧವಾರನೇ ಅವನ ಅಭಿಷೇಕ. ಆ ಟೈಮಲ್ಲಿ ನೋಡ್ಬೋದು ಪುಟಾಣಿ ಬಂಗಾರ ಶ್ರೀನಿವಾಸ ಯಾರು ಸೇವೆ ಕೊಟ್ಟಿರ್ತೀರೋ ನೋಡಿರ್ತೀರೋ, ಟಿ ವಿಲಿ ಅಕಸ್ಮಾತ್ ಮಾಡಿದಾಗ ಮಿನಿಯೇಚರ್ ಒಂದು ಮಾಡಿದ್ದಾರೆ ತಿರುಪ್ತಿದ್ದು, ಅವಾಗ ಪುಟ್ಟು ಶ್ರೀನಿವಾಸನ್ ಇಟ್ಟಿದ್ದಾರೆ, ಅದೇ ಉಗ್ರ ಶ್ರೀನಿವಾಸ ಅಂತ. ಉಗ್ರ ಶ್ರೀನಿವಾಸ ಅಂದ್ರೆ ಏನು ರೀ, ಕೋಪಸ್ಟಲ್ವೇನ್ರಿ, ಇಂಥವ್ರಿಗೆಲ್ಲ ಯಾವ ಮಹಾ ಉಫ್ ಅಂದ್ಬಿಡ್ತಾನೆ, ದೊಡ್ಡ ದೊಡ್ಡ ರಾಕ್ಷಸ ಸಂಹಾರ ಮಾಡಿದ್ದಾನೆ. ಅದರಿಂದ ನೀವು ಇವತ್ತು ಟಿ ವಿ ಕಾರ್ಯಕ್ರಮ ಇಷ್ಟೇ ಏನು ಅಂದರೆ ಶುದ್ಧೀಕರಣ, ಅದಕ್ಕೆ ಪರಿಹಾರ, ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಕ್ಕಂಥ ಅವಕಾಶ, ಇದೆಲ್ಲರ ಜೊತೆಗೆ ಪಾಪವನ್ನು ಮಾಡಿದವನು ಅನುಭವಿಸಲೇಬೇಕು. ಆದರೆ ಒಂದೇ ಮಾತಲ್ಲಿ ಹೇಳ್ಬಿಟ್ಲು, ದಂಡಂ ದಶಗುಣಂ ಭವೇತ್. ಏನಂದರೆ ಮಾಡಿದ್ದುಣ್ಣ ಮರೆ, ಅವನು ಅನುಭವಿಸ್ತಾನೆ, ನೀವು ತಲೆ ಕೆಡಿಸ್ಕೋಬೇಕಲ್ಲ. ಒಂದೇನು ಅಂದರೆ ಮುಂದಕ್ಕೆ ಜನಗಳಿಗೆ ಏನಾದರೂ ತೊಂದರೆನಾ ಅನ್ನೋ ಪ್ರಶ್ನೆಗಿದೆ, ಆ ಪ್ರಶ್ನೆಗೂ ತಲೆ ಕೆಡಿಸ್ಕೋಬೇಕಲ್ಲ. ಭಗವಂತ ಇಂತಿಂಥ ಸಮಯಕ್ಕಾಗತ್ತೆ, ಇಂತಿಂಥ ಸಮಯಕ್ಕೆ ಏನೇನು ಆಗಬೇಕು ಅದು ಬಹಳ ಆಗುತ್ತೆ. ಈ ಶಾಂತಿಯಲ್ಲಿ ಒಂಚೂರು ನೀರಿಗೆ ವಿಶೇಷವಾಗಿರ್ತಕ್ಕಂಥ ಗಂಗೆಯನ್ನು ಸ್ಮರಣೆ ಮಾಡ್ಕೊತಾರೆ ಗುರುಜಿ. ಇವೆಲ್ಲ ಪರಿಹಾರಾರ್ಥವಾಗಿ ಏನು ಮಾಡ್ತಾ ಇದ್ದಾರೆ, ಇದಾದ ನಂತರ ಮತ್ತೆ ಹಳೆ ವೈಭವ ಮರುಕಳಿಸುತ್ತೆ ಅನ್ನುವಂಥ ವಿಶ್ವಾಸ ಇಟ್ಕೋಬೋದಾ ಭಕ್ತರು ಇಟ್ಕೋಬೋದು, ನಾನು ಇಟ್ಕೊಳ್ಳಲ್ಲ. ಯಾಕೆ ಅಂದರೆ ಇನ್ನು ಅಂತ್ಯವಾಗಿರೋದ್ರಿಂದ ತಿರುಪತಿ ಸಾನ್ನಿಧ್ಯದಿಂದ ನೆಕ್ಸ್ಟ್ ನರಸಿಂಹ ಅವತಾರಕ್ಕೆ ಹೊಟ್ಟೋಗ್ತಾನೆ. ಆಮೇಲೆ ಅವನಿಗೆ ಇವಾಗ 17 ವಯಸ್ಸು, ಇನ್ನೊಂದು ಅದು ವಿಚಾರ ಸತ್ಯ ಹೇಳ್ಬಿಡ್ತೀನಿ ಕೇಳಿ. ಶ್ರೀನಿವಾಸ ಹುಟ್ಟಿ ಮತ್ತೆ 17 ವಯಸ್ಸು ಆಗೋಗಿದೆ, ಅವನು ಮುಂದಿನ ಸತ್ಯಯುಗಕ್ಕೆ ಹುಟ್ಟಾಗೋಗಿದೆ. ನೋಡಿ, ಯಾವಾಗ ರಾಮ ಇದ್ದ, ಪರಶುರಾಮ ಸದಾ ಕಾಲದಲ್ಲಿ ಅದೇ ಸಮಯಕ್ಕಿದ್ದ, ಕಲಿ ಅಂತ್ಯವಾಗ ಸಮಯಕ್ಕೂ ಅವನು ಹುಟ್ಟಿದ್ದಾನೆ. ಪೂರಿ ಜಗನ್ನಾಥದಿಂದ 40 ಕಿಲೋಮೀಟರ್, ಅದಕ್ಕೊಂದು ಕಾರ್ಯಕ್ರಮನ ಮಾಡ್ತೀನಿ. 40 ಕಿಲೋಮೀಟರ್ ದೂರದಲ್ಲಿ ಜಗನ್ನಾಥ ಮತ್ತೆ 17 ವಯಸ್ಸಾಗಿ ಹುಟ್ಟುಬಿಟ್ಟಿದ್ದಾನೆ. ಮಹಾಲಕ್ಷ್ಮಿಯು ಸೇಮ್ ಡೇ ಹುಟ್ಟಿದಾಳೆ. ಅದಕ್ಕೆ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಸಂಗಮವಾಗಿ ದಕ್ಷಿಣಕ್ಕೆ ಅವರು ಬೋಟಲ್ ಬರ್ತಾರೆ ಅಂತ ಹೇಳುತ್ತೆ. ಇದೆಲ್ಲ ನಡೆಯುತ್ತೆ. ಸೊ ಈ ಕಲಿಯುಗಕ್ಕೆ ಅಂತಕಾಲಕ್ಕೆ 2032 ನಮಗೆಲ್ಲರೂ ಏನು ಅಂದರೆ ಇಂಥ ಘಟನೆಗಳು ಇದೊಂದೇ ಅಲ್ಲ, ಈ ಥರ ಘಟನೆಗಳು ಸಾಕಷ್ಟು ನ್ಯೂಸಲ್ಲಿ ನೋಡ್ಬೋದು ನೀವು. ಆದರೆ ಅವ್ರ ನ್ಯೂಸ್ನವ್ರಿಗೂ ಭಾಳ ಕೆಲಸಗಳಿರುತ್ತೆ. ಆದರೆ ನಿಮಗೆ ನಾನು ಹೇಳೋದೇನು ಅಂದರೆ, ನಾವು ಧೈರ್ಯೇ ಸಾಹಸೇ ಲಕ್ಷ್ಮಿ, ಧೈರ್ಯವಾಗಿರೋದು, ಮನೆ ದೇವರು ಬಿಟ್ಕೊಡ್ಬಾರ್ದು, ಪೂಜಾ ಪುರಸ್ಕಾರದಲ್ಲಿ ಸಂಸ್ಕಾರವಾಗಿರಬೇಕು, ಧರ್ಮವಾಗಿ ನೀವು ಮಾಡಬೇಕಾದ ಮೂರೇ. ಎಲ್ಲ ಜನಗಳಿಗೂ ನಾನು ಹೇಳೋದಿದೆ, ಹಸುಗಳನ್ನ ರಕ್ಷಣೆ ಮಾಡಿ, ಸಾಧು ಸಂತರನ್ನ ಪೂರ್ತಿಯಾಗಿ ಸೇವೆ ಮಾಡಿ, ಕೊನೆಯದಾಗಿ ಧರ್ಮ ಮಾತ್ರ ಬಿಟ್ಕೊಡ್ಬೇಡಿ. ಈ ರೀತಿ ಮಾಡಿದ್ರೆ ನಿಮಗೆಲ್ಲ ಆ ಭಗವಂತನ ದಕ್ಷೆ ಆಗುತ್ತೆ. ಎಲ್ಲರೂ ಹೇಳಿ ನೋಡೋಣ, ಲೋಕ ಸಮಸ್ತ ಸುಗುಣಾ ಭವಂತು, ಸನ್ಮಂಗಳಾನಿ ಭವಂತು. ತುಂಬ ಧನ್ಯವಾದಗಳು ಗುರುಜಿ, ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಜೈ ಜಗನ್ನಾಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.